ಮನದಾಳದ ಮಾತನ್ನು ಆಚೆ ಹಾಕುವಂಥ ಕೆಲಸ ಮಾಡ್ತಿದ್ದೀರಾ. ನಮ್ಮಂಥ ಕಲಾವಿದರನ್ನ ಕರೆಸಿ ನನಗೆ ಕೈ ಸಿಗದಾಕ್ಬಿಡೋಣ ಅನ್ನಿಸ್ಬಿಟ್ಟಿತ್ತು. ಯಾಕೆ ನಾನು ಜಾಸ್ತಿ ಓದ್ತಿರ್ಲಿಲ್ಲ ಮೇಡಮ್, ಮುಲಾಜಿ ನೋಡ್ತಿರ್ಲಿಲ್ಲ. ಬಂದು ಟೇಬಲ್ ಮೇಲೆ ಇಡಬೇಕು, ಪಡಾಳದ ಒಳಗೆ ಮುಲಾಜಿ ನೋಡ್ತಿರ್ಲಿಲ್ಲ. ಅವರೆಲ್ಲ ಲೀಲಾವತಿ ಮೇಡಮ್ ಅಂತ ಇದ್ರು. ಯಾಕೆ ನೀವು ಸೆಕ್ಯೂರಿಟಿ ಆಗಿ ಜಾಯಿನ್ ಆಗಬೇಕಾಗಿತ್ತು? ನನಗೆ ಅಷ್ಟು ಫ್ರೀಡಮ್ ಇತ್ತು, ನನಗೆ ಅಷ್ಟು ಆ ಲೈಟಿಂಗ್ಸು, ಆ ಕೊರಿಯೋಗ್ರಫಿ, ಆ ಕಂಟೆಸ್ಟೆಂಟು, ಯಾಕೆಂದ್ರೆ ಬ್ಯಾಕ್ ಟು ಬ್ಯಾಕ್ 10 ಅದು ನೋಡಿತಾ ಇದೆ. ಮತ್ತೆ ಸದಿವಿಂದ ETV ಕನ್ನಡ ಡಿಜಿನರ್ಸ್, ನೀವು ನಂಬ್ತಿರೋ ಬಿಡ್ತಿರೋ ಸುಮಾರು ಒಂದು 10 ಸಲ 10 ನೋಡಿದ್ಬಿಟ್ಟಿದ್ದೀನಿ ನಾನು. ಯಾರು ಗೊತ್ತಿಲ್ಲ, ಫಸ್ಟ್ ಮಾಡಿದ ಪಲ್ಲಕ್ಕಿ ಮೂವಿ. ನಾನು ಹುಚ್ಚು ಮೂವಿ ಅಂದ್ರೆ ಹುಚ್ಚು, ಮಾಡ್ಬೇಕು ಮೂವಿಲಿ ಒಂದು 20 ಮೂವಿ ಮಾಡಿದ್ದೀನಿ. ಯಾರು ಗೊತ್ತು? ಸೊ ನಿಮ್ಮ ಮೊದಲ ಸ್ಯಾಲ್ರಿ ಎಷ್ಟಿತ್ತು ಮಾಸ್ಟರ್? ಮೇಲಿಂದ ಬಿದ್ದುಬಿಟ್ಟ. ಅವ್ರ ತಂದೆ ಎಲ್ಲ ಇದ್ರು, ಯಾರು ಹತ್ರ ಬಂದಿಲ್ಲ. ಮಾಸ್ಟರ್ ಇದ್ದಾರೆ, ಸ್ಟೂಡೆಂಟ್ ಇದ್ದಾರೆ ಅಷ್ಟೇ. ಸೊ ಈ ಟೊಮ್ಯಾಟೊ ಗೊಜ್ಜು ಅನ್ನ ತಿಂತಾ ಇದ್ದೀರಾ. ಸೊ ಇದನ್ನ ಮಾಡಿರೋರು ಕೂಡ ಬಂದಿದ್ದಾರೆ, ಕರೆದು ಬಿಡೋಣ. ಪೂರಿ ಅವರೇ ಪ್ಲೀಸ್ ಬನ್ನಿ. ಸೋ ಮಚ್. ಆ ಟೈಮ್ ನನಗೆ ಕಷ್ಟ. ನಾನು ಆಟೋ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಇದೆಲ್ಲ ಮ್ಯಾಟ್ರೇ ಗೊತ್ತಿಲ್ಲ. ಅವಳು ನಾನು ಆಟೋ ಓಡಿಸ್ಬೇಕಾದ್ರೆ ಹಿಂದ್ಗಡೆ ಕೂರಿಸ್ಕೊಂಡ್ರೆ ಪ್ಯಾಸೆಂಜರ್ ಹತ್ತಲ್ಲ ಅಂತ ಮುಂದ್ಗಡೆ ಕೂರಿಸ್ಕೊಂಡು ಹೋಗ್ತಿದ್ದೆ. ಸೊ ಆ ಲೆವೆಲ್ವರೆಗೂ ಇದು ಮಾಡಿದೆ ನನಗೆ. ಈಗ ನಾನು ಓಪನ್ ಆಗಿ ಹೇಳ್ತೀನಿ, ನಮ್ಮ ಚಾನಲ್ ಎಷ್ಟು ಕೊಡ್ತಾರೆ? 25,000 ಕೊಡ್ತಾರೆ ಅಷ್ಟೇ. ಎವ್ರಿಥಿಂಗ್ ನಿಮ್ಮದೇ, ಪ್ರಾಪರ್ಟೀಸ್, ಡ್ಯಾನ್ಸ್, ಬ್ಯಾಕ್ ಡ್ಯಾನ್ಸಸ್ ನಿಮ್ಮದೇ, ಕಾಸ್ಟ್ಯೂಮ್ಸ್. ಅವ್ರು ಒಂದು ವಾರ ನಾವು ಪ್ರಾಕ್ಟೀಸ್ ಮಾಡಿಸೋದು, ಎಲ್ಲ ಡ್ಯಾನ್ಸರ್ಸ್ಗೂ ಪೇಮೆಂಟು. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್, ಒಂದು ಎಂಟ್ರಿ ಅವ್ರು ಮಾಡ್ತೀವಿ ಅಂತಂದರೆ ನಮ್ಗೊಂದು 45,000 ಸಾವಿರ ಹೋಗ್ಬಿಡುತ್ತೆ ಒಂದು ಎಂಟ್ರಿ. ಲೇಟ್ ಆಗಿ ಮಲ್ಗೋದು ಯಾರು? ಸೊ ಫಸ್ಟ್ ಟೈಮು ನನಗೆ ನನ್ನ ಮಕ್ಕಳು ನನಗೆ ಬಿಟ್ಟು ಬರ್ಕೊಟ್ಟಿರೋದು. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಶೀತಲ್. ಹಾಗೆ ನೀವ್ ನೋಡ್ತಾ ಇದ್ದೀರಾ ನಮ್ಮ ಡಿ ಕಂಪನಿ ಪ್ರೆಸೆನ್ಸ್ ಮನಸ್ಸಿನ ಡಿಟಾಕ್ಸ್ ಪಾಡ್ಕಾಸ್ಟ್. ಸೊ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿರುವಂತಹ ಸ್ಪೆಷಲ್ ಸೆಲೆಬ್ರಿಟಿ ಗೆಸ್ಟ್ ಯಾರು ಅಂತ ನೀವು ಯೋಚನೆ ಮಾಡ್ತಿರ್ತೀರಾ ಅಲ್ವಾ? ಸೊ ಎಸ್, ಇವರಿಗೆ ಡಾನ್ಸೇ ಪ್ರಪಂಚ. ಸೊ ಮಂಡ್ಯದಲ್ಲಿ ಹುಟ್ಟಿದ ಇವರು ಸಾಕಷ್ಟು ಕನಸನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದ್ರು, ಅವರ ಡಾನ್ಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ರು. ಈಗ ನಮ್ಮೆಲ್ರಿಗೂ ಇವರ ಹೆಸರು ಹೇಳಿದ್ರೇನೆ ಗೊತ್ತಾಗುತ್ತೆ ಇವ್ರು ಯಾರು ಅಂತ. ನಮ್ಮನೆಲ್ಲರ ಪ್ರೀತಿಯ ಜಗಿ ಮಾಸ್ಟರ್. ನಮಸ್ತೆ ಅಮ್ಮ. ನಮಸ್ತೆ ಜಗಿ ಮಾಸ್ಟರ್. ಹೇಳಮ್ಮ. ಸೊ ಪಾಡ್ಕಾಸ್ಟ್ಗೆ ಸ್ವಾಗತ. ಮೊದಲನೇದಾಗಿ ಒಳ್ಳೇದಾಗ್ಲಿ. ಸೊ ಡಿ ಕಂಪನಿ ಮನದಾಳದ ಮಾತನ್ನು ಆಚೆ ಹಾಕುವಂಥ ಕೆಲಸ ಮಾಡ್ತಿದ್ದೀರಾ. ನಮ್ಮಂಥ ಕಲಾವಿದರನ್ನ ಕರೆಸಿ. ಸೊ ನಿಮ್ಮ ಈಗ ಸ್ಟಾರ್ಟ್ ಆಗಿರೋದಕ್ಕೆ ನನ್ನ ಕಡೆಯಿಂದ ಇಡೀ ಟೀಮ್ಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಸೊ ನಿಮ್ಮೆಲ್ಲರ ಮನದಾಳದ ಮಾತು ಸ್ಟಾರ್ಟ್ ಮಾಡೋಣ. ಸೇಸ್ ಮನಸ್ಸನ್ನ ಡಿಟಾಕ್ಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಜಗಿ ಮಾಸ್ಟರ್ ರೆಡಿ ಇದ್ದಾರೆ. ಸೊ ಮಾಸ್ಟರ್, ಮೊದಲನೇದಾಗಿ ಎಲ್ರಿಗೂ ಸ್ಟಾರ್ಟ್ ಮಾಡೋಣ ಅಂತ ಅಂದ್ರೆ, ಎಸ್, ಬಾಲ್ಯದ ನೆನಪುಗಳು. ಮಂಡ್ಯದಲ್ಲಿ ಹುಟ್ಟಿರ್ತೀರಾ, ಕೊನೆ ಮಗ ನೀವು. ಸೊ ಎಸ್ ಬ್ಯಾಕ್ ಇನ್ ಟೀಮ್ ಅಲ್ಲಿ ಎಲ್ಲ ಡೀಟೇಲ್ಸ್ ತಗೊಂಡಿದ್ದೀವಿ. ಎಸ್, ಸೊ ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸ್ ಹೆಂಗಿತ್ತು ಮಾಸ್ಟರ್? ಚೈಲ್ಡ್ಹುಡ್ ನಾನು ಹುಟ್ಟಿದ್ದು ಮಂಡ್ಯದಲ್ಲಿ. ಸೊ ಒಂದು ಮಂಡ್ಯದಲ್ಲಿ ಅಂದ್ರೆ ಹಳೆ ಬೂದರ್ ಅಂತ ಒಂದು ಚಿಕ್ಕ ಹಳ್ಳಿ ಗ್ರಾಮ ಅದು. ಸೊ ಅಲ್ಲಿ ನಾನು ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಓದಿದ್ದೆ, ನಾನು 6th ಸ್ಟ್ಯಾಂಡರ್ಡ್ ಅಷ್ಟೇ. ಸೊ ಅಲ್ಲಿ ಬಾಲ್ಯದಂದ್ರೆ ತುಂಬ ಚೆನ್ನಾಗಿದೆ. ಸೊ ನಮ್ಮಪ್ಪ ಎಲ್ಲ ಭಯಂಕರವಾಗಿ ತುಂಬ ಸ್ಟ್ರಿಕ್ಟ್. ಅಲ್ಲಿ ರೋಡಲ್ಲಿ ಬರ್ತಾ ಇದ್ದಾರೆ ಅಂತ ಅಷ್ಟೇ ನಾವು ಎದುರ್ಕೊಂಡು ಮನೆ ಹೊಡೆ ಸೇರ್ಕೊಳ್ತಾ ಇದ್ವಿ. ಆ ಥರ ಭಯಂಕರ ಸ್ಟ್ರಿಕ್ಟು. ಅಂದರೆ ಇಡೀ ಊರಿಗೆ ಗೊತ್ತು, ನಮ್ಮಪ್ಪ ನನಗೆ ಹೊಡೆಯೋದು ಪಕ್ಕದ ಮನೆಗಲ್ಲ, ಇಡೀ ಊರಿಗೆ ಗೊತ್ತಿತ್ತು. ತುಂಬ ಸರಿಯಾಗಿ ಬೀಳ್ತಾಯಿತ್ತು ಏಟುಗಳು. ಸೊ ತುಂಬ ಚೆನ್ನಾಗಿತ್ತು ಅಲ್ಲಿ ಫ್ರೆಂಡ್ಸು. ಸೊ ಸ್ಕೂಲ್ ಚಕ್ಕರ್ ಹಾಕೋದು, ನನಗೆ ಡ್ಯಾನ್ಸ್ ಮಾಡೋದು. ಸೊ ಅದೆಲ್ಲ ಖುಷಿಯಾದಂಥ ವಿಷಯ, ತುಂಬ ಚೆನ್ನಾಗಿತ್ತು. ಜಾಸ್ತಿ ತಲಹರಟೆ ಮಾಡ್ತಾ ಇದ್ರಾ? ಭಯಂಕರ ಮೇಡಮ್. ಸೊ ಆಗ ಅಪ್ಪ ಹೊಡಿಯಕ್ ಬಂದಾಗ ಅಮ್ಮ ಬಂದು ನಿಮ್ನ ಬಚಾವ್ ನಮ್ಮಕ್ಕಿಂತ ಜಾಸ್ತಿ ನಮ್ಮಮ್ಮನೇ ತಿಂದಿರೋದು ಏಟು. ನಮ್ಮನ್ನ ತಡಿಯಕ್ ಬಂದು ನಮ್ಮಮ್ಮನೇ ತಿಂದಿರೋದು ಜಾಸ್ತಿ. ಯಾಕಂದ್ರೆ ನಾವು 4 ಜನ ಮಕ್ಕಳು. ಸೊ ನಮ್ಮ ಅಕ್ಕಂಗೆ ಜಾಸ್ತಿ ಹೊಡಿತಿರ್ಲಿಲ್ಲ, ನನಗಂತೂ ಇಡೀ ಮನೆಯಲ್ಲಿ ಎಲ್ಲ ಚೆನ್ನಾಗಿ ಹೊಡೆ. ಅದಕ್ಕೆ ಇಷ್ಟು ಹೊರಟ ಆಗ್ಬಿಟ್ಟಿರೋದು ನಾನು. ಅದಕ್ಕೆ ಎಲ್ಲ ಕಡೆ ಧೈರ್ಯ ನುಗ್ತಾ ಇರ್ತೀನಿ. ಹಳೆ ಪೆಟ್ಟಿಗಳು ಸ್ಫೂರ್ತಿ. ಅಪ್ಪ ನಮ್ಮಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲ ವಿಷಯದಲ್ಲೂ ಅಷ್ಟೇ.
ಅವರು ನನಗೆ ಹೊಡೆದಾಗ ಅಷ್ಟೇ ಅವನಿಗೆ ಒಳ್ಳೇದಾಗಲಿ ಅನ್ನೋದೇ ಬಯಸಿದ್ದಾರೆ. ತಂದೆ ತಾಯಿ ಯಾರಿಗೆ ಬಯಸೋದಿಲ್ಲ, ಒಳ್ಳೆ ಮಕ್ಳಿಗೆ ಒಳ್ಳೇದಾಗಲಿ ಅಂತಲೇ ಬಯಸೋದು. ಆದರೆ ನಮ್ಮ ತಂದೆ ನಂಗೆ ಹೊಡೆದಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಂಗೆ ಖುಷಿ ಆಗುತ್ತೆ. ಇವಾಗ ಅದನ್ನೆಲ್ಲ ಯಾಕೆ ಅಂದರೆ ಅವಾಗ ನಮ್ಮ ತಂದೆ ತಾಯಿ ಹೊಡಿತಿದ್ರೆ ನಾವು ಅಷ್ಟೇ ಭಯ ಭಕ್ತಿಯಿಂದ ಇರ್ತಾ ಇದ್ವಿ. ಸ್ಕೂಲಲ್ಲೂ ಅಷ್ಟೇನೆ. ಸೊ ಭಯಂಕರ ಹೊಡಿತಾ ಇದ್ರು ಮಾಸ್ಟರ್ಗಳು, ಮೂಲೆಗೆ ಯಾಕಂತ ಹೊಳಿಯೋರು ನಮ್ಮನ್ನೆಲ್ಲ. ಸೊ ನಾವು ಆ ಥರ ಬಂದಿರೋದಕ್ಕೆ ನಮ್ಗೆ ಇವತ್ತು ನೆನೆಸ್ಕೊಳ್ಳೋ ಖುಷಿ ಆಗುತ್ತೆ. ಈಗ ಒಂದು ಸ್ಕೂಲಲ್ಲಿ ಮಕ್ಕಳಿಗೆ ಭಯಂಗಿಲ್ಲ, ಹೊಡೆಯಂಗಿಲ್ಲ, ಅದೇ ಡೈರೆಕ್ಟ್ ಕಂಪ್ಲೇಂಟು. ಏನು ಗುರುಗಳಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಸ್ಕೂಲಲ್ಲಿ ಯಪ್ಪ. ಈಗ ನಿಜವಾಗ್ಲೂ ನನಗೆ ಸ್ಟೂಡೆಂಟ್ಸ್ಗೆ ಮೊನ್ನೆ ಯಾವುದೋ ಒಂದು ವಿಷಯ ಆಯಿತು. ಒಂದು ಹುಡುಗ ಹೋಗಿ ಮಾಸ್ಟರ್ಗೆ ಪಾಪ ಹೊಟ್ಟೆಗೆ ಹೊಡೆಬಿಟ್ಟಿದ್ದೆ. ಅದೊಂದು ವಿಡಿಯೋ ನಾನು ಈಗ ರೀಸೆಂಟಾಗಿ ಯಾವುದೋ ನೋಡಿದ್ದೆ. ಅದು ನನಗೆ ಕೈ ಸಿಗದಾಕ್ಬಿಡೋಣ ಅನಿಸ್ಬಿಟ್ಟಿತ್ತು. ಒಬ್ಬ ಗುರು ಅಂದರೆ ತಂದೆ ತಾಯಿ ಸಮಾನ ಅಲ್ಲ. ಆ ಗುರುಗಳಿಗೆ ನಾವು ರೆಸ್ಪೆಕ್ಟ್ ಕೊಡ್ದೇನೆ ಈಗ ನಮ್ಗೆ ಹೊಡಿತಾರೆ ಅಂತ ಅಂದ್ಬಿಟ್ಟು ನಮ್ಗೆ ಆ ಭಯ. ಅವಾಗ ಏನಾಗಿತ್ತು ಗೊತ್ತಾ, ಮಾಸ್ಟ್ರು ಹೊಡಿತಾ ಇದ್ರು, ಮನೆಗೆ ಬಂದು ಹೇಳಿದ್ರೆ ಅಪ್ಪ ಅಮ್ಮನ ಹೊಡಿತಾ ಇದ್ರು. ಆ ಭಯ ಭಕ್ತಿ ಇತ್ತು ಆಗ ಮುಂಚೆ. ಇವಾಗ ಅದೆಲ್ಲ ಹೋಗ್ಬಿಡ್ತದೆ. ತುಂಬಾನೇ ಬೇಜಾರಾಗುತ್ತೆ ಅದೊಂದು ವಿಷಯ ನೆನೆಸ್ಕೊಂಡ್ರೆ. ನಾನಂತೂ ತುಂಬಾ ಕಷ್ಟಗಳು ಸುಖಗಳು ಎಲ್ಲಾನು ನೋಡಿ ಬಂದಿದ್ದೀನಿ ನಮ್ಮ. ಸೊ ಮಾಸ್ಟರ್, ನಾನು ಆಕ್ಚುಲಿ ಒಂದು ಕಾನ್ಸೆಪ್ಟ್ ಹೇಳೋದ್ ಮತ್ತೆ ನಿಮ್ಗೆ. ಸೊ ಇದು ನಮ್ಮ ಮಿಸ್ಟ್ರಿ ಬಾಕ್ಸ್ ಅಂತ, ನಮ್ಮ ಡಿಟಾಕ್ಸ್ ನ ಮಿಸ್ಟ್ರಿ ಬಾಕ್ಸ್. ಸೊ ಈ ಮಿಸ್ಟ್ರಿ ಬಾಕ್ಸ್ ಅಲ್ಲಿ ನಿಮ್ಮ ಲೈಫಿನ ಮಿಸ್ಟ್ರೀಸ್ ಇದೆ ಒಳಗಡೆ. ಸೊ ಒಂದೊಂದೇ ತೆಗಿತಾ ಹೋಗ್ತೀನಿ ಹಂತ ಹಂತವಾಗಿ. ಸೊ ಅದ್ರ ಬಗ್ಗೆ ನೀವು ಹೇಳ್ತಾ ಹೋಗ್ಬೇಕು. ಸೊ ಎಸ್, ಮೊದಲನೇದಾಗಿ ನೋಡೋಣ ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಯಾವ ಒಂದು ಮಿಸ್ಟ್ರಿ ಇದೆ ಅಂತ. ಸೊ ಏನಿದೆ ನಮ್ಮ ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಅಂತ ನೋಡಿದ್ರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ನಿಮ್ಮ ಒಂದು ಅಂಕಪಟ್ಟಿ, ಜಗಿವಾಸುವರ ಮಾರ್ಕ್ಸ್ ಕಾರ್ಡ್. ಇದು ನಿಮ್ದೇ ಅಲ್ವಾ ಮಾಸ್ಟರ್? ತುಂಬಾ ಖುಷಿ ಆಗ್ತಾ ಇದೆ ನೋಡಿ ನನ್ನ ಮಾರ್ಕ್ಸ್ ಕಾರ್ಡು. ಸೊ ಅವಾಗೆಲ್ಲ ಕೈಯಲ್ಲೇ ಮಾಸ್ಟರ್, ಅವಾಗೆಲ್ಲ ಸ್ಕೂಲಲ್ಲಿ ಕೈಯಲ್ಲೇ ಇತ್ತು. ಸೊ ಖುಷಿ ಆಗ್ತಾ ಇದೆ ಇದು. ಸೊ ನಿಮ್ಮ ಒಂದು ಹಂಗೆ ಮಾರ್ಕ್ಸ್ ಕಾರ್ಡ್ ನೋಡ್ತಾ ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ಹೇಳಿ ಮಾಸ್ಟರ್. ಹೌದು, ಯಾಕೆ ನಾನು ಜಾಸ್ತಿ ಓದ್ತಿರ್ಲಿಲ್ಲ ಬಿಡಮ್ಮ. ಅಲ್ಲ, ಸ್ಕೂಲ್ ಡೇಸ್ ಅಲ್ಲಿ ಹೆಂಗಿತ್ತು? ಸ್ಕೂಲ್ ಡೇಸ್ ಅಲ್ಲಿ ತುಂಬಾ ಚೇಷ್ಟೆಗಳಿತ್ತಮ್ಮ, ಭಯಂಕರವಾದಂತ ಚೇಷ್ಟೆಗಳು. ಅದಕ್ಕೆ ನಾನು ಚೆನ್ನಾಗಿ ಪದ್ಮರಾಜು ಮಾಸ್ಟರ್ ಅಂತ ಇದ್ರು ನನಗೆ. ಅವ್ನು ಮುಲಾಜಿ ನೋಡ್ತಿರ್ಲಿಲ್ಲ. ಬಂದ್ ಟೇಬಲ್ ಮೇಲೆ ಇಡಬೇಕು, ಪಡಾರದ ಹೊಡೆಯೋದು, ಮುಲಾಜಿ ನೋಡ್ತಿರ್ಲಿಲ್ಲ. ಅವ್ರಿಗೆಲ್ಲ ನೀಲಾವತಿ ಮೇಡಮ್ ಅಂತ ಇದ್ರು, ತುಂಬಾ ಸ್ಟ್ರಿಕ್ಟ್. ನನ್ಗೆ ಆ ಭಯಕ್ಕೋ ಏನೋ ಗೊತ್ತಿಲ್ಲ. ಸ್ಕೂಲ್ ಅಂದ್ರೆ ಭಯ ಆಗಿರೋದು ಅವಾಗ. ಸ್ಕೂಲ್ ಅಂದ್ರೆ ಭಯ ಆಗಿರೋದು. ಅವ್ರು ಎಷ್ಟು ಹೊಡಿತಿದ್ರು. ಸೊ ಅಷ್ಟೇ ಸ್ಟ್ರಿಕ್ಟ್, ಅಷ್ಟೇ ಹೇಳ್ಕೊಡುವಂಥದ್ದಾಗ್ಲಿ ಆಗ ನಮ್ಗೆ ಗೊತ್ತಿಲ್ಲ. ನೀವು ಮಾಸ್ಟರ್ ಹೊಡಿತಾರೆ 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 ಅಂತ, ಏನಕ್ಕಾಗಿ ಹೊಡಿತಾ ಇದ್ದಾರೆ ಅಂತ ನನಗೆ ಆಮೇಲೆ ಅರಿವಾಗಿದೆ ನಮಗೆಲ್ಲ. ಅವ್ರು ಹೊಡೆಯೋದು ಏನಕ್ಕೆ ಅದೆಲ್ಲ ಯೋಚನೆ ಮಾಡ್ಬೇಕು. ಇವಾಗ ಯೋಚನೆ ಮಾಡಿದ್ರೆ ಎಂಥ ಕೆಲಸ ಮಾಡಿಬಿಟ್ಟೆ, ನಾವಿನ್ನೂ ಓದಬೇಕಾಯ್ತು ಅಲ್ಲ ಅನಿಸ್ಬಿಡುತ್ತೆ ಆ ಟೈಮಲ್ಲಿ. ಸೊ ಖುಷಿ ಅಮ್ಮ. ಒಂದು ಯಾರು ಗೊತ್ತೇ ಇಲ್ಲ ಬಿಡಿ, ಫಸ್ಟ್ ಟೈಮು ನಿಮ್ಮ ಚಾನಲ್ನಲ್ಲಿ ರಿವೀಲ್ ಆಗ್ತಾ ಇರೋದು ಇದು ನನ್ನ ಮಾರ್ಕ್ಸ್ ಕಾರ್ಡು. ಖುಷಿ ಆಗ್ತಾ ಇದೆ ಇದನ್ನ ಕಲೆಕ್ಟ್ ಮಾಡಿದಿರಲ್ಲ ಅಂತ. ಸರ್, ಸ್ಕೂಲಿಂಗ್ ಮುಗಿಸ್ತೀರಾ ಒಂದ್ ಕಡೆ, ಅದಾದ್ಮೇಲೆ ಮಂಡ್ಯದಲ್ಲೇ ಸೆಕ್ಯೂರಿಟಿ ಆಗಿ ಜಾಯಿನ್ ಆಗ್ತೀರಾ. ಸೊ ಆ ಒಂದು ಫೇಸ್ ಹೆಂಗಿತ್ತು, ಮತ್ತೆ ಯಾಕೆ ನೀವು ಸೆಕ್ಯೂರಿಟಿ ಆಗಿ ಜಾಯಿನ್ ಆಗ್ಬೇಕಾಗಿತ್ತು? ಇಲ್ಲ, ನಮ್ಮ ಮನೇಲಿ ಏನಂದ್ರೆ ತುಂಬಾ ಬಡತನ ಆ ಟೈಮಲ್ಲಿ. ಸೊ ನಮ್ಮ ತಂದೆ ಒಂದು ವರ್ಕ್ಶಾಪಲ್ಲಿ ಕೆಲಸ ಮಾಡ್ತಾ ಇದ್ರು, ಅಣ್ಣ ನಾವು ಹಂಗೆ ಇಲ್ಲಿ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸೊ ಹೋಗಿ ಕೂಲಿ ಮಾಡೋದು ಅದೆಲ್ಲ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಮಂಡ್ಯದಲ್ಲಿ ನನಗೆ ಪ್ರದೀಪ್ ಅಂತ ಅವ್ರ ತಂದೆ ಸೇರಿಸಿದ್ದು, ಶುಗರ್ ಫ್ಯಾಕ್ಟ್ರಿ ಕೆಲಸಕ್ಕೆ ಸೇರಿಸಿದ್ದು ನನ್ನನ್ನು. ಕೆಲಸ ಇದೆ, ಈ ಥರ ಹೋಗ್ಬೇಕು ಮಾಡಬೇಕು, ತುಂಬ ಕಷ್ಟ ಅಂತಂದಾಗ ಅಲ್ಲಿ ನೈಟ್ ಡ್ಯೂಟಿ ಮಾತ್ರ. ಅಯ್ಯೋ ಭಯಂಕರ, ಅಲ್ಲೂ ಎಕ್ಸ್ಪೀರಿಯನ್ಸ್ ತುಂಬ ಆಗಿದೆ ನನಗೆ. ಸೊ ಕೆಲಸ ಮಾಡಬೇಕಾದ್ರೆ ನನಗೆ ಗೊತ್ತಿಲ್ಲಲ್ಲ, ಫಸ್ಟ್ ಟೈಮ್ ಕೆಲಸಗಳು ಅದೆಲ್ಲ ಬಂದು ಚಟಾರ್ ಅಂತ ಹೊಡೆಯೋದು. ನನಗೆ ಗೊತ್ತಿಲ್ಲ, ಗಾಬರಿ ನಿದ್ದೆ ಬಂದ್ಬಿಡುತ್ತೆ ನನಗೆ, ನೈಟ್ ಡ್ಯೂಟಿ ಅಲ್ವಾ. ಬಂದು ಪಟ್ ಪಟ್ ಅಂತ ಹೊಡೆಯೋರು, ಮುಲ್ಲಾಜೆ ನೋಡ್ತಿರ್ಲಿಲ್ಲ ಅವರು. ಯಾಕಂದರೆ ಅವ್ರ ಜವಾಬ್ದಾರಿ, ನಮ್ಮದು ಸೆಕ್ಯೂರಿಟಿ ಕೆಲಸ ಏನೋ ಅದನ್ನು ನಾವು ಸೈನಿಕ ಥರ ಕಾಯಬೇಕು ನೈಟ್ ಡ್ಯೂಟಿ. ಓಕೆನಾ, ನಮ್ಮ ಹತ್ರ ಸ್ಟಿಕ್ ಇದೆ, ಅವ್ರ ಹತ್ರ ಗನ್ ಇದೆ, ಇಷ್ಟೇ ವ್ಯತ್ಯಾಸ ಅಲ್ವಾ. ಸೊ ಹಂಗಾಗಿ ಆ ನೋವುಗಳು ಎಲ್ಲ ತುಂಬ ಪಾಠ ಕಲಿಸ್ಕೊಟ್ಟಿದೆ ನನಗೆ. ಸೊ ಅದರಿಂದ ನೀವು ಇವತ್ತು ಇಷ್ಟು ಮಟ್ಟಿಗೆ ಅಚೀವ್ ಮಾಡಿ ಇಲ್ಲಿ ಕೂತಿದ್ದೀರಾ. ಹೌದು. ಸೊ ಅದಾದ್ಮೇಲೆ ಬೆಂಗಳೂರಿಗೆ ಅದಾದ್ಮೇಲೆ ಪಿ ವಿ ರೋಡಲ್ಲಿ ಮಂಡ್ಯದಲ್ಲಿ ನಮ್ದು ಅಲ್ಲಿ ಕ್ಲಾಸ್ ಮೆರಕಲ್ ಗೈಸ್ ಅಂತ, ಅದು ಇಡೀ ಮಂಡ್ಯಗೆ ಒಂದೇ ಕ್ಲಾಸ್ ಇದ್ದಿದ್ದು, ಡ್ಯಾನ್ಸ್ ಕ್ಲಾಸ್ ಮೆರಕಲ್ ಗೈಸ್ ಅಂತ. ಅಲ್ಲಿ ಪ್ರದೀಪ್, ನಮ್ಮ ಜೈ, ಕಿರಣ್,
ಸೊ ನಾನು ಮತ್ತು ಭಾನು, ಮಾನಸ, ಶಿವು. ಸೊ ಶಿವು ಅಂತ ಅದು ಟೈಟ್ಲು ಇಟ್ಟಿದ್ದವರು ಬೆರೆಕಲ್ ಗೈಸ್ ಅಂತ. ಆಮೇಲೆ ಎಲ್ಲರೂ ಜಾಯ್ನ್ ಆದ್ವಿ. ನಮ್ಮೂರಿಗೆ ಒಂದ್ಸತಿ ಅವರು ಡ್ಯಾನ್ಸ್ ಹೇಳ್ಕೊಡಕ್ಕೆ ಬಂದಿದ್ರು. ಅಲ್ಲಿಂದ ನಾನು ಚಿಕ್ಕದಲ್ಲೇ ಊರಲ್ಲೇ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ. ಪಿ ಟಿ ಮಾಸ್ಟರ್ ಕೇಳೋರು, ಯಾರ ಡ್ಯಾನ್ಸ್ ಮಾಡ್ತೀರಾ ಅದಕ್ಕೆ ಒಳ್ಳೆ ಟೈಮಲ್ಲಿ ಫಸ್ಟ್ ಇದ್ದಾಗ ನಾನು ಮಾಡ್ತೀವಿ ಸರ್ ಅಂತಂದ್ರೆ ಸುಮ್ಮನೆ ಡ್ಯಾನ್ಸ್ ರಾಜನ ಅಂತ ಸಾಂಗ್ ಹಾಕೊಳ್ಳುವೆ ಮಾಡ್ತಾರೆ. ಸೊ ಆ ಥರ ಚಿಕ್ಕದ್ರಿಂದ ಚೈಲ್ಡ್ಹುಡ್ ಇದ್ದಾಗಿಂದ ಏನಾಯ್ತು. ಆಮೇಲೆ ನನಗೆ ಟಚ್ ಇರೋದ್ರಿಂದ ರಾಣಿ ಮೇಡಮ್ ಅಂತ ಒಬ್ಬರಿದ್ರು. ಸೊ ಅವರೆಲ್ಲ ತುಂಬ ನೆನೆಸ್ಕೋಬೇಕು. ಅವರೆಲ್ಲ ನನಗೆ ವಿದ್ಯೆ ಕಲಿಸಿದ್ರುಗಳು. ಆಮೇಲೆ ಮಾದಣ್ಣ ಅಂತ ಅಂದ್ಬಿಟ್ಟು ನಮ್ಮ ಊರಲ್ಲಿ ಕೋಲಾಟ ಫುಲ್ಲು ಕೋರ್ಸ್ ಮುಗಿಸಿದ್ದೆ ನಾನು. ಇಡೀ ಸ್ಕೂಲ್ ಗ್ರೌಂಡಿಗೆ ನೀರು ಹಾಕಬೇಕು, ಒಂದು 40 ಜನ ಕರ್ಕೊಂಬರೋರು, ಫುಲ್ ಕೋಲಾಟ. ಆಗ ನಮ್ಮ ಅಕ್ಕ ವನಜಾಕ್ಷಿ ಅಂತ ಅಂದ್ಬಿಟ್ಟು ಅದು ಫಸ್ಟ್ ಡ್ಯಾನ್ಸ್ ನನಗೆ ಬೇಸಿಕ್ ಅಂದರೆ ಅವಾಗ ನನಗೆ ಡ್ಯಾನ್ಸ್ನ ಕಲ್ತಿದ್ದು ನಾನು. ಮಾದಣ್ಣದ ದೊಡ್ಡ ತುಂಬ ಸೀನಿಯರ್ ಅವರು. ಸೊ ಅವರು ಜಾನಪದ, ಫುಲ್ ಜಾನಪದ, ಫೋಕು, ಸೊ ಈ ಥರ ಬೇಸಿಕಲ್ಲಿ ಕೊರವಂಜಿ ಎಲ್ಲ ಮಾಡಿಸೋರು ನಮ್ಗೆ ಅವಾಗ. ಅವರೆಲ್ಲ ಹೊಡೆಯೋ ಏಟುಗಳಿಗೆಲ್ಲ ಎಲ್ಲ ಫುಲ್ ಅದೇನೋ ಒಂದು ಮಿಸ್ಟೇಕ್ ಮಾಡಿಸೋಕೆ ಅಲ್ಲೇ ಹೊಡೆಯುತ್ತಾರೆ ಅವರು. ಕೋಲ್ ಉಯ್ಬೇಕಾದ್ರೆ ಹೊಡಿತಾರು. ಜಾನಪದ ಸಾಂಗ್ ಹೇಳ್ಕೊಂಡು ಕೋಲಾಟ ಉಯ್ಯೋರು ನಾವೆಲ್ಲ. ಸೊ ಅದು ಮಜಾ ಇರ್ತೈತೆ ಅವಾಗ. ಅಲ್ಲಿಂದ ಇಲ್ಲಿವರೆಗೆ ಬಂದು ಕೂತಿದ್ದೀವಿ. ಸೊ ಅದಾದ್ಮೇಲೆ ಬೆಂಗಳೂರಿಗೆ ಬರ್ತೀರಾ. ಬೆಂಗಳೂರಲ್ಲಿ ಒಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂತೀರಾ. ಹೌದು. ಸೊ ಆ ಒಂದು ಹಂತ ಹೆಂಗಿತ್ತು? ಸೊ ನಾನು, ಆನಂದು, ಅನಿ ಅಂತ 3 ಜನ ನಮ್ಮೂರ್ಲವರೇ ಎಲ್ಲ. ಸೊ ಎಲ್ಲ ಆಯಿತು, ಕಷ್ಟಪಟ್ಟಾಯಿತು, ಇದಾಯಿತು. ನಮಗೆ ದುಡಿಲೇಬೇಕು ಅಂತ, ನಾನು ದುಡಿಬೇಕಂತ ಬೆಂಗಳೂರು ಬಂದಿದ್ದೆ. ನಾನು ಕಷ್ಟಪಡು, ನನ್ನ ಕೆಲಸ ನೋಡಮ್ಮ, ನಾನು ಆ ಕೆಲಸ ಮಾಡಬೇಕು, ಇದೇ ಕೆಲಸ ಮಾಡ್ಬೇಕಂತ ನನಗೆ ಏನು ಕೆಲಸ ಸಿಗುತ್ತೆ ಅದನ್ನು ನಾನು ಮನ್ಸಾರ ನಾನು ಹೋಗಿ ಮಾಡ್ತಿದ್ದೆ ಕೆಲಸನ. ನನಗೆ ಅಲ್ಲಿ ಏನು ಗೊತ್ತಿಲ್ಲ, ನನಗೆ ಕೂಡ ಕೆಲಸ ಮಾಡಬೇಕು, ದುಡಿಬೇಕು ಬೆಂಗಳೂರಲ್ಲಿ ಅಂತ ಬಂದದ್ದು ನಾನು. ಫಸ್ಟ್ ಹೋಗಿದ್ದು ಸುನೇತ್ರ ಗಾರ್ಮೆಂಟ್ಸ್ ಅಂತ ಮಾಲ್ಗಳ್ದಲ್ಲಿ ಇದೆ, ಈಗಲೂ ಇದೆ. ಈಗಲೂ ನಮ್ಗೆ ಟಚಲ್ಲಿ ಇದ್ದಾರೆ, ನಮ್ಮ ಜೊತೆ ಕೆಲಸ ಮಾಡೋರು ಟಚಲ್ಲಿ ಇದ್ದಾರೆ. ಸೊ ಕೆಲಸ ಜೊತೆಲೇ ಮಾಡೋರು ಗಾರ್ಮೆಂಟ್ಸ್ ಅಲ್ಲಿ 1,000 ರೂಪಾಯಿ ಇತ್ತು ಅವಾಗ ನನಗೆ ಸ್ಯಾಲ್ರಿ. ಅವಾಗ ಅಲ್ಲಿ ಹೋಗ್ತಾ ಇದ್ದಾಗ ನಾನೇ ಲೇ ಆಗ್ತಾ ಇದ್ದೆ. ರೋಲ್ಗಳು, ಬಟ್ಟೆ ರೋಲ್ಗಳು ಬರೋದು, ಅದು ಲೋಡ್ ಬಂದ ತಕ್ಷಣ ತಗೊಂಡು ಹೊರಗಡೆ ಆಗ್ತಾ ಇದ್ದೆ. ಸೊ ಅದನ್ನ ಹಾಕೊಂಡು ಹಂಗೆ ಕಂಟಿನ್ಯೂ ಆಯಿತು. ಸೊ ಬೆಂಗಳೂರಿಗೆ ಬರ್ಬೇಕಂತ ಏನಕ್ಕೆ ಅನ್ಸ್ತು, ಅಥವಾ ನಿಮ್ಮ ಮನೆಯಲ್ಲಿ ಏನಂದ್ರು ಆ ಒಂದು ಡೆಸಿಷನ್ ನೀವು ತಗೊಂಡಾಗ ಬೆಂಗಳೂರಿಗೆ ಹೋಗ್ತೀನಿ ಅಂತ? ಯಾರಿಗೂ ಇಷ್ಟ ಇರಲಿಲ್ಲ. ನಮ್ಮ ಊರಲ್ಲಿ ಅವ್ರು ಇಲ್ಲಿಂದ ಬೆಂಗಳೂರಿಗೆ ಹೆಂಗೆ ಇದು ಮಾಡ್ತಾರೆ, ಅವಾಗೆಲ್ಲ ಹೆಂಗಾಗ್ತಿತ್ತು ಅಂತಂದರೆ ಪಕ್ಕದ ಮನೆಯವರು, ಆ ಮನೆಯವರು, ಇವ್ರು ಅವ್ನು ನೋಡು, ಇವ್ನು ನೋಡು, ನನ್ನ ನೋಡು ಅಂತ ಯಾರು ಹೇಳಿಲ್ಲ. ಅದು ಯಾವಾಗ ಆಗತ್ತೆ ಅಂದರೆ ನಾವು ಬೆಳೆದಾಗ ಆಗುತ್ತೆ ಅವನ ನೋಡು ಅಂತ. ಅದ್ರ ಮುಂಚೆನೆ ಎಲ್ಲರೂ ಆಡ್ಕೊಳ್ಳೋದು ಕಾಮನ್. ಅದು ನೋಡು, ಅವ್ರ ಮಗ ನೋಡಿ ಹೆಂಗಿದ್ದಾನೆ, ಇವ್ರ ಮಗ ನೋಡಿದ್ದಾನೆ, ಅವ್ರ ಅಕ್ಕನ ಮಗ ನೋಡಿ ಹೆಂಗಿದ್ದಾನೆ. ಸೊ ಈ ಥರ ಎಲ್ಲ ಬರ್ತಾಯಿತ್ತು. ನಮ್ಗೇನು ಅನಿಸ್ಬಿಟ್ಟಿತ್ತು, ಮನೆ ಕಷ್ಟ ಇದ್ದಾಗ. ಸೊ ನಮಗೆ ಅನಿಸ್ತಾ ಇತ್ತು, ನಾವು 1-3 ಜನ ಅವ್ರುಗಳಿಗೆ ಹೋಗೋಣ, ಸೊ ಗಾರ್ಮೆಂಟ್ಸ್ಗೆ ಹೋಗೋಣ ಅಂತ. ಯಾರು ನನಗೆ ಒಂದೇ ಒಂದು ಪರ್ಸನ್ ಗೊತ್ತಿರಲಿಲ್ಲ ನನಗೆ ಇವತ್ತು ಬ್ಯಾಂಗ್ಳೂರಲ್ಲಿ. ಒಂದೇ ಒಬ್ಬ ಪರ್ಸನ್ ನನಗೆ ಗೊತ್ತಿರಲಿಲ್ಲ ಬ್ಯಾಂಗ್ಳೂರಲ್ಲಿ ನಾನು ಬಂದಾಗ. ಸೊ ನನಗೆ ಇವತ್ತೇನು ಖುಷಿ ಆಗ್ತಾ ಇದೆ ಅಂತಂದ್ರೆ, ಎಲ್ಲೋದ್ರೂ ಜಗ್ಗಿ ಮಾಸ್ಟರ್ ಗೊತ್ತಿಲ್ಲ. ಇಡೀ ಕರ್ನಾಟಕದಲ್ಲಿ ಯಾವುದೇ ಊರಿಗೆ ಪ್ರತಿಯೊಬ್ಬ ಡ್ಯಾನ್ಸರ್ ಅಲ್ಲಿ ಇದ್ದೇ ಇರ್ತಾರೆ. ಸೊ ಪ್ರತಿಯೊಂದು ಊರಲ್ಲಿ ಮನೆ ಕಟ್ಟಕ್ಕಾಗಲ್ಲ, ಪ್ರತಿಯೊಬ್ಬ ಡ್ಯಾನ್ಸರ್ ಅಲ್ಲಿ ಇದ್ರೆ ಅಂತ ಮನೆ ಇದ್ದಂಗೆ. ಸೊ ಹಂಗಾಗಿ ಸೊ ಖುಷಿ ಆಗುತ್ತೆ ಆ ಲೈಫು. ಅದಕ್ಕೆ ಮನುಷ್ಯ ಯಾವಾಗಲೂ ಅಷ್ಟೇ ಒಂದು ಶ್ರದ್ಧೆ ಇಟ್ಕೊಂಡು ಕಷ್ಟಪಡ್ಬೇಕು. ಮನುಷ್ಯ ದುಡ್ಡಿಂದ ಯಾವತ್ತೂ ಹೋಗ್ಬಾರ್ದು. ದುಡ್ಡಿನ ಆಟೋಮೆಟಿಕ್ ಬರುತ್ತೆ, ನನ್ನ ಹತ್ರ ಏನಿಲ್ಲ, ಎಲ್ಲ ಇದೆ ಅಲ್ವಾ. ಹೌದು. ಅದಾದ್ಮೇಲೆ ಎ.ವಿ. ರವಿ ಅವರ ಜಿಮ್ ಗಾರ್ಮೆಂಟ್ಸ್ ಹೋಗ್ಬೇಕಾದ್ರೆ ಅಲ್ಲಿ ಎ.ವಿ. ರವಿ ಜಿಮ್ ಪಕ್ಕದಲ್ಲೇ ಇತ್ತು. ಸೊ ಅಲ್ಲಿ ಈ ತರ ಕೇಳ್ಕೊಂಡೆ, ಸರ್ ನಾನು ಡ್ಯಾನ್ಸ್ ಬರುತ್ತೆ, ನಿಮ್ಮ ಜಿಮ್ಮಲ್ಲಿ ನಾನು ಡ್ಯಾನ್ಸ್ ಮಾಡಿಸ್ತೀನಿ ಅಂತ. ಅವ್ರ ಅಕ್ಕನ ಮಗ ಒಬ್ಬ, ಅಂದ್ರೆ ತಮ್ಮ ಹರೀಶ್ ಅಂತ, ಎ.ವಿ. ರವಿ ಅವ್ರ ತಮ್ಮನೇ, ಸ್ವಂತ ತಮ್ಮ. ತುಂಬಾ ನೆನೆಸ್ಕೋಬೇಕು ನಾನು ಅವನ್ನ. ಅರ್ಧ ಬೆಂಗಳೂರು ತೋರಿಸಿದ್ದ ಅವ್ನು ನನಗೆ. ಹೌದೌದು. ಸೊ ಅಲ್ಲಿ ಹೋದಾಗ ಕೇಳಿದೆ ನಾನು, ಎ.ವಿ. ರವಿ ಸರ್ ಇದ್ರು, ಈ ಥರ ಸರ್ ಡ್ಯಾನ್ಸ್ ಬರುತ್ತೆ, ಡ್ಯಾನ್ಸ್ ಹೇಳ್ಕೊಡ್ತೀನಿ. ಇಲ್ಲಪ್ಪ ಮಾಡಕ್ಕೆ ಬಾ ನೀನು, ಸೊ ನಾನು ಪೇರೆಂಟ್ಸ್ ಎಲ್ಲ ಕರೆಸ್ತೀನಿ, ಅವ್ರಿಗೆಲ್ಲ ಇಷ್ಟ ಆಗಿ ನೀವು ಬಂದು ಕ್ಲಾಸ್ ತಗೊಳ್ಳುವಂತೆ ಅಂತ. ನನಗೆ ಖುಷಿ, ಹೋಗಪ್ಪ ಎ.ವಿ. ರವಿ ಸರ್ ಸೊ ಬಂದಿದ್ದಾರೆ. ನಾನು ರೆಡಿ ಆಗೋದು, ನಾನು ಪ್ರಿಪೇರ್ ಆಗಿಬಿಟ್ಟಿದ್ದೆ, ಟ್ರೈನಾಗ ಇಟ್ಕೊತಿಲ್ಲ. ಬೆಳಿಗ್ಗೆಲ್ಲ ಪೇರೆಂಟ್ಸ್ನೆಲ್ಲ ಕರೆಸಿದ್ರು, ನಾನು ಹೋದೆ. ಸೊ ಡ್ಯಾನ್ಸ್ ಎಲ್ಲ ಮಾಡಿದೆ. ಸೊ ಎಲ್ರಿಗೂ ಇಷ್ಟ ಆಯಿತು, ಎಲ್ಲ ಕ್ಲಾಪ್ ಮಾಡೋರು. ಸೊ ಅವ್ರು ತುಂಬ ಬಂದು ಹೇಳಿದೆ, ಅಣ್ಣಗೆಲ್ಲ ಇಷ್ಟ ಆಯಿತು ಮಾಸ್ಟರ್, ನೀವು ಬಂದು ಬೆಳಿಗ್ಗೆ ಕ್ಲಾಸ್ ತಗೊಳ್ಳಿ. ಹಿಂಗೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಡ್ಯಾನ್ಸು, ಒಂದು ಕ್ಲಾಸ್ ಅನ್ನೋದು. ಅಲ್ಲಿಂದ ಕೆರಿಯರ್ ಸ್ಟಾರ್ಟ್ ಆಯಿತು. ಸೊ ಆ ಒಂದು ಟ್ರೈನಿಂಗ್ ಪೀರಿಯಡ್ ನೀವು ಟ್ರೈನರ್ ಆಗಿ ಟ್ರೈನ್ ಮಾಡ್ತಿದ್ರಿ, ಅದನ್ನ ಎಷ್ಟು ಎಂಜಾಯ್ ಮಾಡ್ತಾ ಇದ್ರಿ ಮಾಸ್ಟರ್? ತುಂಬ ಖುಷಿ ಕೊಡುತ್ತೆ ಅಮ್ಮ. ನಮ್ಗೆ ಏನಂತಂದರೆ ಆ ಸಾಂಗ್ ನಮಗೆ ಲೈಫೇ ಮ್ಯೂಸಿಕ್ಕು. ನಮಗೆ ಎಷ್ಟೇ ನೋವಿರಲಿ ಒಂದು ಸಾಂಗ್ ಹಾಕೊಂಡ್ರೆ ಎಲ್ಲೋ ಒಂದು ಕಡೆ ಖುಷಿ ಆಗಿಬಿಡುತ್ತೆ. ಖುಷಿ ಆಗಲಿ ಸಾಂಗ್ ಬೇಕು ನಮಗೆ, ದುಃಖ ಆಗಿದ್ರು ಸಾಂಗ್ ಬೇಕು ನಮಗೆ.
ನಾವು ಹಂಗೆ ಬೆಳ್ಕೊಂಡ್ ಬಂದಿದ್ದಲ್ವಾ. ಸೊ ಹಂಗಾಗಿ ಏನಾಗುತ್ತೆ, ಆ ಕೋರಿಯೋಗ್ರಫಿ ಅನ್ನೋದು ಆ ಸಾಂಗ್ ಬಂದಾಗ ನಮಗೆ ಅದು ಆಟೋಮೆಟಿಕ್ ಆಗಿ, ಈಗ ಒಂದು ಮಗು ನೋಡಿದ್ರೆ ನಾನು ಏನು ಬೇಕಾದ್ರೂ ಮಾಡಿಸ್ಬಲ್ಲೆ ನಾನು. ಹೌದು. ಅವ್ರಿಗೆ ಡ್ಯಾನ್ಸ್ ಬರೋರು ಹೇಳ್ಕೊಡ್ತಿಲ್ಲ ನಾನು ಜಾಸ್ತಿ, ಡ್ಯಾನ್ಸ್ ಯಾರು ಬರೋ ಅವ್ರಿಗೆ ಜಾಸ್ತಿ ಮಾಡಿಸ್ತಾ ಇದ್ದೆ ನಾನು. ಒಬ್ಬ ಕ್ರಿಯೇಟಿವ್ ಒಬ್ಬ ಕೋರಿಯೋಗ್ರಾಫರ್ಸ್ಗೆ ಅದೇನು ಇನ್ನೇನು ಮುಖ್ಯ ಅಲ್ವಾ. ಸೊ ಬಟ್ ಡ್ಯಾನ್ಸ್ ಮಗುನ ಡ್ಯಾನ್ಸ್ ಮಾಡೋರ್ಗೆ ಮಾಡಿಸ್ತಾ ಇರಲಿಲ್ಲ, ಡ್ಯಾನ್ಸ್ ಬರ್ದವ್ರನ್ನ ಇವತ್ತು ರೆಡಿ ಮಾಡಿ ಇಟ್ಬಿಟ್ಟಿರೋದು ನಾನು ಇವತ್ತು. ಎಸ್ ಹಂಗೆ. ಅದಾದ್ಮೇಲೆ ಕುಣಿಯೋಣು ಬಾರ ಸ್ಟಾರ್ಟ್ ಆಗುತ್ತೆ ಜರ್ನಿ. ಎಸ್ ಕುಣಿಯೋಣು ಬಾರ ಜಿ ಕನ್ನಡ ಫಸ್ಟ್ ಮಾಡಿದ್ದಾನೆ ಕಿಶನ್ಗೆ. ಸೊ ಕ್ಷಣ ಅಂತ ಒಂದು ಕ್ಲಾಸ್ ವಿಜಯನಗರದಲ್ಲಿ, ಅಲ್ಲಿ ಸ್ಟೂಡೆಂಟ್ ಒಂದು ಹುಡುಗ. ಸೊ ಅಲ್ಲಿ ಸೆಲೆಕ್ಷನ್ ಆಗ್ತಾನೆ. ಸೊ ನಮ್ಗೆ ಗೊತ್ತಿಲ್ಲ ಅವಾಗ, ನಮ್ಗೆ ಚಾನಲಲ್ಲಿ ದುಡ್ಡು ಕೊಡ್ತಾರೆ ಕೊರಿಯೋಗ್ರಾಫಿಗೆ ಅನ್ನೋದು ನಮ್ಗೆ ಏನೂ ಗೊತ್ತಿಲ್ಲ. ಸೊ ಹೋಗೋದು ನಾವೇ ಉಳ್ಳಾಳ್ ಮೇನ್ ರೋಡಲ್ಲೇ ಪ್ರಾಪರ್ಟಿ, ಅಲ್ಲೇ ನೈಟಲ್ಲಿ ಅಲ್ಲೇ ಕೂತ್ಕೊಂಡು ಅಲ್ಲೇ ಪ್ರಾಪರ್ಟಿ ಮಾಡ್ಕೊಳ್ಳುವ ಖುಷಿ ನನಗೆ. ನಮ್ಮ ಸ್ಟೂಡೆಂಟ್ ಜಾಯ್ನ್ ಆದ ಜಿ ಕನ್ನಡಕ್ಕೆ ಅಂತ ತಕ್ಷಣ ಅಲ್ಲಿಂದ ಇರೋಬ್ಬರ ಎಫರ್ಟ್ ಎಲ್ಲ ಹಾಕಿದ್ವಿ, ಅದು ಮಾಡ್ತಾ ಇದ್ದ. ಸೊ ಅದು ಖುಷಿ ಆಗಿ ಎಫರ್ಟ್ ಹಂಗೆ ಆಗ್ತಾ ಇದ್ವಿ. ಅಲ್ಲಿಂದ ಕೆರೆಯಲ್ಲಿ ಚಾನಲ್ಲು ಅಂತ ಮಾಡಿದ್ದು ಫಸ್ಟ್ ಕುಣಿಯೋಣು ಬಾರ. ಎಸ್. ಸೊ ಕುಣಿಯೋಣು ಬಾರ ಇಂದ ಸಾಕಷ್ಟು ರಿಯಾಲಿಟಿ ಶೋಸ್ ಮಾಡ್ತೀರಾ ಮಾಸ್ಟರ್. ಸೊ ಆ ರಿಯಾಲಿಟಿ ಶೋಸ್ ದ ಅನುಭವಗಳೆಲ್ಲ ಹೆಂಗಿತ್ತು? ಹೆಂಗೆ ಹೇಳೋದಪ್ಪ, ಡ್ಯಾನ್ಸಿಂಗ್ ಸ್ಟಾರ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಡಿ ಜೂನಿಯರ್ಸ್. ಫಸ್ಟ್ ಕುಣಿಯೋಣು ಬಾರ ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ವಿ. ಅದಾದ್ಮೇಲೆ ಕಿರಣ್ ಅಂತ ಪುನಃ ಕುಣಿಯೋಣು ಬಾರ. ಅದಾದ್ಮೇಲೆ ETV ಕನ್ನಡ ಅಂತ ಬಂತು, ಒಂದು ಡಿ ಜೂನಿಯರ್ಸ್ ETV ಕನ್ನಡ, ಸದ್ವಿನ್ ಶೆಟ್ಟಿ ಇವಾಗ. ಸೊ ಸದ್ವಿನ್ ಈಗ ಪ್ರಭುದೇವ್ ಜಾವತ್ ಮಾಸ್ಟರ್ ಜೊತೆ ಇವತ್ತು ಅಸಿಸ್ಟೆಂಟ್ ಆಗಿದ್ದಾರೆ. ಖುಷಿ ಆಗುತ್ತೆ ನಮ್ಮ ಸ್ಟೂಡೆಂಟ್ಸ್ಗಳು. ಈಗ ಡ್ಯಾನ್ಸಿಂಗ್ ಚಾಂಪಿಯನ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಸೊ ಮಾಸ್ಟರ್ ಡ್ಯಾನ್ಸರ್ ಆಗಿರ್ಬೋದು, ಪುಟಾಣಿ ಬಂಟ್ರ್ ಆಗಿರ್ಬೋದು, ಮತ್ತು ನಮ್ಮ DID ತೆಲುಗು, ಆಮೇಲೆ DID ಸೀಸನ್ 3, ತಮಿಳ್ ಪಾಲಿಮರ್ ಚಾನಲ್ ಅಂತ ಒಂದು. ಸೊ ಎಲ್ಲ ಚಾನಲ್. ಸೊ ಡಾನ್ಸ್ ಇಂಡಿಯಾ ಡಾನ್ಸ್ ಸೀಸನ್ 3ಗೆ ನಿಮ್ಮ ಒಂದು ಸ್ಟೂಡೆಂಟ್ ಸದ್ವಿನ್ ಅವರು ಫಸ್ಟ್ ಪರ್ಸನ್, ಅಂದ್ರೆ ಒನ್ ಅಂಡ್ ಓನ್ಲಿ ಪರ್ಸನ್ ಸೌತ್ ಇಂಡಿಯಾದಿಂದ ಹೋಗ್ತಾರೆ. ಸೊ ಆ ಒಂದು ಮೂಮೆಂಟ್ ನಿಮಗೆ ಎಷ್ಟು ಖುಷಿ ತಂತು? ನನಗೆ ಎಷ್ಟು ಖುಷಿ ಅನ್ನೋದಕ್ಕಿಂತ ಒಂದ್ ಕಡೆ ಸೇರ್ಕೊಂಡಿದ್ದಾನೆ, ಸೊ ಸೆಲೆಕ್ಟ್ ಆಗಿದ್ದಾನೆ. ಸೊ ಅದು ಹೆಂಗೆ ಆಗಿದೆ ಅಂತಂದ್ರೆ, ಇಲ್ಲಿ ನಮ್ದು ತುಂಬಾ ಕಷ್ಟಮ್ಮ, ಇಲ್ಲಿ ತರ ಅಲ್ಲ DID. ನಿಮ್ಗೆ ಆ ಸೆಲೆಕ್ಷನ್ ಒಳಗಡೆ ಹೋಗೋದು ತುಂಬಾ ಕಷ್ಟ. ನಮ್ಮ ಸೌತ್ ಕರ್ನಾಟಕದಿಂದ 6 ಲಕ್ಷ ಮಕ್ಕಳಲ್ಲಿ ಒಬ್ಬನೇ ಸೆಲೆಕ್ಷನ್, 1000 ಅಲ್ಲ, 6 ಲಕ್ಷ ಮಕ್ಕಳಲ್ಲಿ ಇವನ್ ಸೆಲೆಕ್ಷನ್ ಆಗಿದ್ದಾನೆ ಅಂತಂದ್ರೆ ಅದು ಖುಷಿ ಆಗಿರುವಂತ ವಿಚಾರನ, ದುಃಖ ಆಗಿರುವಂತ ವಿಚಾರನ, ತುಂಬಾ ಖುಷಿ ಆಗಿರುವಂತ ವಿಚಾರ ಅದು. ಸೊ ಅವನು ಅಲ್ಲಿಂದ ಹೋಗಿ ಅಲ್ಲಿ ಫೈಟ್ ಕೊಟ್ಟು ಇಮಿಡಿಯೇಟ್ಲಿ ಕಾಲ್ ಮಾಡ್ಬಿಡೋರು, ಮಾಸ್ಟರ್ 2 ಸಾಂಗ್ ಕಳಿಸ್ಬೇಕು ಅಂತ ಅಂದ್ಬಿಡೋರು ಸಡನ್ ಆಗಿ. ಸೆಲೆಕ್ಷನ್ ಎಲ್ಲ ಆಗ್ಬಿಟ್ಟು ಇಮಿಡಿಯೇಟ್ಲಿ ವಿಡಿಯೋ ನೋಡೋದಕ್ಕೋಸ್ಕರ. ಸೊ ಇಲ್ಲಿ 6 ರೌಂಡ್ ಆಗಿತ್ತು, ಪುನಃ ಅಲ್ಲಿ ಪುನಃ ವಿಡಿಯೋ ಕಳಿಸ್ಬೇಕು, ಪುನಃ ಅಲ್ಲೂ ಸೆಲೆಕ್ಷನ್. ನಮ್ಗೆ ಏನಪ್ಪಾ ಇದು ಅನಿಸ್ಬೇಕು. ಅಂದ್ರೆ ನಾನು ಯಾವ್ದು ಸಾಂಗ್ ಇದು ಮೋಸ್ಟ್ಲಿ ಆಗಲ್ಲ, ಈ ಸಾಂಗ್ ಆಗುತ್ತೆ ಅನ್ಕೊಂಡಿದ್ನೋ, ಯಾವ್ದು ಆಗಲ್ಲ ಅಲ್ಲೇ ಇಟ್ಟು ಸೂಪರ್ ಅಲ್ಲಿ ಇಟ್ಟದ್ದು ತುಂಬಾ ಚೆನ್ನಾಗಿ ಮಾಡ್ದ ಆ ಟೈಮಲ್ಲಿ. ಸೊ ತುಂಬಾ ಖುಷಿ ಆಯ್ತು. ಅಲ್ಲಿಂದ ಸೆಕೆಂಡ್ ರನ್ನರ್ ಆಫ್ ಬಂದ. ಸೊ ನಮ್ಗೆ ಅವಾಗ ವೋಟಿಂಗ್ ಇಲ್ಲಿ ಗೊತ್ತಿಲ್ವಲ್ಲಮ್ಮ, ಅವಾಗ ನಮ್ಮ ಹತ್ರ ಜಾಸ್ತಿ ಮೊಬೈಲ್ ಇರಲಿಲ್ಲ. ಆ ಟೈಮಲ್ಲಿ ಒಂದೊಂದು ಹೋಟೆಲ್ಗೆ ಹೋಗಿ ಅವ್ರ ಸದ್ವಿನ ಡ್ಯಾಡಿ ಗೊತ್ತಿದ್ವಿ ವಿಷಯ, ನಾವು ಹೆಂಗ್ ಮಾಡ್ತಾ ಇದ್ವಿ ಇಲ್ಲಿ ಅಂತ ಅಂದ್ಬಿಟ್ಟು 1-2 ಲಕ್ಷ ಪಾಂಪ್ಲೆಂಟ್ನ ಮಾಡಿ ಪ್ರತಿಯೊಂದು ಹೋಟೆಲ್ಗೂ ಸರ್ ವೋಟ್ ಮಾಡಿ ನನ್ನ ಸ್ಟೂಡೆಂಟ್ ಸರ್ ಸದ್ವಿನ ವೋಟ್ ಮಾಡಿ ಅದನ್ನ ನಾವು ಹೆಂಗ್ ಅನ್ಭವಿಸ್ಬಿಟ್ಟಿದ್ದೀವಿ ಅಂತ ನನ್ನ ಒಬ್ಬನು ಮಾತ್ರ ಗೊತ್ತದು. ಒಬ್ಬ ಸ್ಟೂಡೆಂಟ್ ನ ಬೆಳೆಸೋದು ಮುಖ್ಯ ಅಲ್ಲಮ್ಮ, ಅವ್ನ ಹೆಂಗೆ ಎತ್ಕೊಂಡು ಹೋಗ್ತೀವಿ ಅನ್ನೋದು ಮುಖ್ಯ. ಯಾಕಂದ್ರೆ ಅಲ್ಲಿ ವೋಟಿಂಗ್ ಇಲ್ಲ ಅಂದ್ರೆ ಏನೂ ನಡೆಯೋದಿಲ್ಲ. ನಮ್ಗೆ ಸೌತಲ್ಲಿ ಯಾರು ಗೊತ್ತು, ಜಗ್ಗಿ ಮಾಸ್ಟರ್ ಯಾರು ಗೊತ್ತು, ಇವಾಗ ಗೊತ್ತು, ಅವಾಗ ಯಾರು ಗೊತ್ತಿತ್ತು, ಯಾರು ಗೊತ್ತಿಲ್ಲ. ಸದ್ವಿನ ಯಾರು ಗೊತ್ತು, ಅವಾಗ ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲಿ ಬಂದ್ಮೇಲೆ ನನಗೆ ಗೊತ್ತಾಗಿದೆ ಅಲ್ಲ. ಸೊ ಹಂಗಾಗಿ ಕಷ್ಟ ಆಯ್ತಮ್ಮ, ಅಷ್ಟೇ ಖುಷಿನೂ ಇದೆ, ಅಷ್ಟೇ ಕಷ್ಟನೂ ಇದೆ. ಓವರ್ ಆಲ್ ರಿಯಾಲಿಟಿ ಶೋಸ್ ನೀವು ಮಾಡಿರೋದ್ರಲ್ಲಿ ಇದೊಂದು ನಾನು ಮರೆಯೋದಕ್ಕೆ ಆಗಲ್ಲ ಅನ್ನೋ ತರದ್ ಯಾವ್ದಾದ್ರು ಒಂದು ಮೂಮೆಂಟ್ ನೀವು ಶೇರ್ ಮಾಡ್ಕೊಬೇಕು ಅಂತ ಅಂದ್ರೆ ಮಾಸ್ಟರ್ ಡ್ಯಾನ್ಸರ್. ಯಾವ ಒಂದು ಮೂಮೆಂಟ್? ಮಾಸ್ಟರ್ ಡ್ಯಾನ್ಸರ್ ಅಲ್ಲಿ ನನಗೆ ಅಷ್ಟು ಫ್ರೀಡಮ್ ಇತ್ತು. ನನಗೆ ಅಷ್ಟು ಆ ಲೈಟಿಂಗ್ಸು, ಆ ಕೊರಿಯೋಗ್ರಫಿ, ಆ ಕಂಟೆಸ್ಟೆಂಟ್, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ 10 ಅದು ನೋಡಿತಾ ಇದೆ. ಮತ್ತೆ ಸದ್ವಿಂದ ETV ಕನ್ನಡ ಡಿ ಜೂನಿಯರ್ಸ್, ನೀವು ನಂಬ್ತಿರೋ ಬಿಡ್ತಿರೋ ಸುಮಾರು ಒಂದು 10 ಸಲ 10 ಹೊಡೆದ್ಬಿಟ್ಟಿದ್ದೀನಿ ಅದರಲ್ಲಿ. 10 ಟೈಮ್ಸ್ ಬ್ಯಾಕ್ ಟು ಬ್ಯಾಕ್ ಹೊಡೆದಿದ್ದೀನಿ. ಸೊ ಪ್ರಿಯಾಂಕಾ ಮೇಡಮ್ ಅಂತೂ ನೀನ್ ಈ ಸಲ ಮಾಡಿದ್ರೆ ಎಷ್ಟು ಉಪೇಂದ್ರ ಕರ್ಸ್ಬಿಡ್ತೀನಿ, ಕರ್ಸಿದ್ರು, ಎಲ್ಲರಿಗೂ ಕರ್ಸಿದ್ರು. ಸೊ ಆ ಲೆವೆಲ್ ಮಾಡಿದ್ವಿ ಮೇಡಮ್. ತುಂಬಾ
ಮರೆಯೋಕ್ಕೆ ಆಗಲ್ಲ ಅದೆಲ್ಲ ಡಿಜಿನರ್ಸ್ ಎಲ್ಲ ಮರೆಯೋಕ್ಕೆ ಆಗೋದಿಲ್ಲ. ಈಗ ರೀಸೆಂಟ್ಲಿ ಡ್ಯಾನ್ಸಿಂಗ್ ಚಾಂಪಿಯನ್ ಸಾಗರ್ ಮತ್ತೆ ಆರ್ತಿಗೆ ಮಾಡಿಸ್ದೆ. ಸೊ ಅವರು ಬ್ಯಾಕ್ ಟು ಬ್ಯಾಕ್ ಅಲ್ಲೂ ಅಷ್ಟೇ ಬ್ಯಾಕ್ ಟು ಬ್ಯಾಕ್ 10 ನನಗೆ ಅದು ಓಪನಿಂಗ್ ಹೊರಬೇಕು ಅಷ್ಟೇ. ಆ ಟೈಮಲ್ಲಿ ಖುಷಿ. ಎಲ್ಲ ಚಾನಲ್ ಎಲ್ಲದರಲ್ಲೂ ಅನ್ನ ತಿಂದಿರೋ ಎಲ್ಲ ಖುಷಿ ಕೊಡುತ್ತೆ. ನಾನು ಈ ಚಾನಲ್ ಅಂತ ಹೇಳಕ್ಕಾಗಲ್ಲ. ಸೊ ಎಲ್ಲದರಲ್ಲೂ ಕೆಲಸ ಮಾಡಿದ್ದೀನಿ. ಸೊ ಇಷ್ಟು ಬಿಸಿ ಇರ್ತೀರಾ ಮಾಸ್ಟರ್, ಅದ್ರ ಮಧ್ಯ ಫ್ಯಾಮಿಲಿಗೆ ಹೆಂಗ್ ಟೈಮ್ ಕೊಡ್ತೀರಾ? ಅದೇ ಜಗಳ ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಟೈಮ್ ಕೊಡಲ್ಲ. ಸೊ ಅಂತ ಅಂದ್ಬಿಟ್ಟು ನನ್ನ ಕೈಲಿ ನನಗೆ ಎಲ್ಲನೂ ಮೇಂಟೈನ್ ಮಾಡಲೇಬೇಕಲ್ವಾ. ಸೊ ಹೊರಗಡೆ ಮೇಂಟೈನ್ ಮಾಡಬೇಕು. ಸೊ ಚಾನಲ್ ನೋಡಬೇಕು, ಶೂಟಿಂಗು ನೋಡಬೇಕು, ಶೋಗಳು ನೋಡಬೇಕು, ಫ್ಯಾಮಿಲಿ ನೋಡಬೇಕು. ಸೊ ಅಡ್ಜಸ್ಟ್ ಇದ್ದಾರೆ ಎಲ್ಲರೂ. ಫ್ಯಾಮಿಲಿಯಲ್ಲಿ ಗೊತ್ತು ಬಿಸಿ ಇದ್ದಾರೆ ಹಂಗಿದ್ದಾರೆ ಅಂತ. ಸೊ ನಾನು ಸಾಟರ್ಡೆ ಸಂಡೇ ಅಂದರೆ ಆಲ್ಮೋಸ್ಟ್ ಮನೇಲೇ ಇರ್ತೀನಿ. ಶೋ ಇದೆ ಮಾತ್ರ ಆಚೆ ಹೋಗ್ತೀನಿ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಮನೇಲೇ ಇರ್ತೀನಿ. ಒಂದಷ್ಟು ಜನ ಫ್ರೆಂಡ್ಸ್ ಸರ್ಕಲ್ ಸಾಕು. ಸೊ ಇಂಡಸ್ಟ್ರಿ ಹೆಂಗೆ ಟ್ರೀಟ್ ಮಾಡ್ತು ಮಾಸ್ಟರ್ ನೀವು ಸ್ಟಾರ್ಟ್ ಬಂದಾಗ? ತುಂಬ ಕಷ್ಟ ಅಮ್ಮ. ಅದು ನಾವು ಹೇಳೋಷ್ಟು ಸುಲಭ ಅಲ್ಲ ಇಂಡಸ್ಟ್ರಿಲೇ. ಸೊ ನಾವು ಫಸ್ಟು ನಮ್ಗೆ ಗೊತ್ತಿಲ್ಲ ಅದೆಲ್ಲ. ಹೋಗಿ ಯಾರಾದ್ರು ಮೀಟ್ ಮಾಡೋದು, ನಿನ್ನ ಫೋಟೋ ಕಳಿಸು ಅದು ನಮ್ಗೆ ಅವಾಗ ಗೊತ್ತಾಗಿದ್ದು. ಒಂದು ಫೋಟೋಸ್ ನೋಡಿ ಈ ಲುಕ್ ಚೆನ್ನಾಗಿ ಕಾಣಿಸುತ್ತಾ, ಈ ಯಶ ಚೆನ್ನಾಗಿ ಕಾಣಿಸುತ್ತಾ, ಈ ಕಾಸ್ಟ್ಯೂಮ್ ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳ್ಬೇಕಂತಂದ್ರೆ ಒಂದು ಫಸ್ಟ್ ಫೋಟೋ ಕಳಿಸಿದ್ರೆ ಗೊತ್ತಾಗಿರೋದು. ಇವಾಗೆಲ್ಲ ಹಂಗೆ ಫಸ್ಟ್ ಫೋಟೋ ಕಳಿಸಿದ್ದು ಇವಾಗಲೂ ಹಾಗೆ ಫಸ್ಟ್ ಫೋಟೋ ಸೆಂಡ್ ಮಾಡಿ ಅಂತ. ಸೊ ಅದು ಆ ವಿಷಯದಲ್ಲಿ ಮಂಜು ಅಂತ ನಾನು ನೆನೆಸ್ಕೋಬೇಕು. ಅವ್ನು ನನ್ನ ಹತ್ರ ಟೂ ವೀಲರ್ಗೂ ಗಾಡಿ ಇರಲಿಲ್ಲ ಅವಾಗ. ಸೊ ಆ ಟೈಮಲ್ಲಿ ಮಂಜು ಅಂತ ಅಂದ್ಬಿಟ್ಟು ಯಾರು ಕರೀತಾರೆ ಡೈರೆಕ್ಟ್ರು. ಆ ಟೈಮಲ್ಲಿ ಫೋಟೋಗಳು ತೊಗೊಂಡು ಕಂಡಿರೋ ಸ್ಟುಡಿಯೋ ಯಾರು ಗೊತ್ತು ಅಲ್ಲಿ ಸುಮಾರು ಕಡೆ ಹೋಗ್ಬಿಟ್ಟಿದ್ದೀವಮ್ಮ. ಯಾರು ಗೊತ್ತಿಲ್ಲ. ಫಸ್ಟ್ ಮಾಡಿದ ಪಲ್ಲಕ್ಕಿ ಮೂವಿ. ನಾನು ಪಲ್ಲಕ್ಕಿ ಮೂವಿಯಲ್ಲಿ ಒಂದು ಫಸ್ಟ್ ಆಫ್ ಸೀನ್ ಅದು. ಪ್ರೇಮ್ ಸರ್ ಬಂದು ಪ್ರಪೋಸ್ ಮಾಡಕ್ ಹೋಗ್ತಿದ್ದಾರೆ. ನಂದು ಬಸ್ ಸ್ಟಾಪ್ ಹತ್ರ ಇನ್ನೊಂದು ಹೀರೋಯಿನ್ ಬಂದು ಒಂದು ಕಪಾಲಿಗೆ ಬಿಡ್ತಾಳೆ. ಆ ಸೀನ್ ನಾನೇ ಮಾಡಿದ್ದಾರೆ. ಸೊ ಅವಾಗೆಲ್ಲ ಕೂದಲ ಬಿಟ್ಟು ಒಂಥರ ಅದಾದ್ಮೇಲೆ ಹಂಗೆ ಕಂಟಿನ್ಯೂ ಆಯ್ತು. ಸೊ ಅದು ಗಂಗಾ ಅಂತ ನನ್ನ ಫ್ರೆಂಡ್ ಒಬ್ಳು. ಆ ಮೂವಿಗೆ ಕಳಿಸಿದ್ದು ಅವರೇ. ಈ ಥರ ಇದ್ದಾರೆ ಸರ್ ಡ್ಯಾನ್ಸ್ ಮಾಸ್ಟರ್. ನಮ್ಗೆ ಏನಂದ್ರೆ ಅವಾಗ ಹುಚ್ಚು ಮೂವಿ ಅಂದ್ರೆ ಹುಚ್ಚು ಮಾಡ್ಬೇಕು. ಮೂವಿಲಿ ಒಂದು 20 ಮೂವಿ ಮಾಡಿದ್ದೀನಿ. ಯಾರು ಗೊತ್ತು? ಯಾರು ಗೊತ್ತಿಲ್ಲ. ಅದೇ ಅದೇ ಖುಷಿ. ಅಣ್ಣ ಅಲ್ಲೂ ಇಲ್ಲ ಅಣ್ಣ ಇಲ್ಲೂ ಇಲ್ಲ ಅಣ್ಣ, ಇಷ್ಟೇ ಡೈಲಾಗ್ ನಮ್ಗೆ ಅವಾಗ. ಈ ಡೈಲಾಗ್ ಹಿಂಗ್ ಬಂದು ಹೋಗ್ಬಿಡುತ್ತೆ. ಯಾರು ಕಂಡುಹಿಡಿತಾರೆ? ಅಂಬಾರಿ ಮಾಡಿದೆ, ಐರಾವತ ಮಾಡಿದೆ, ಧೂಳಿ ಮಾಡಿದೆ, ಪಲ್ಲಕ್ಕಿ ಮಾಡಿದೆ, ಸುಮಾರು ಇದ್ದಾವೆ, ರಾಜಾರಾಣಿ ಮಾಡಿದೆ. ಸೊ ಹಿಂಗೆ ಒಂದು 20 ಮೂವಿ ಮಾಡಿದೆ. ಯಾರೂ ಗುರ್ತಿಡಿದಿಲ್ಲ. ಆದರೆ ಚಾನಲ್ ನನಗೆ ಗುರ್ತಿಡಿತ್ತು. ಸೊ ಅನ್ನ ಕೊಟ್ಟಿತ್ತು. ಖುಷಿ ವಿಷಯ. ಮೂವಿ ತುಂಬ ಕಷ್ಟ. ಹೊಸಬ್ರು ಒಳಗಡೆ ಬರಬೇಕಂದ್ರೆ ಕಷ್ಟ. ಈಗೆಲ್ಲ ಫುಲ್ ಪಿನ್ ಟು ಪಿನ್ ಪ್ರಿಪೇರ್ ಆಗಿ ಒಳಗಡೆ ಬರಬೇಕು. ಪ್ರಿಪೇರ್ ಆಗಿ ಬಂದ್ರೂ ಭಾರಿ ಕಷ್ಟನೇ. ಇವತ್ತು ತುಂಬ ಪ್ರಿಪೇರ್ ಆಗಿರಬೇಕು. ಸುಮ್ಮನೆ ಇನ್ನೂ ದುಡ್ಡಿದೆ ಅಂತ ಮೂವಿ ಒಳಗಡೆ ಬರೋಕ್ಕಾಗೋದಿಲ್ಲ. ಅವ್ರಿಗೆ ಆಕ್ಟಿಂಗ್ ಕಲ್ತಿರ್ಬೇಕು, ಡ್ಯಾನ್ಸ್ ಕಲ್ತಿರ್ಬೇಕು, ಫೈಟ್ ಕಲ್ತಿರ್ಬೇಕು. ಪಿನ್ ಟು ಪಿನ್ ಅಮ್ಮ. ಒಂದು ನಟನೆ ಅನ್ನೋದು ಇಲ್ಲಿ ಬೇಕಾದ್ರೆ ಕುತ್ಕೊಂಡು ಮಾತಾಡ್ತೀವಿ. ಆ ಕ್ಯಾಮ್ರಾ ಮುಂದೆ ಹೋದ್ರೆ ಎಂಥವ್ರನ್ನೂ ಕುಗ್ಗಿಸ್ಬಿಡುತ್ತೆ. ಬಿ ಕೇರ್ಫುಲ್ ಅಂತ ಹೇಳುತ್ತೆ ಕ್ಯಾಮ್ರಾ. ಇಲ್ಲಿ ಬೇಕಾದ್ರೆ ನಾವು ಏನೋ ಆಟ ಆಡ್ಬೋದು. ಆದರೆ ಹೊಸಬ್ರಿಗೆ ತುಂಬ ಕಷ್ಟ. ಅಂದರೆ ಪ್ರಿಪೇರ್ ಆಗಿ ನಾನು ರೆಡಿ ಇದ್ದೀನಿ ಅಂತ ಮುಂದೆ ಬರಬೇಕು. ಸೊ ನೀವು ಆಕ್ಟ್ ಮಾಡಿರೋದ್ರಲ್ಲಿ ಫಸ್ಟ್ ಡೈಲಾಗ್ ಯಾವ್ದಿತ್ತು ನಿಮ್ಗೆ ಅಂತ ಏನಾದ್ರು ನೆನಪಿದೆಯಾ ಮಾಸ್ಟರ್? ಅದೇ ಪಲ್ಲಕ್ಕಿದೆ. ಅವ್ರಿಗೆ ಹೇಳ್ತದೆ, ಹೇಳು ನೀನೇನಾದ್ರೂ ಮಾಡ್ಕೋ, ನೀನ್ ನನ್ಗೆ ಬೇಕಷ್ಟೇ ಅಂತ ಹೇಳ್ತೀನಿ. ನಾನು ಒಂಥರ ಸ್ಲಮ್ ಕ್ಯಾರೆಕ್ಟರ್ ಸೀನ್ ಹೆಂಗಿತ್ತು. ನಾನೊಬ್ಬ ಪರ್ಕಿ ಅವ್ನು ಹೋಗ್ತಾ ಇದ್ದೀನಿ, ಅವ್ರು ಪ್ರಪೋಸ್ ಮಾಡು ಅಂತ ಹೇಳಿ ಡೈರೆಕ್ಟ್ ಹೇಳಿದ್ರು, ಪ್ರಪೋಸ್ ಮಾಡಿ ಅಂತ ಅಂದ್ಬಿಟ್ಟು ಅದೊಂದು ಡೈಲಿ ಬಸ್ ಸ್ಟಾಪ್ ಅದೇ ಸೀನ್ ಇರೋದು. ನೋಡು ನೀನೇನಾದ್ರೂ ಮಾಡ್ಕೊ, ನೀನ್ ನನ್ಗೆ ಬೇಕಷ್ಟೇ. ಮುಖ ನೋಡಿದೀನ ಕನ್ನಡ ಬಾಲ್ ಬಿಡ್ತಾರೆ ಕಪಾಲ್ ಸ್ಟಾರ್ ಅಂತ. ಅಲ್ಲಿ ರಿಯಲ್ ಆಗಿ ನೋಡ್ಸಿರೋದು ನನಗೆ ಗೊತ್ತು. ಫಸ್ಟ್ ಟೈಮ್ ಮೂವಿ ಮಾಡಿದ. ಸೊ ಈಗ ಸೌಂಡ್ ಬಂದಿಲ್ಲ ಹೊಡಿಬಾ ಅಂತ ಈ ಬಂದಿಲ್ ಸಿಕ್ಕಿದ್ರು ಪಲ್ಲಕ್ಕಿ ಡೈರೆಕ್ಟ್ರು. ಏನು ಹಿಂಗಾಗ್ಬಿಟ್ಟಿದೆ ಇವಾಗ ಅಂತ. ಅದೆಲ್ಲ ಖುಷಿ ನಮ್ಗೆ. ಅವಾಗ ನಮ್ಗೆ ಹೊಡಿತಾರೋ ಮಾಡ್ತಾರೋ ಏನು ಗೊತ್ತಿಲ್ಲ ನಮ್ಗೆ. ಸರಿಯಾಗಿತ್ತು ಆ ಫೀಲು. ಅನ್ಕೋತಾ ಇದೆ ಕಟ್ಟಂತ ಅದೊಂದು ಸೀನ್ ಏನು ನೋಡಿದ್ರೆ ಖುಷಿ ಆಗಿದೆ. ಅದೆಲ್ಲ ಕಷ್ಟ. ಆಗ ನಾವು ಯಾವ್ದಕ್ಕೂ ಎದುರ್ತಿರ್ಲಿಲ್ಲ. ಏನಾದ್ರು ಬರ್ಲಿ ಬಟ್ ಅದು ಮಾಡಬೇಕು ಅಷ್ಟೇ. ಕೆಲ್ಸಕ್ಕೆ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಕೆಲಸ ನಾನು ಹಾಸ್ಪಿಟಲ್ ಕೂಡ ಕೆಲಸ ಮಾಡಿದೆ. ರಾಜರಾಜ ಹಾಸ್ಪಿಟಲ್ ಅವಾಗ ವಾರ್ಡ್ ಬಾಯ್ ಆಗಿ ಮಾಡಿದ್ದೀನಿ. ಟ್ರಿಮ್ಮಿಂಗ್ ಮಾಡಿದ್ದೀನಿ. ನಾಳೆ ಆಪರೇಷನ್ಗೆ ಟ್ರಿಮ್ಮಿಂಗ್ ಮಾಡಬೇಕು. 30 ರೂಪಾಯಿ ಪೇಷಂಟ್ ಕೊಟ್ಟಿದ್ದಾರೆ. ಈಗಲೂ ಹತ್ರ ಪ್ರೂಫ್ ಇದೆ. ಕಷ್ಟಪಡ್ಬೇಕು. ನಾನು ಹೇಳಲ್ಲ ಆಗಲ್ಲ ಇಂಥ ಕೆಲಸ ಅಂಥ ಕೆಲಸ ಅಂತ ಏನು ಇರ್ತಿರ್ಲಿಲ್ಲ. ಇಡೀ ಬಾಡಿನ ಇಂಥ ಜಾಗದಲ್ಲಿ ಟ್ರಿಮ್ಮಿಂಗ್ ಮಾಡಿದ್ರೆ ಮಾಡಬೇಕು. ಬೆಳಗ್ಗೆ ಆಪರೇಷನ್ ಮಾಡಬೇಕು. ಆ ಬ್ಲಡ್ ಅದೆಲ್ಲ
ಸೊ ನೀವು ಅವಾಗಲಿಂದಾನೇ ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ರಿ. ಸೊ ನಿಮ್ಮ ಮೊದಲ ಸ್ಯಾಲ್ರಿ ಎಷ್ಟಿತ್ತು ಮಾಸ್ಟರ್? 1000 rupees. ಸೊ ಮೊದಲ ಸ್ಯಾಲ್ರಿ ಸೊ ಆ 1000 rupees ಕೈಗೆ ಬಂದಾಗ ನಿಮಗೆ ಎಷ್ಟು ಖುಷಿ ಆಯ್ತು? ಅಯ್ಯೋ ಖುಷಿ ಬಾಳಿ ಕಟ್ಟಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ. ಸೊ 3 ಸಲ ಈಗಲೂ ಆ ಹೋಟೆಲ್ ಹಂಗೆ ಇದೆ. ಬೇಕಾದ್ರೆ ನಿಮ್ಗೆ ವಿಡಿಯೋ ಮಾಡಿ ಕಳಿಸ್ತೀನಿ, ಅದು ನೋಡಿ ನೀವು ಶಾಕ್ ಆಗ್ಬಿಡ್ತೀರಾ. 12 ಮನೆ ವಟಾರ ಮಲ್ಲತ್ತಳ್ಳಿಲಿ. ಸೊ 2 ವಾಶ್ರೂಮ್ ಅಲ್ಲಿ. ಅದು ನಮಗೆ ಎಂತೆಂತ ಅನುಭವಿಸ್ಬಿಟ್ಟಿದ್ದೀವಿ ಅಂತಂದರೆ, ಆ ಸ್ಯಾಲ್ರಿಲಿ ನಾವು ಮಲ್ಲತ್ತಳ್ಳಿಯಿಂದ ಪಾಪಡಿಪಾಳ್ಯದವರೆಗೂ ಓಡೋಗ್ಬೇಕು, ಬಸ್ಸಲ್ಲಿ ನಿಲ್ಲಿಸ್ಬೇಕು. ಹೋಟೆಲಿಂದ ಆಪೋಸಿಟಲ್ಲೇ ಒಂದು ಚೌಟ್ರಿ ಇತ್ತು, ಒಳ್ಳೆ ಅನ್ನ ಕೊಟ್ಟಿದೆ ನಮಗೆ. ಯಾರ್ದಾರು ಮದುವೆ ಇತ್ತಂದ್ರೆ ಆರಾಮಾಗಿ ಧೈರ್ಯವಾಗಿ ಹೋಗ್ತೀವಿ. 3 ಜನ ಹೋಗ್ತಾ ಇದ್ವಿ. ಹನಿ ಆನಂದ್ ಅಂತ ಒಬ್ಬ ಹನಿ ಪಾಪ ತೀರೋಗ್ಬಿಟ್ಟ, ಅದೊಂದು ಬೇಜಾರು ವಿಷಯ. ಸೊ ಆನಂದ್ ಇನ್ನೂ ಇಲ್ಲ ನಾನು. ಸೊ ಹಂಗೆ ನಮ್ಮ ಲೈಫ್ ಅದು ನೆನೆಸ್ಕೋಬೇಕು ಬಿಡಮ್ಮ, ತುಂಬ ನೆನೆಸ್ಕೋಬೇಕು ಕಷ್ಟ. ಸೊ ಕೊರಿಯೋಗ್ರಫಿ ಆಗಿ ಫಸ್ಟ್ ನೀವು ಮಾಡಿದಂತಹ ಸಿನಿಮಾ ಅರಿವು. ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅರಿವು ಅಂತ ಒಂದು ಅವಾರ್ಡ್ ಮೂವಿ ಅದು, ಅರಿವು ಅಂತ ಅಂದ್ಬಿಟ್ಟು. ಸೊ ಖುಷಿ ಆಯ್ತಮ್ಮ. ಜಿಮ್ಮಿ ನಮಗೆಲ್ಲ ಇನ್ಸ್ಟ್ರೂಮೆಂಟ್ಸ್ ಅದೆಲ್ಲ ಕೊಟ್ಟರೆ, ಟೆಕ್ನಿಷಿಯನ್ಸ್, ನಮ್ಮ ಕ್ಯಾಮ್ರಾ, ಆ ಜಿಮ್ಮಿ ಎಲ್ಲ ಕೊಟ್ಟು ಆ ಮಕ್ಳುಗಳು ರೆಡಿ ಮಾಡಿ ಆ ಸೀನ್ ಮಾಡಬೇಕು ಅಂದ್ರೆ ನಮಗೆ ಈಗ ನೋಡಿ ಮೂವಿ ಮಾಡೋದು ಎಷ್ಟು ಕಷ್ಟ, ನಮಗೆ ಸಾಂಗ್ ಮಾಡೋದು ನಮ್ಗೆ ಅಷ್ಟೇ ಕಷ್ಟ. 3 days ಅವ್ರು 3 days ನೀವು ಕೊಡ್ತೀರಾ, ಆ 3 days ಅವೆಲ್ಲನೂ ತೋರಿಸ್ಬೇಕು, ಎಲ್ಲನೂ ಮಾಡಬೇಕು. ಇವಾಗ 10 days ಕೊಡ್ತಾರೆ ದೊಡ್ಡ ದೊಡ್ಡ ಮೂವಿಗಳು. ಸೊ ಬಜೆಟ್ ಕೊಟ್ಟಲೆ ಆಗ್ತಾರೆ. ಅವಾಗ ನಮ್ಗೆ ಏನಿಲ್ಲಪ್ಪ, ನಮ್ಗೇನೋ ಒಂದು ಎಷ್ಟು ಕೊಡೋರು, ಮಾಸ್ಟರ್ ಬಂದು ಪರಿಚಯ. ನಾನು ಅವಾಗ ಪರಿಚಯದಲ್ಲೇ ಎಷ್ಟು ಸಲ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಅದೊಂದು ಖುಷಿ ನನಗಿದೆ. ಆಮೇಲೆ ಹಬ್ಬಗೆ ಅಂತ ಒಂದು ಮಾಡಿದೆ, ಸದ್ವಿನೇ ಹೀರೋ ಹಾಕೊಂಡು ಒಂದು ಮಾಡಿದ್ವಿ. ಸೊ ವಿಕ್ರಮ್ ಸರ್ ಅಂತ ಡೈರೆಕ್ಟ್ರು. ಸೊ ಆ ಟೈಮಲ್ಲಿ ಭೂಷಣ್ ಮಾಡಿದ್ದೆ, ನಾನು ಮಾಡಿದ್ದೆ ಒಂದೊಂದು ಸಾಂಗು. ಸೊ ಖುಷಿ, ಅದೊಂದು ಖುಷಿ ಇದೆ. ಸೊ ಡಾನ್ಸಿಂಗ್ ಜರ್ನಿ ಬಗ್ಗೆ ಇನ್ನಷ್ಟು ಮಾತಾಡೋಣ. ಸೊ ನಮ್ಮ ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಇನ್ನಷ್ಟು ಮಿಸ್ಟ್ರೀಸ್ ಇದೆ. ಸೊ ಇಲ್ಲ ಒಂದೊಂದೇ ತೆಗೆಯೋಣ. ಸೊ ಇನ್ನೊಂದು ಮಿಸ್ಟ್ರಿ ಏನಿದೆ ಅಂತ ತೆಗೆಯೋಣ. ಸೊ ನೆಕ್ಸ್ಟ್ ಮಿಸ್ಟ್ರಿ ಇದು ಒಂದಷ್ಟು ಮಿಸ್ಟ್ರೀಸ್ ಇದೆ ಮಾಸ್ಟರ್, ಒಂದೊಂದೇ ಕೊಡ್ತಾ ಹೋಗ್ತೀವಿ, ಅದ್ರ ಬಗ್ಗೆ ಹೇಳ್ತಾ ಹೋಗಿ. ಸೊ ಮೊದಲನೇ ಫೋಟೋ. ಸೊ ಈ ಫೋಟೋ ಬಗ್ಗೆ ಪ್ಲೀಸ್ ಹೇಳಿ ನಮ್ಮ ವೀಕ್ಷಕರಿಗೆ. ಎಷ್ಟು ವರ್ಷ ಆಯ್ತಮ್ಮ ಇದು? ಒಂದು 20 years ಇಲ್ಲ 20. ನಾನು ಬ್ಯಾಂಗ್ಳೂರ್ ಮಂಡ್ಯದಲ್ಲಿ ಇದ್ದೆ ನಾನು ಅವಾಗ. ಕರಿ ಬಸಪ್ಪ ಅವರದು ಟೌನಲ್ಲಿ ನಡೀತಾ ಇತ್ತು ಇದು ಒಂದು ಫಂಕ್ಷನ್, ಒಂದು ಡ್ಯಾನ್ಸ್ ಶೋ, ಅವ್ರದ್ದು ಆಕ್ಟಿಂಗ್ ಇತ್ತು ಅವಾಗ. ಕರಿ ಬಸಪ್ಪ ಇದ್ದಾಗ ಇದು ಹೆಂಗೆ ಕಲೆಕ್ಟ್ ಮಾಡಿದ್ರಿ ಫೋಟೋಸು? ಇನ್ನು ಸಾಕಷ್ಟು ಬಾ ನೋಡಿ ಹೆಂಗಿದೆ. ನಾನು ಮಂಡ್ಯದಿಂದ ಬಂದು ಟೌನಲ್ಲಿ ಶೋ ಮಾಡ್ತಾ ಇದ್ವಿ, ಆ ಟೈಮಿನ ಮೆಮೊರಿ ಇದು. ಸೆಕೆಂಡ್ ಫೋಟೋ ಮಾಸ್ಟರ್. ಅಯ್ಯೋ ರಾಕ್ಷಸ ನಾನು. ಇದಕ್ಕೆ ಹೇಳೋದು ನಾನು ನೋಡಿ, SBI ಸ್ಕೂಲ್ ಅಂತ ಅವಾಗ ಮಾರುತಿ ನಗರದಲ್ಲಿತ್ತು. ಆ ಟೈಮಲ್ಲಿ ಫೈರ್ ಡ್ಯಾನ್ಸ್ ಮಾಡ್ತೀನಿ. ನನಗೆ ಇಷ್ಟ ಅವೆಲ್ಲ, ನಾನು ಫೈರ್ ಗಿಯರ್ ಅದೆಲ್ಲ ನಾನು ಭಯನೇ ಪಡ್ತಿರ್ಲಿಲ್ಲ ಆ ಟೈಮಲ್ಲಿ. ಸೊ ಫೈರ್ ಡ್ಯಾನ್ಸ್ ಮಾಡಬೇಕಾದ್ರೆ ಆ ತೆಗಿರೋ ಫೋಟೋ ಇದು. ಸೊ ಅದೇ ತರ ಇನ್ನೊಂದು ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿದಂತ ಫೋಟೋ. 23 ಇದು ಇಲ್ಲ 6. ಓ ಇದೆ ಕುಡಿಯೋದು ಬರ ಫಸ್ಟ್ ಮಾಡಿದ್ದು, ಕುಡಿಯೋದು ಬರ. ಸೊ ನಂದು ಕಿಶನ್ ಅಂತ ಹೇಳಿದ್ನಲ್ಲ, ಯೂನಿಯನ್ ಸ್ಟೂಡೆಂಟು. ಸೊ ಅವರೆಲ್ಲ ಜಡ್ಸು ಚೆನ್ನಾಗಿತ್ತು ಮೆಮೊರಿ. ಆಗೆಲ್ಲ ದೊಡ್ಡ ವೈರಲ್ ಆಗಿಬಿಟ್ಟಿದೆ. ನನಗೂ ಮಗ ಶ್ರೀನಿವಾಸ್ ಮಾಸ್ಟರ್ಗೂ ಒಂದು ಗಲಾಟೆ ಆಗಿ ಕಿರಣ್ ಮಾಡಬೇಕಾದ್ರೆ ಅದು ನಮ್ಮಲ್ಲಿ ಹೇಳ್ತೀನಿ. ಸೊ ಇದು ಒನ್ ಮೋರ್ ಕ್ಲಾಸ್ದು. ಇಲ್ಲಿಂದ ಬೆಳೆದೋಗಿರೋರು ಅಂದ್ರೆ ನಿಮ್ಗೆಲ್ಲ ಹಿಸ್ಟ್ರಿ ಕ್ರಿಯೇಟ್ ಮಾಡಿಬಿಡ್ತಾರೆ ನೋಡಿ. ಇದರಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಈಗ ಪ್ರೆಸೆಂಟ್ DKD ನಮ್ಮ ಅವನ ಹೆಸರೇ ಗೊತ್ತಲ್ವಲ್ಲಪ್ಪ. ಇಲ್ಲಿ ಸದ್ವಿನ್ ಇದ್ದಾನೆ, ಮತ್ತೆ ಕಿರಣ್ ಇದ್ದಾನೆ, ಆರ್ಯ ಮಂಜು ಇದ್ದಾನೆ, ಸ್ಪೈಕಿ ಇದ್ದಾನೆ, ನಮ್ಮ ಸ್ಮೈಲ್ ಗುರು ಈಗ ಹೀರೋ ಅವನು ಸೀರಿಯಲ್ ಮಾಡ್ತಿದ್ದಾನೆ ಅವನಿದ್ದಾನೆ, ಮತ್ತೆ ಸಾಗರ್ ತೆಲುಗು ಮಾಡೋದು ಈಗ DKD ಅವನೇ ಕೂಡ ಮಾಡ್ತಿದ್ದಾನೆ. ಸೊ ಎಲ್ಲ ಇಲ್ಲಿ ಮಕ್ಳುಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಬೆಳೆದಿರೋರೆ. ನಮ್ಮ ಶಿವು ವರ್ಷ ಇವತ್ತು ಕಲೆ ಮಾಸ್ಟರ್ ಅಸಿಸ್ಟೆಂಟ್ ಆಗಿದ್ದಾರೆ. ವರ್ಷ ಈಗ ಮೂವಿ ಮಾಡ್ತಿದ್ದಾನೆ. ಇಲ್ಲಿ ವಂಶಿ ಕ್ಲಾಸ್ ಅಂತ ಡ್ಯಾನ್ಸ್ ಕ್ಲಾಸು ಉಳ್ಳಾಳ್ ಮೇಲೆ ನೋಡಿದ್ದಿದ್ದು ಈ ಕ್ಲಾಸು. ಅವೆಲ್ಲ ಜಡೆಗಡೆ ಬಿಟ್ಟು ಜೋರಾಗಿದೆ. ಸೊ ತುಂಬ ಚೆನ್ನಾಗಿ ಬೆಳೆದು ಹೋಗಿದ್ದಾರಮ್ಮ ಇದರಲ್ಲಿ.
ಇದು ನನ್ನ ರಿಜಿಸ್ಟರ್ ಮೂಮೆಂಟ್. ಈ ನನ್ನ ಮೂಮೆಂಟ್ ಸೊ ಎಲ್ಲ ಕಡೆ ಮಾಡಿರ್ತೀನಿ, ಎಲ್ಲ ಚಾನಲಲ್ಲೂ ಮಾಡಿರ್ತೀನಿ, ಎಲ್ಲ ಸ್ಟೇಜಲ್ಲೂ ಮಾಡಿದ್ದೀನಿ, ಎಲ್ಲ ಕೊರಿಯೋಗ್ರಫರ್ಸ್ಗೂ ಗೊತ್ತು. ಜಗ್ಗಿ ಮಾಸ್ಟರ್ ಬಂದರೆ ಈ ಮೂಮೆಂಟ್ಸ್ ಮಾಡೇ ಕಳಿಸ್ತಾರ ಅಂತ ಎಲ್ಲರೂ ಮಾಡಿಸ್ತಾರೆ. ಇದರಿಂದ ಜಮಾನಿಂದನೂ ಈ ಮೂಮೆಂಟ್ಸ್ ಬಿಡಲ್ಲ ನಾನು ಎಲ್ಲಿಗೆ ಹೋಗಲಿ. 6 ಸೊ ನನ್ನ ರಿಜಿಸ್ಟರ್ ಮೂಮೆಂಟ್ ಇದು. ಎಲ್ಲ ಚಾನಲ್ಲು ಮಾಡಿಬಿಟ್ಟಿದ್ದೀನಿ. ಖುಷಿ ಆಗುತ್ತೆ. ಆಗ ರೋಗ ಥರ ಟ್ರೀಟ್ಮೆಂಟ್ ಹೇಳ್ಕೊಂಡು ಹೋಗ್ಬೋದು. ಇದು ಕಂಟಿನ್ಯೂಸ್ ಸ್ಟುಡಿಯೋ. ಹೇ ಕಾಂಡು ಅಂತ ಒಬ್ಬರು ಬೈತಾರೆ ಗೊತ್ತಾ. ಸೊ ಅವರು ವಿಲನ್ನು. ಸೊ ಆ ಟೈಮಲ್ಲಿ ಒಂದು ಮೂವಿ ಟೈಪಲ್ಲಿ ಮೂವಿ ಇದ್ದಾಗ ಯಾವುದೋ ಸೀನಲ್ಲಿ ನಾನು ಹೋಗಿದ್ದೆ, ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ ಅದರಲ್ಲಿ. ಹೇಳಿದ್ರು ನಾನು ಒಂದು 20 ಮೂವಿ ಮಾಡಿದ್ರೆ ನಾನು ಗುರುತಿಸೋಕ್ಕಾಗಲ್ಲ. ಗುರುತಿಸೋದಂದ್ರೆ ಡೈಲಾಗ್ ಇರಲ್ವ, ನಮ್ಮ ಎರಡು ಡೈಲಾಗ್ ಕೊಟ್ಬಿಟ್ಟು ಮುಗಿಸ್ಬಿಟ್ಟು ಕಳಿಸ್ಬಿಡೋರು. ನಮಗೆ ಗೊತ್ತೇ ಅವ್ರ ಮೂವಿ ಮಾಡ್ಬೇಕಷ್ಟೆ. ಇದು ಇವಾಗ ಅಂದ್ಕೊಂಡಿದ್ದೀವಲ್ಲ ಡೈಲಾಗ್ ಎಲ್ಲ ಇರಬೇಕು ಅಂತ. ಖುಷಿ. ಸೊ ರಿಯಾಲಿಟಿ ಶೋಸ್ ಎಲ್ಲ ಮಾಡ್ತಿದ್ರಿ. ಹೌದು. ಸೊ ಅದೇ ಟೈಮಲ್ಲಿ ಪ್ರಾಪ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಹೇಗೆ ಅದೆಲ್ಲ ಮಾಡ್ಕೊಂಡ್ಬಿಡ್ತಾರೆ. ನಮ್ಗೆ ಗೊತ್ತಿಲ್ಲ ನಿಮಗೆ. ಈಗ ನಾನು ಓಪನ್ ಆಗಿ ಹೇಳ್ತೀನಿ, ನಮ್ಮ ಚಾನಲ್ ಎಷ್ಟು ಕೊಡ್ತಾರೆ, 25,000 ಕೊಡ್ತಾರೆ ಅಷ್ಟೇ. ಎವ್ರಿಥಿಂಗ್ ನಿಮ್ಮದೇ, ಪ್ರಾಪರ್ಟೀಸ್, ಡ್ಯಾನ್ಸ್, ಬ್ಯಾಕ್ ಡ್ಯಾನ್ಸಸ್ ನಿಮ್ಮದೇ, ಕಾಸ್ಟ್ಯೂಮ್ಸ್, ಅವ್ರು ಒಂದು ವಾರ ನಾವು ಪ್ರಾಕ್ಟೀಸ್ ಮಾಡಿಸೋದು, ಎಲ್ಲ ಡ್ಯಾನ್ಸರ್ಸ್ಗೂ ಪೇಮೆಂಟು. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್, ಒಂದು ಎಂಟ್ರಿ ಅಲ್ಲಿ ಮಾಡ್ತೀವಿ ಅಂತಂದರೆ ನಮ್ಮೊಂದು 40-50 ಹೋಗ್ಬಿಡುತ್ತೆ ಒಂದು ಎಂಟ್ರಿ ಪ್ರಾಪ್ಗೆ. ಆಯಿತಾ? ಈ ಶೋ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಒಬ್ಬೊಬ್ಬರು ಇಲ್ಲಾಂದ್ರೆ 8 ಲಕ್ಷ ಸಾಲ ಮಾಡ್ಕೊಂಡಿರ್ತಾರೆ ಕೊರಿಯೋಗ್ರಾಫರ್ಸ್. ಅದು 10 ಲಕ್ಷ ಕ್ಯಾಶ್ ಪ್ರೈಸ್ ಹೊಡಿಯೋದಕ್ಕೆ ಇಲ್ಲಿ 8 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿರ್ತೀವಿ. ಚಾನಲ್ ಕೊಡಲ್ಲ. ಎಲ್ಲರೂ ಅನ್ಕೊಂಡಿರ್ತಾರೆ ಚಾನಲ್ ಕೊಡ್ತಾರೆ ಕೊರಿಯೋಗ್ರಾಫರ್ಸ್ಗೆ ಬಿಡಿ ಅಂತಾರೆ. ಎಲ್ಲಿ ಚಾನಲ್ ಕೊಟ್ಬಿಡುತ್ತೆ? ಚಾನಲ್ ಕೊಡೋದೇ 30,000 ರೂಪೀಸ್ ಮ್ಯಾಕ್ಸಿಮಮ್ ಒಂದು ಎಪಿಸೋಡ್ಗೆ, ಒಂದು ಎವ್ರಿ ವೀಕ್. ಮಿಕ್ಕಿದ್ ನೀವೇನು ಮಾಡ್ತೀರಾ ಮಾಡ್ರಪ್ಪ ಅಂದ್ರೆ ಬಿಟ್ಬಿಡ್ತಾರೆ. ಸೊ ನಮ್ಮಿಂದ ನಾವು ಚಾನಲ್ ಎದೆ ತಟ್ಟಿ ಹೇಳ್ತಾರೆ, ಚಾನಲ್ ಬೆಳೆಸಿದ್ದೀವಿ ನಾವು. ಎಲ್ಲ ಕೊರಿಯೋಗ್ರಾಫರ್ಸ್ ಬೆಳೆಸಿದ್ದಾರೆ ಚಾನಲ್. ಒಬ್ಬರಿಂದ ಚಾನಲ್ ಉದ್ಧಾರ ಆಗಲ್ಲ ನಮ್ಮ. ಅಷ್ಟು ಜನ ಕೊರಿಯೋಗ್ರಾಫರ್ಸ್ ಬಂಡವಾಳ ಹಾಕಿದ್ದಾರೆ ತಾನೆ ಅಲ್ವಾ? ಖುಷಿ ಅಲ್ವಾ? ಆ ಸಾಂಗ್ ಚೆನ್ನಾಗಿ ಬರ್ಬೇಕು. ನಮ್ಮ ಸಾಂಗ್ ಅದು ಎಲ್ಲ ಕೊರಿಯೋಗ್ರಾಫರ್ಸ್ಗೆ ಆಸೆ. ಆ ಸಾಂಗ್ ಚೆನ್ನಾಗಬೇಕು, ಆ ಪ್ರಾಪರ್ಟಿ ಚೆನ್ನಾಗಿ ಕಾಣಿಸ್ಬೇಕು, ಆ ಕಾಸ್ಟ್ಯೂಮ್ ಇದು ಮಾಡಬೇಕು. ಅವ್ರು ತಿಂದಿದ್ದಾರೋ ಬಿಟ್ಟಿದ್ದಾರೋ, ಡ್ಯಾನ್ಸರ್ ಜೀವನ ಇದೆಯಲ್ಲ ಅದಂತ ನರ್ಕ ಇನ್ನೊಂದಿಲ್ಲ. ಊಟ ಇಲ್ಲ ಅಂದರೂ ರೆಡಿನೇ, ಬನ್ ತಿನ್ಕೊಂಡು ರೆಡಿನೇ, ಕಾಫಿ ತಿನ್ಕೊಂಡು ರೆಡಿನೇ, ಇಲ್ಲಿಂದ ಅಲ್ಲಿಗೆ ಬರ್ಸಾಜಿಲ್ಲ ಅಂದರೆ ಓಡೋಗೋಕ್ಕೂ ರೆಡಿನೇ. ಸೊ ಎಲ್ಲ ರೀತಿಲೂ ಡ್ಯಾನ್ಸರ್ಸ್ನ ಮಾತ್ರ ತುಂಬಾ ಯಪ್ಪ ಅವರು ಬೇಗ ಬೆಳಿಬೇಕಪ್ಪ ಅಂತ ಆಸೆ ನನಗೆ. ಅಟ್ಲೀಸ್ಟ್ ನಮ್ಮನ್ನು ನೋಡ್ಕೊಂಡಾರು ಬೆಳೀರಪ್ಪ, ದಯವಿಟ್ಟು ಬೆಳೀರಪ್ಪ. ಎಷ್ಟೋ ಜನ ಸುಗ್ಗಿಗಳು ಮಾಡ್ತಿದ್ದಾರೆ ಮೇಡಮ್ ಇವಾಗ ಡ್ಯಾನ್ಸರ್ಸು. ನನಗೆ ಎಷ್ಟೋ ಸಲ ಬಂದು ಸಿಕ್ಕೋದು, ನಾನು ಮುಗಿತೀನಿ ಬೇಡ ಕಂಡ್ರು. ಆ ಟೈಮ್ ಸಂದರ್ಭ ಬಂದ್ಬಿಡುತ್ತೆ. ಎಷ್ಟೋ ಜನ ಕೊರೋನಾ ಟೈಮಲ್ಲಿ ಎಲ್ಲ ಕ್ಲಾಸಿಗೆ ಮುಚ್ಕೊಂಡು ಹೋಗ್ಬಿಟ್ರು. ಇವಾಗ ಇರೋದು ಅಲ್ವಾ, ಎದುರಬಾರ್ದು, ಯಾವತ್ತೂ ಎದುರಬಾರ್ದು, ಕೂಗಬಾರ್ದು. ಸೊ ನಿಮ್ಮ ಒಂದು ಸ್ಟ್ರಗಲ್ ಪೀರಿಯಡ್ ಹೆಂಗಿತ್ತು ಮಾಸ್ಟರ್? ಪ್ರಾಪರ್ಟೀಸ್ನೆಲ್ಲ ಅರೇಂಜ್ ಮಾಡೋದಾಗಿರ್ಬೋದು, ನೀವು ಸಾಕಷ್ಟು ರಿಯಾಲಿಟಿ ಶೋಸ್ ಮಾಡಿದ್ದೀರ ಮೇಡಮ್. ಏನಾಗುತ್ತೆ ಅಂತಂದರೆ ಅದೇ ಹೇಳಿಲ್ವಾ, ನಾನು ತುಂಬ ಕಳ್ಕೊಂಡಿದ್ದೀನಿ ಅದರಿಂದ. ರೀಸೆಂಟಾಗಿ ಯಾವುದು ಬೇಡ, ನಮ್ಮಮ್ಮ ಸೂಪರ್ ಸ್ಟಾರ್ ಎಲ್ಲ ಮಾಡ್ಬೇಕಾದ್ರೆ ಬೇಜಾರು ಹೋಗ್ಬಿಡ್ತು ನಂದು. ನಾನು ಲೆಕ್ಕ ಆಗ್ತಿಲ್ಲ. ನನ್ನ ಪ್ರಾಪರ್ಟಿ, ನನ್ನ ಶೋ, ನನಗೆ ಚಾನಲ್ ಕರೆದು ಕೆಲಸ ಕೊಟ್ಟಿದ್ದಾರೆ ಅಂದರೆ ನನ್ನ ಕೆಲಸ ನಾನು ಪ್ರೂವ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡ್ತೀವಿ, ಎಲ್ಲ ಕೊರಿಯೋಗ್ರಾಫರ್ಸು ಅಷ್ಟೇ. ಈಗ ನಾನು ಮಾಡ್ತೀನಿ ಅಂತ ಇನ್ನೊಬ್ಬರು ಕೊರಿಯೋಗ್ರಾಫರ್ಸು. ಸೊ ಎಲ್ಲ ಕೊರಿಯೋಗ್ರಾಫರ್ಸು ಹಾಗೆ ಕಷ್ಟಪಟ್ಟಿದ್ದಾರೆ. ನಾವು ಒಬ್ಬನೇ ಅಂತ ಅಲ್ಲ, ಪ್ರತಿಯೊಬ್ಬರು ಈಗ ಯಾವುದೇ ಕೊರಿಯೋಗ್ರಾಫರ್ಸ್ನ ಕೇಳಿದ್ರು ಪ್ರಾಪರ್ಟಿ ವಿಷಯದಲ್ಲಿ ಕೆಲಸ ಮಾಡ್ತಾರೆ. ನಾನಂತೂ ಆಗ್ತಾಯಿದ್ದೆ, ಬಿಡ್ತಾ ಇರಲಿಲ್ಲ. ಕಷ್ಟ ಆಗ್ತಾಯಿತ್ತು ಅವಾಗ, ತುಂಬಾ ಕಷ್ಟ ಆಗಿ ಸಾಲ ಮಾಡಿ ಹಾಕಿದ್ದೀನಿ ನಾನು. ತುಂಬ ಸಾಲ ಮಾಡಿ ಹಾಕಿದ್ದೀನಿ. ಆ ಸಾಲ ಇವಾಗಲೂ ತೀರಿಸ್ತಾ ಇದ್ದೀನಿ ಕೆಲವರಿಗೆಲ್ಲ. ಸೊ ಹಂಗೆ ಏನು ಮಾಡೋಕ್ಕಾಗಲ್ಲ. ಸೊ ಈಗ ನಮ್ಮೆಲ್ರಿಗೂ ಗೊತ್ತಿದೆ ಜಗ್ಗಿ ಮಾಸ್ಟರ್. ಸೊ ಜಗ್ಗಿ ಮಾಸ್ಟರ್ ಅಂತ ಹೆಸರು ತಗೊಳ್ಳೋದಕ್ಕೆ ಮುಂಚೆ ನಿಮ್ಮ ಒಂದು ಸ್ಟ್ರಗಲ್ ಪೀರಿಯಡ್ ಹೆಂಗಿತ್ತು ಮಾಸ್ಟರ್? ನನಗೆ ಏನು ಗೊತ್ತಿಲ್ಲಪ್ಪ ಸ್ಟ್ರಗಲ್ ಅಂತಂದರೆ, ಈ ಜಗ್ಗಿ ಮಾಸ್ಟರ್ ಟೈಟ್ಲು ಬರೋದಕ್ಕೆ ಕಾರಣ ನನ್ನ ಕೆಪಾಸಿಟಿ. ನಾನು ರೋಡಲ್ಲಿ ಹೋಗೋ ಮಗನು ಕೂಡ ರೆಡಿ ಮಾಡಬಲ್ಲೆ ಅನ್ನೋ ಕೆಪಾಸಿಟಿ, ಆ ದುರಾಂಕಾರ ಇದೆ ನನಗೆ. ಯಾಕೆಂದರೆ ಆ ಟ್ಯಾಲೆಂಟ್ ನನ್ನ ಹತ್ರ ಇದೆ, ಈಗಲೂ ಇದೆ. ಒಂದು ಮಗನ ಕೊಟ್ಟರೆ ರೆಡಿ ಮಾಡಿಬಿಟ್ಟು ಒಳಗಡೆ ಬಿಡಬಲ್ಲೆ ನಾನು. ಆ ಕೆಪಾಸಿಟಿ ಇದೆ. ಎಲ್ಲ ಸೀನಿಯರ್ಸ್ ಮಾಸ್ಟರ್ಗೂ ಗೊತ್ತು ಜಗ್ಗಿ ಮಾಸ್ಟರ್ ಹೆಂಗೆ ಆ ಮಗುನ ಹೆಂಗೆ ರೆಡಿ ಮಾಡ್ತಾರೆ. ಯಾಕೆ ನಾವು ಪ್ರೂವ್ ಮಾಡಿಬಿಟ್ಟಿದ್ದೀನಿ ನಾನು. ಹುಟ್ಟೋದು ಯಾಕೆ, ಸಾಯೋದು ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ. ಸೊ ಈ ಮೂಮೆಂಟ್ ಮಾಡಕ್ಕೆ ಬರ್ದಿರೋ ಇವತ್ತು ಗೋಲ್ಡ್ ಮೆಡಲಿಸ್ಟ್ ನನ್ನ ಸ್ಟೂಡೆಂಟು. ಅದೇ ಸಾಧನೆ ಅಲ್ವಾ? ಮತ್ತೆ ನಾನು ಪ್ರೂವ್ ಮಾಡಿದ್ದೀನಲ್ಲಪ್ಪ. ಸೊ ಹಂಗಾಗಿ ನನಗೆ ಅದೊಂದು ಇದೆ, ನನಗಿದೆ, ನಾನು ಮಾಡಬಲ್ಲೆ, ನಾನು ರೆಡಿ ಮಾಡಬಲ್ಲೆ. ಸೊ ನಿಮ್ಮ ಪ್ರಕಾರ ಸಕ್ಸಸ್ ಅಂದ್ರೆ ಏನು ಮಾಸ್ಟರ್?
ಏನು ಸಕ್ಸಸ್ ನನಗೆ ಅದಿದು ಗೊತ್ತೇ ಇಲ್ಲ ಸಕ್ಸಸ್ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಇವತ್ತು ಹಿಂಗೆ ಬೆಳೆದಿದ್ದೀನಿ ಅಂತ ನಿಮ್ಗೆ ಗೊತ್ತಾಯಿತು. ನನಗೆ ಕ್ವಶನ್ ಮಾರ್ಕ್ ಆಗಿದೆ. ನಾನು ಏನು ಬೆಂಗಳೂರು ಬಂದು 10 ರೂಪಾಯಿ ಇದ್ದವ್ರು ಇವತ್ತು ಹಿಂಗೆ ಕೂತಿದ್ದೀನಿ ನನಗೆ ಗೊತ್ತಿಲ್ಲ. ನಾನು ಇದನ್ನೇ ಮಾಡ್ಕೊಂಡು ಹೋಗ್ಬೇಕು, ಅದನ್ನೇ ಮಾಡ್ಕೊಂಡು ಹೋದೆ. ಹೆಂಗೆ ಕರ್ಕೊಂಡು ಹೋಗ್ತಾ ಇದೆಯೋ ಹಂಗೆ ಹೋಗ್ತಾ ಇದ್ದೀನಿ ನಾನು ಅಷ್ಟೇ. ಸರ್ ಮಾಸ್ಟರ್, ನಾವು ಮಿಸ್ಟ್ರಿ ಬಾಕ್ಸಸ್ ಅಲ್ಲಿ ಹಲವಾರು ಫೋಟೋಸ್ ಅನ್ನ ನೋಡಿದ್ರಿ. ಸೊ ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಫಿಟ್ ಆಗಿಲ್ಲ ಅಂತ ನಾನು ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ 1-2 ಫೋಟೋಸ್ನ. ಸೊ ಈ ಫೋಟೋ ಬಗ್ಗೆ ನೀವು ಹೇಳಲೇಬೇಕು. ಸೊ ಮೊದಲನೇದಾಗಿ ಈ ಫೋಟೋ. ಈ ಫೋಟೋ ಬಗ್ಗೆ ಹೇಳ್ಬೇಕಂತಂದರೆ ನನಗೆ ತುಂಬ ಖುಷಿ. ಯಾಕೆ ಅಂತಂದರೆ ಮಂಗಳೂರಲ್ಲಿ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ನಡೆಯುತ್ತೆ ಅಲ್ಲಿ. ಸೊ ಅಲ್ಲಿ ಒಂದು ಗೊತ್ತಿಲ್ಲ, ಸ್ವರಾಜ್ ಕನ್ನಡ ಜಡ್ಜ್ ಅಂತ. ಸದ್ವಿನ್ ಅವ್ರ ಡ್ಯಾಡಿ ಏನು ಮಾಡ್ತಾರೆ, ಒಂದು ನ್ಯೂಸ್ ಪೇಪರ್ ಬಂದಿರುತ್ತೆ ಅದು, ಸರ್ ಈ ಥರ ಮಾಸ್ಟರ್ ಸ್ವರಾಜ್ ಕನ್ನಡ ಬರ್ತಿದ್ದಾರೆ ಅಂತ ಮಂಗಳೂರಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗೋಣ. ನೀವು ನಂಬಲ್ಲ ಅಮ್ಮ, ಇದು ಯಾರು ನಂಬೋದೇ ಇಲ್ಲ. ಸೊ ನಾವು ನಾಳೆ ಕಾಂಪಿಟೇಷನ್ ಬರಬೇಕು, ಇವತ್ತೇ ರೆಡಿ ಮಾಡಿದ್ದೀನಿ ಸದ್ವಿನ್. ಓಕೆ, ಫುಲ್ ಕಾಂಪಿಟೇಷನ್ಗೆ. ಅವಾಗ ತುಂಬಾ ಫೇಮಸ್ ಇದ್ರು, ಮೈ ಲವ್ ಈಸ್ ಗಾನ್. ಹೌದು, ಅದು ಒಂದೇ ಮೆಡಲ್, ಗೋಲ್ಡ್ ಮೆಡಲ್. ಸೊ ಜೂನಿಯರ್ ಕ್ಯಾಟಗರಿಗೆ ಫಸ್ಟ್ ಮೆಡಲ್ ಇವನಿಗೆ ಬಂದಿದ್ದದ್ದು. ಸ್ವರಾಜ್ ಖನ್ನಾ ಮೆರಾಕಲ್, ಅವರು ಮೆರಾಕಲ್ ಚೈಲ್ಡ್ಹುಡ್ ಅಂತ ಹೇಳಿದ್ರು ಅವತ್ತು. ಅವ್ರ ಕೈಯಿಂದ ಈಗ ಪಾಪ ಅವತ್ತಿಲ್ಲ ಅವರು ನಮಗೆ ಕೊರಿಯೋಗ್ರಾಫರ್ಸ್. ನಿಜವಾಗ್ಲೂ ಇವರು ಮುಂದೆ ನಾವು ನಿಂತ್ಕೊಂಡು ಇವತ್ತು ಈ ಫೋಟೋಸ್ ನನಗೆ ಅಷ್ಟು ಮೆಮೊರಿ ಕೊಡ್ತು ಅವತ್ತು. ತುಂಬ ಖುಷಿ ಆಗುತ್ತೆ ಇಂಥ ದೊಡ್ಡ ಕೊರಿಯೋಗ್ರಾಫರ್ ಕೈಲಿ ನಾವು ಗೋಲ್ಡ್ ಮೆಡಲ್ ತಗೊಳ್ಳೋದು ಅಂದರೆ. ಸೊ ತುಂಬ ಖುಷಿಯಾದಂಥ ವಿಷಯ. ಅದೆಲ್ಲ ನೀಟಾಗಿ ಕಲೆಕ್ಟ್ ಮಾಡಿದ್ದೀರಲ್ಲ. ಸೊ ಮನಸ್ಸಿನ ಡಿ ಕಂಪ್ನಿಯವರು ಚೆನ್ನಾಗಿ ವರ್ಕ್ ಮಾಡ್ತಿದ್ದೀರಾ ಅಂತ. ಸೊ ಒಂದು ಪ್ರೊಫೆಷ್ನಲ್ ಆಗಿ ತುಂಬ ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ರು. ಒಳ್ಳೆಯದಾಗಲಿ. ಸೊ ಇದೊಂದು ನ್ಯೂಸ್ ಪೇಪರಿಂದ ನೋಡಿ ಹೋಗಿ ಕಾಂಪಿಟೇಷನ್ ಮಾಡಿದ್ದು. ಅಲ್ಲಿ ಮಂಗಳೂರಲ್ಲಿ ದೊಡ್ಡ ದೊಡ್ಡ ಹುಲಿಗಳೇ ಇದ್ದರು ಕಾಂಪಿಟೇಷನಲ್ಲಿ. ಸೊ ಖುಷಿ. ಏನು ಮಾಡ ನೋಡಿ, ಇವತ್ತು ಇದೇ ಹುಡುಗ ಪ್ರಭುದೇವ್ ಮಾಸ್ಟರ್ ಹತ್ರ ಇವತ್ತು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಇತ್ತೆಲ್ಲ ಕೆಕ್ಕರಿಬೇಡಮ್ಮ ಅವ. ಸೊ ಸುಮಾರು ಅವನು ಇವತ್ತು ನನ್ನ ಸ್ಟೂಡೆಂಟ್ ಇನ್ನೊಂದು ಕಡೆ ಜಡ್ಜ್ ಆಗಿ ಕೂತ್ಕೊಳ್ತಾನೆ ಅಂತಂದರೆ ಖುಷಿ ಆಗುತ್ತೆ. ಕೊನೆಗೆ ಪ್ರಭುದೇವ್ ಮಾಸ್ಟರ್ ಜೊತೆನೂ ಕೂಡ ವರ್ಕ್ ಮಾಡಿಬಿಟ್ಟ. ಸೊ ಹಲವಾರು ಈಗ ತುಂಬ ಇದು ನಮ್ಮ ಅವ್ನ ಟೈಮಿಂಗ್ ಹಿಡಿಯೋಕ್ಕೆ ಆಗೋದೇ ಇಲ್ಲ ಮೇಡಮ್ಮ. ಈಗಿನ ಟ್ರೆಂಡಲ್ಲಿ ಈಗಿನ ಅವಾಗಲೇ ಅವ್ನು ಟೈಮಿಂಗ್ ಹಿಡಿಯೋಕೆ ಆಗ್ತಿರಲಿಲ್ಲ. ಇವಾಗಲೂ ಕೂಡ ಅವ್ನ ಟೈಮಿಂಗ್ ಬೀಟ್ ಮಾಡೋಕ್ಕಾಗಲ್ಲ. ಆ ಬೀಟೆಲ್ಲ ಹಿಡಿದಾಕ್ಬಿಡ್ತಾನೆ ಸೂಪರ್ ಅಂತ ಟ್ಯಾಲೆಂಟೆಡ್. ಖುಷಿ, ನಮ್ಮ ಸ್ಟೂಡೆಂಟ್ ಚೆನ್ನಾಗಿರ್ಬೇಕಷ್ಟೇ. ಅವನು ಯಾವಾಗಲೂ ಖುಷಿಯಾಗಿರ್ಬೇಕಂತಲೇ ಬಯಸ್ತೀನಿ. ಒಂದ್ಸಲಿ ಆ ಲ್ಯಾಡ್ರ್ ಒಂದು ಕುನ್ನಡ ಬಾರೋ ಟೈಮಲ್ಲಿ ಒಂದು ಲ್ಯಾಡ್ರಲ್ಲಿ ಒಂದು ಸೀನ್ ಅವ್ನು ಮಾಡಿಸ್ತಾ ಇದ್ದೆ. ಆ ಟೈಮಲ್ಲಿ ಮೇಲಿಂದ ಬಿದ್ದುಬಿಟ್ಟ. ಅವ್ರ ತಂದೆ ಎಲ್ಲ ಇದ್ರು, ಯಾರು ಹತ್ರ ಬಂದಿಲ್ಲ. ಮಾಸ್ಟರ್ ಇದ್ದಾರೆ, ಅವ್ರು ಸ್ಟೂಡೆಂಟ್ ಇದ್ದಾರೆ ಅಷ್ಟೇ. ಅವ್ನು ಹಿಂಗೆ ಎತ್ಕೊಂಡ್ರೆ ಕತ್ತೆ ಹಿಂಗೆ ಬ್ಯಾಕ್ ಹೊಂಟೋಗ್ಬಿಟ್ಟಿತ್ತು ಅವನು ಸದ್ದಿಲ್ಲ. ಎತ್ಕೊಂಡಂಗೆ ಕ್ಲಾಸಲ್ಲಿ ಹೋಗಿ ಅವನು ಮೌತ್ ಓಪನ್ ಮಾಡಿ ಅಲ್ಲಿ ಹುರುಪಿ ಹಂಗೆ ಇದು ಮಾಡಿದ ತಕ್ಷಣ ಸ್ವಲ್ಪ ಹುಷಾರದ, ಓಕೆ ಮಾಸ್ಟರ್ ರೆಡಿ ಮಾಸ್ಟರ್ ಅಂತ ನಿಂತ್ಕೊಂಡ್ಬಿಟ್ಟ. ಇಮಿಡಿಯೇಟ್ ಪುನಃ ಹಂಗೆ ಪ್ರಾಕ್ಟೀಸು. ಅದು 12 ಫೀಟ್ ಇತ್ತು ಲ್ಯಾಡರ್, ಅದ್ರ ಮೇಲೆ ಡೈರೆಕ್ಟಾಗಿ ಬಿದ್ದ. ಅವರ ನಿಜವಾಗ್ಲೂ ಇಂಥ ಪೇರೆಂಟ್ಸ್ಗಳು ಸಿಗಬೇಕು ಮಾಸ್ಟರ್ಗಳ ಕೈಗೆ. ಪೇರೆಂಟ್ಸ್ ಸಪೋರ್ಟ್ ಇರಬೇಕು. ಅಯ್ಯೋ ಮಾಸ್ಟರ್ ಹೊಡಿತಾರೆ, ಮಕ್ಕಳು ಹೊಡಿತಾರೆ, ಬರೀ ಇದೇ ಕತೆ, ಮಕ್ಕಳು ಬೈತಾರೆ. ನೀವು ನಂಬಲ್ಲ, ನಾನು ಹೊಡೆದಿರೋದನ್ನ ನಿಲ್ಲಿಸಿದ್ದಿದ್ರೆ ಸ್ಟೂಡೆಂಟ್ಸ್ಗೆ ಆವಾಗ 1000 ಜನ ಸ್ಟೂಡೆಂಟ್ಸ್ ನನ್ನ ಕ್ಲಾಸಸ್ ಜಾಯ್ನ್ ಆಗ್ತಾ ಇದ್ದಾರೆ. 1000 ಜನ ನನ್ನ ಕ್ಲಾಸ್. ನಾನು ಇಲ್ಲ 100 ಜನ ಒಂದು ಮಗುನಾರು ನನಗೆ ಸಿಗುತ್ತೆ ಗೊತ್ತು ನನಗೆ, ನಾನು ರೆಡಿ ಮಾಡಬಲ್ಲೆ ನಾನು. ಸೊ ಹಂಗಾಗಿ ಅವ್ನು ಸಿಕ್ತ, ಅವ್ನು ಬೆಳೆದ. ಖಂಡಿತ ಇಲ್ಲ ಅಮ್ಮ. ಸುಮ್ಮನೆ ಅಂತಾರೆ ಹೇಳಿದ್ರೆ ಕಳಿಯಲ್ವಾ, ಹೇಳಿದ್ರೆ ಮಾಡಲ್ವಾ, ಏನು ಮಾಡಿಬಿಡ್ತಾರೆ. ಇವಾಗ ವಿಡಿಯೋ ಹಾಕ್ತಾರೆ, ಆ ಲೆಗ್ನ ಸ್ಟ್ರೆಚ್ ಮಾಡಿಬಿಟ್ಟು. ನಾನು ಆಗ್ಲೇ ಮಾಡ್ತಾ ಇದ್ದೆ, 1-2 ಚೇರ್ ಇಟ್ಬಿಟ್ಟು ಓಪನ್ ಮಾಡಿದ್ರೆ ಲೆಗ್ನ ಅಷ್ಟು ನನ್ನ ಕೌಂಟ್ ಹೇಳೋರ್ಗು ಆ ಲೆಗ್ ಹಂಗೆ ಇರ್ಬೇಕು. ಓಪನ್ ಮಾಡಿದಾಗ ನಾನು ಕೌಂಟ್ ಸ್ಟಾಪ್ ಮಾಡೋ ಮಾತ್ರ ಇಳಿಬೇಕಷ್ಟೇ. ನಾನು ನೀನು ನಂಬಲ್ಲ, ಈಗ ಒಂದು 5 ವರ್ಷ ಮಗುನ ಕರ್ಕೊಂಡ್ಬಂದು ಇಲ್ಲಿ ಕೂರಿಸ್ಬಿಟ್ಟು ಬಟರ್ಫ್ಲೈ ಅಂತ ಮಾಡ್ತೀವಿ. ನಾನು ಆ ಮಗು ಮೇಲೆ ನಿಂತ್ಕೋತಾ ಇದ್ದೆ, ಈಗಲೂ ಪ್ರೆಸೆಂಟ್ ನಿಂತ್ಕೋತೀನಿ ನಾನು. ಅದರ ಟೆಕ್ನಿಕ್, ಲೆಗ್ ಸ್ಟ್ರೆಚಿಂಗ್ ಆಗಿರ್ಬೋದು, ಬಾಡಿ ಎಕ್ಸಸೈಸ್ ಎಲ್ಲ ಸೂಪರ್. ನನ್ಗೆ ಖುಷಿ. ಸೊ ಇನ್ನೊಂದು ಪ್ರೌಡ್ ಮೂಮೆಂಟ್ ಫೋಟೋ ಮಾಸ್ಟರ್, ಈ ಫೋಟೋ ಬಗ್ಗೆ ಹೇಳಿ. ಈ ಫೋಟೋ ಇವರು ನನಗೆ ಎ.ವಿ. ರವಿ ಜಿಮ್ ಅಂತ ಹೇಳಿದ್ರಲ್ಲ, ಫಸ್ಟ್ ಸನ್ಮಾನ ಆಗಿದೆ ನನಗೆ ಬೆಂಗಳೂರಲ್ಲಿ. ಅಲ್ಲಿ ಕೆ.ಪಿ. ನಂಜುಂಡಿ ಸರ್ ಇದ್ದಾರೆ,
ನಿಮಗೆಲ್ಲ ಗೊತ್ತಿರ್ಬೋದು KPL ಪ್ರೊಡ್ಯೂಸರ್ ಒನ್ ಆಫ್ ದಿ. ಸೊ ಅವ್ರ ಜೊತೆ ನಾವು ಕ್ರಿಕೆಟ್ ಆಡ್ತಾ ಇದ್ವಿ ಆ ಟೈಮಲ್ಲಿ. ಆ ಎವಿ ರವಿ ಜಿಮ್ ಆ ಟೈಮಲ್ಲಿ ಅವ್ರ ತಮ್ಮ ಇವರು. ಸೊ ಇವರು KPL ಹಿಂದೆಗಡೆ ಇರೋದು. ಸೊ ಫಸ್ಟ್ ಸನ್ಮಾನ ನನಗೆ ಬೆಂಗಳೂರಲ್ಲಿ. ಸೊ ಜಗ್ಗಿ ಮಾಸ್ಟರ್ಗೆ ಕುಕಿಂಗ್ ಅಂದ್ರೆ ಎಷ್ಟು ಇಷ್ಟ ಮಾಸ್ಟರ್? ನನಗೆ ಕುಕಿಂಗ್ ನಾನು ಇವಾಗ ತಿನ್ಬೇಕಷ್ಟೇ. ಮಟನ್ ಅಂದ್ರೆ ತುಂಬಾ ಇಷ್ಟ, ಅದು ಎಲ್ಲರಿಗೂ ಗೊತ್ತು. ಜಗ್ಗಿ ಮಾಸ್ಟರ್ ಬಂದ್ರೆ ಏನು ಮಟನ್ ಬೇಕೇ ಬೇಕು. ಫೇವರೇಟ್ ಡಿಶ್ ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಮಟನ್ ಕುರ್ಮಾ ತಿಂತ ಇಲ್ಲಾಂದ್ರೆ ಒಂದು ವಾರಕ್ಕೆ 1-2 ಸಲ ಮಾಡಿ ಕೊಡ್ತಾರೆ ಪಾಪ. ಇವಾಗ ಮಟನ್ ಅಂದ್ರೆ ತುಂಬಾ ಇಷ್ಟ. ನಾನ್ ವೆಜ್ ಅಂದ್ರೆ ಪ್ರಿಯ, ವೆಜ್ ಸ್ವಲ್ಪ ದೂರ. ಬಟ್ ಸ್ಟಿಲ್ ನಮ್ಮ ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಒಂದು ಮಿಸ್ಟ್ರಿ ಇದೆ. ಸೊ ಅದ್ರ ಬಗ್ಗೆ ನೋಡೋಣ. ಎಸ್, ಸೊ ಮಿಸ್ಟ್ರಿ ಬಾಕ್ಸ್ ಅಲ್ಲಿರುವಂತಹ ಮಿಸ್ಟ್ರಿ ಯಾರೋ ಒಬ್ರು ನಿಮ್ಗೆ ಅಡುಗೆ ಮಾಡಿ ಕೊಟ್ಟು ಕಳ್ಸಿದ್ದಾರೆ. ಸೊ ವೆಜ್ ಇದು, ನಾನ್ ವೆಜ್ ಅಲ್ಲ, ಆದ್ರೆ ಮಟನ್ ಅಲ್ಲ, ವೆಜ್. ಟೇಸ್ಟ್ ಮಾಡಿ ಹೇಳಿ. ನಮ್ಮನೆ ಮಾಡಿ ಕಳ್ಸಿದಾರ ಇದು? ಅದು ನೀವೇ ಹೇಳ್ಬೇಕು ಮಾಸ್ಟರ್. ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಟೇಸ್ಟ್ ಮಾಡಿದ ತಕ್ಷಣ ಈಗ ನನ್ನ ಮಗಳೇ ಮಾಡಿಲ್ಲ. ಅದು ಹೆಂಗ್ ಹೇಳ್ತೀರಾ? ಅವಳಿಗೆ ಇದೊಂದು ಚೆನ್ನಾಗಿ ಬರೋದು. ಇಲ್ಲ ಟೇಸ್ಟ್ ಗೊತ್ತಾಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಇದೊಂದು ತುಂಬಾ ಚೆನ್ನಾಗಿ ಮಾಡ್ತಾಳೆ. ಟೊಮೆಟೊ ಗೊಜ್ಜು ಮಾಡ್ತಾಳೆ. ಸೊ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅದೊಂದೇ. ಆಮೇಲೆ ಅವಳು ಉಪ್ಸಾರು ಕೂಡ ಚೆನ್ನಾಗಿ ಮಾಡ್ತಾಳೆ. ಇವತ್ತು ಅದನ್ನೇ ತಿನ್ಕೊಂಡ್ ಬಂದಿದ್ದು, ಅದೇ ಮಾಡಿದ್ಲು. ಉಪ್ಸಾರು ಮಾಡಿದ್ಲು. ಸೊ ಸ್ಪೆಷಲ್ ಆಗಿ ಇವಾಗ ಟೊಮೆಟೊ ಗೊಜ್ಜು ಅಂತ ಅವಳ ಫೇವ್ರೇಟ್ ಇದು. ಚೆನ್ನಾಗಿ ಮಾಡ್ತಾಳೆ. ಥ್ಯಾಂಕ್ ಯು ಮಗಳೇ. ಸೊ ಈ ಟೊಮ್ಯಾಟೊ ಗೊಜ್ಜು ಅನ್ನ ತಿಂತಾ ಇದೀರಾ. ಸೊ ಇದನ್ನ ಮಾಡಿರೋರು ಕೂಡ ಬಂದಿದ್ದಾರೆ, ಕರೆದ್ಬಿಡೋಣ. ಪೂರಿ ಅವರೇ ಪ್ಲೀಸ್ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನಕ್ಕರು ಚಂದ, ಹತ್ತರು ಚಂದ. ಪೂರಿ ಅವರೇ ಫಸ್ಟ್ ಥ್ಯಾಂಕ್ ಯು ಸೋ ಮಚ್. ಆ ಒಂದು ಡಿಶ್ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ದಕ್ಕೆ. ಇದೀಗ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇದ್ದಾರೆ ಪೂರ್ವಿಕಾ ಜಗದೀಶ್ ಅವರು. ಥ್ಯಾಂಕ್ ಯು ಸೋ ಮಚ್ ಪೂರ್ವಿ ಬಂದಿದ್ದಕ್ಕೆ ಪಾಡ್ಕಾಸ್ಟ್ ಗೆ. ಸೊ ಮಾಸ್ಟರ್, ಅವ್ರನ್ನ ನೋಡಿದ ತಕ್ಷಣ ನಿಮ್ಮ ಒಂದು ಎಕ್ಸ್ಪ್ರೆಷನ್ಸ್ ನೋಡಿದ್ವಿ, ಬಟ್ ಹೆಂಗ್ ಅನ್ಸ್ತು? ನನಗೆ ಇವತ್ತು ಮನೇಲಿ ಏನ್ ಮಾಡ್ತಾ ಇದ್ರು, ಟೊಮೆಟೊ ಗೊಜ್ಜು ಮಾಡ್ತಾ ಇದ್ಲು. ಸರಿ ಪಾಪ, ಏನು ಆಲ್ರೆಡಿ ಮಧ್ಯಾಹ್ನ ಪಾಪ ಉಪ್ಸಾರು ಮಾಡಿದ್ಲು. ಈ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದಾಳ ಅಂತಂದ ತಕ್ಷಣ ನಾನು ಎದ್ದನ್ನು ತಿನ್ನಲಿಲ್ಲ. ನಾನು ಇಲ್ಲ ಪಾಪ ಅವ್ರು ಬರ್ತಲ್ಲ, ಸೊ ತಿನ್ಬೇಕು ಅಂತ. ಸರಿ ಆಯ್ತಮ್ಮ, 4:15 ಕ್ಲಾಸ್ ಇದೆ, ಕ್ಲಾಸ್ ನೋಡ್ಕೊ ಅಂತಂದ್ಬಿಟ್ಟು ನನಗೆ ಹೋಗ್ತಾ ಇದ್ದೀನಿ ಅಂತ. ಸರಿ ಪಾಪ ಆಯ್ತು ಅಂತ ನಾನು ರೆಡಿಯಾಗಿ ಕ್ಲಾಸಲ್ಲಿ ಇದೆಯಾ ಅಂತಂದ್ರೆ ಕ್ಲಾಸ್ ರಜಾ ಕೊಟ್ಬಿಟ್ಟು ಸೊ ಹೆಂಗಿತ್ತು ನಮ್ಮ ಸರ್ಪ್ರೈಸ್ ಮಾಸ್ಟರ್? ಇಷ್ಟ ಆಯ್ತಾ ನಿಮ್ಗೆ? ಏನಿದೆ ಸರ್ಪ್ರೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಪೂರ್ವಿ. ಫಸ್ಟ್ ನಿಮ್ಗೆ ಟೊಮ್ಯಾಟೊ ಅನ್ನ ಮಾಡ್ಕೊಂಬಂದ್ರೆ ಸಾಕಷ್ಟು ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್ ಮಾಸ್ಟರ್, ನಿಮ್ಮ ಮಗಳಿದ್ದಾರೆ, ನಿಮ್ಮ ಮಗಳ ಬಗ್ಗೆ ಹೇಳಿ. ಏನಂತ ಹೇಳಿ, ನಾನು ಮಕ್ಕಳ ಬಗ್ಗೆ ಅಂದರೆ ತಂದೆಗೆ ಹೆಣ್ಮಕ್ಳು ತುಂಬಾ ಇಷ್ಟ. ಸೊ ನಾನೆಲ್ಲ ಆಲ್ಮೋಸ್ಟ್ ಎಲ್ಲ ಹೇಳ್ಕೊಂಡಿದ್ದೀನಿ. ಅವಳು ಗೊತ್ತಿಲ್ಲದೆ ಇರೋದು ಏನಿಲ್ಲ. ಅವಳು ಚಿಕ್ಕ ಏಜಿಂದ ಇಲ್ಲಿವರೆಗೂ ನನ್ನ ಶೋಲ್ಡ್ರಲ್ಲಿವರೆಗೂ ಬೆಳೆಸಿದ್ದೀನಮ್ಮ. ಕಷ್ಟ ಆಗ ನನಗೆ. ನಾನು ಆಟೋ ಓಡಿಸ್ಬೇಕಾದ್ರೂ ಕೂಡ ಅವರ ಒಂದು ಸಂದರ್ಭದಲ್ಲಿ ಫ್ಯಾಮಿಲಿ ಏನೇನು ಆಯಿತು, ಮಗನ ಎತ್ಕೊಂಡು ನಮ್ಮ ಮನೆಗೆ ಬಂದು ಈ ಲೆವೆಲ್ವರೆಗೂ ಬೆಳೆದಿದ್ದಾಳೆ. ಖುಷಿ ಆಗುತ್ತೆ. ನನ್ನ ತಾಯಿ ಥರ ಇದ್ದಾಳೆ, ಫ್ರೆಂಡ್ ಥರ ಇದ್ದಾಳೆ, ಮಗಳು ಥರ ಇದ್ದಾಳೆ. ಎಲ್ಲನೂ ನಿಭಾಯಿಸೋ ಶಕ್ತಿ ಇದೆ ಅವಳಿಗೆ. ಈಗ ಅವಳೇ ಕ್ಲಾಸ್ ಮಾಡ್ತಿದ್ದಾಳೆ, ನನ್ನ ಕ್ಲಾಸ್ ಅವಳೇ ಮಾಡ್ತಿದ್ದಾಳೆ. ಕಷ್ಟ ಕೊಡ್ತೀನಿ, ತುಂಬಾ ಕಷ್ಟ ಕೊಟ್ಬಿಟ್ಟಿದ್ದೀನಿ. ಇಲ್ಲ, ನಾನು ಆ ಟೈಮ್ ನನಗೆ ಕಷ್ಟ. ನಾನು ಆಟೋ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಇದೆಲ್ಲ ಮ್ಯಾಟ್ರೇ ಗೊತ್ತಿಲ್ಲ. ಅವಳು ನಾನು ಆಟೋ ಓಡಿಸ್ಬೇಕಾದ್ರೆ ಹಿಂದ್ಗಡೆ ಕೂರಿಸ್ಕೊಂಡ್ರೆ ಪ್ಯಾಸೆಂಜರ್ ಹತ್ತಲ್ಲ ಅಂತ ಮುಂದ್ಗಡೆ ಕೂರಿಸ್ಕೊಂಡು ಹೋಗ್ತಿದ್ದೆ ಅವನು. ಸೊ ಆ ಲೆವೆಲ್ವರೆಗೂ ಇದು ಮಾಡಿದ್ದೇನೆ. ನನಗೆ ಸೊ ಹಾಗೆ ಹೆಣ್ಮಕ್ಳು ಯಾವಾಗಲೂ ಸ್ಪೆಷಲ್. ಹೆಣ್ಮಕ್ಳು ಮನೆಯಲ್ಲಿ ನಿಜವಾಗ್ಲೂ ಒಬ್ಬ ತಂದೆ ಯಾಕೆ ಹೆಣ್ಮಕ್ಳು ಇರ್ಬೇಕಂದ್ರೆ ಜವಾಬ್ದಾರಿ ಕಲಿತೀವಿ.
ಒಂದು ಹೊರಗಡೆ ಭಯ ಭಕ್ತಿ ಕಲಿತೀವಿ. ಹೊರಗಡೆ ಏನು ಈ ಸಮಾಜನೇ ಅಂಥದ್ದು ಹೆಂಗೆಲ್ಲ ಏನೇನೋ ಆಗ್ತಾಯಿದೆ. ಸೊ ಖುಷಿ, ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ನಾನು ಯಾವಾಗಲೂ ಬಯಸೋದು. ಅವಳು ನಾನು ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಸೊ ಅವಳು ಯಾವಾಗಲೂ ಒಳ್ಳೇದನ್ನು ಬಯಸ್ತೀನಿ, ಯಾವಾಗಲೂ ಒಳ್ಳೇದಾಗಲಿ ಅಂತ. ಫ್ರೆಂಡ್ಸ್ ಥರ ಇರ್ತೀವಿ ಅಮ್ಮ, ಮನೇಲೂ ಅಷ್ಟೇ ಕಿತ್ತಾಡ್ತೀವಿ, ಮೂವಿ ನೋಡ್ತಾಡ್ತೀವಿ, ಅದು ಇದು ಪಾಪಾ ಅಂತ ರೈಸ್ ಆಗ್ತಾಳೆ. ಸೊ ಖುಷಿ. ಸೊ ಪೂರ್ವಿ ಅವ್ರ ಹತ್ರ ಕೇಳೋಣ. ಸೊ ನಿಮ್ಮ ತಂದೆ ಬಗ್ಗೆ ಹೇಳಿ. ನಮಗೆಲ್ಲ ಜಗ್ಗಿ ಮಾಸ್ಟರ್ ಆಗಿ ಗೊತ್ತು. ಸೊ ಹೇಳಿ, ನೀವು ಹೇಳಿ. ಏನಂತ ಹೇಳೋದು? ಯೂಶಲಿ ಐ ವೋಂಟ್ ಟಾಕ್ ಸೋ ಮಚ್, ಬಟ್ ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಸ್ಪೆಷಲ್, ಗಾಡ್ ಗಿಫ್ಟೆಡ್ ಫಾದರ್, ಅದೊಂದು ಕೆನ್ಸರ್. ಸೊ ಎಸ್ ಜಗ್ಗಿ ಮಾಸ್ಟರ್, ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು? ನಿಮ್ಗೆ ಇಷ್ಟು ದೊಡ್ಡ ಮಗಳಿದ್ದಾಳೆ ಅಂತ ಅಂದ್ರೆ ಯಾರು ನಂಬಲ್ಲ ಆಕ್ಚುಲಿ. ಸೊ ಅವ್ರ ಫಿಟ್ನೆಸ್ ಸೀಕ್ರೆಟ್ ಏನು ಮಾಸ್ಟರ್? ಯಾರಿಗೂ ಗೊತ್ತಿರಲಿಲ್ಲ ಅಮ್ಮ. ಅಂದರೆ ಸೊ ನನಗೆ ಮಗಳಿದ್ದಾಳೆ ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ನಾನು ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿ ಜಗ್ಗಿ ಮಶ್ರೂಮ್ ಮಾಡಿದ್ದಾರೆ, ಜಗ್ಗಿ ಮಶ್ರೂಮ್ ಮಗಳಿದ್ದಾಳೆ ಅಂತಾನೆ. ಸೊ ಹಂಗೆ ಬೆಳೆಸಿದ್ದೀನಿ. ಸೊ ಖುಷಿ ನನಗೆ. ನನ್ನ ಸೀಕ್ರೆಟ್, ನಾನು ಒಳ್ಳೆ ಮುದ್ದೆ ತಿಂತೀನಮ್ಮ. ಒಳ್ಳೆ ಮಟನ್ ಸಾಂಬಾರು, ಮುದ್ದೆ. ನನಗೆ ಮಧ್ಯಾಹ್ನ ಟೈಮ್ ಒಳ್ಳೆ ಮುದ್ದೆ, ಬೆಳಗ್ಗೆನೂ ಕೊಟ್ಟರೆ ಮುದ್ದೆ ತಿಂತೀನಿ, ನೈಟ್ ಕೊಟ್ಟರೆ ಮುದ್ದೆ ತಿಂತೀನಿ. ಸೊ ಮಂಡ್ಯದ ಮುದ್ದೆ ಬಗ್ಗೆ ನಿಮ್ಗೆ ಗೊತ್ತಿದೆ, ಪವರ್ ಏನು ಅದೇನು ಅಂತ ಅಂದ್ಬಿಟ್ಟು ಸ್ವಲ್ಪ ಅದೇ ಈಗ ಸ್ವಲ್ಪ ಲೇಟಾಗಿ ನಿದ್ದೆ ಮಾಡ್ತೀವಿ. ಬೆಳಿಗ್ಗೆ ನಮ್ಗೆ ಮುದ್ದೆಯಿಂದನೇ ನಾವು ಸ್ಟ್ರಾಂಗು. ಸೊ ಇಷ್ಟು ಫಿಸಿಕ್ಸ್ ಎಲ್ಲ ರೆಡಿ ಮಾಡ್ತೀವಿ. ಸೊ ನಮ್ಮ ವೀಕ್ಷಕರಿಗೆ ಆನ್ಸರ್ ಗೊತ್ತಾಗಿರುತ್ತೆ. ಸೀಕ್ರೆಟ್ ಬಂದ್ಬಿಟ್ಟು ಬೇರೆ ಏನೂ ಅಲ್ಲ, ಮುದ್ದೆ, ರಾಗಿ ಮುದ್ದೆ, ಮಟನ್ ಸಾಂಬಾರ್. ನೈಸ್. ಸೊ ನೀವು ಮನೇಲೆಲ್ಲ ಕುಕ್ ಮಾಡ್ತೀರಾ ಅಂತ ಹೇಳಿದ್ರು. ಸೊ ಅಪ್ಪ ಕುಕ್ ಮಾಡುವಂತಹ ಫೇವ್ರೆಟ್ ಡಿಶ್ ನಿಮ್ಗೆ ಯಾವ್ದು? ಉಪ್ಸಾರು ಮುದ್ದೆ. ಉಪ್ಸಾರು ಮುದ್ದೆ ಚೆನ್ನಾಗಿ ಮಾಡ್ತಾರೆ. ಮುದ್ದೆ ಚೆನ್ನಾಗಿ ಮಾಡ್ತಾರಾ? ನಾನು ಮುದ್ದೆ ಮಾಡ್ತೀನಿ. ನಾನು ಮುದ್ದೆ ಮಾಡ್ತೀನಿ, ರೈಸ್ ಮಾಡ್ತೀನಿ, ಕಬಾಬ್ ಮಾಡ್ತೀನಿ, ಫಿಶ್ ಮಾಡ್ತೀನಿ. ಉಪ್ಸಾರು ಅಂತೂ ಸೂಪರ್. ಉಪ್ಸಾರು ಖಾರನೂ ಕೂಡ ನಾನೇ ಮಾಡೋದು. ಇವರಿಂದಾನೇ ನಾನು ಕಲ್ತಿರೋದು. ನೀವು ಕಲ್ತಿರೋದಾ? ಉಪ್ಸಾರು ಖಾರನ ಹೇಳ್ಕೊಡಿ. ಚೆನ್ನಾಗಿ ಮಾಡ್ತಾಳೆ. ನಾನು ಉಪ್ಸಾರು ಖಾರ ಚೆನ್ನಾಗಿ ಮಾಡ್ತೀನಿ. ಒಬ್ಬಟ್ಟು ಬೇಕಾದ್ರೆ ಮಾಡ್ತೀನಿ. ಸೊ ನಾನು ಯಾಕಂದ್ರೆ ಬ್ಯಾಚುಲರ್ ಕಲಿಸ್ಬಿಟ್ಟಿದ್ದೆ, ಬೆಂಗಳೂರೆಲ್ಲ ಕಲಿಸಿದೆ ನಾನು. ನಾವು ಬ್ಯಾಚುಲರ್ ಲೈಫಲ್ಲಿ ಸೊ ಬೆಂಗಳೂರು ಬಂದಾಗ ನಾವೇ ಮಾಡ್ಕೊಂಡು ನಾವೇ ತಿನ್ನೋದು ಹೆಂಗೆ ಎಷ್ಟು ಕಷ್ಟ ಇದೆಯೋ, ಸೊ ಅದೆಲ್ಲ ದಾಟ್ಬಿಟ್ಟು ಬಂದ್ಬಿಟ್ಟಿದೆ. ಸೊ ಜಗ್ಗಿ ಮಾಸ್ಟರ್, ನಿಮ್ಮ ಮಗಳು ಕೂಡ ಡಾನ್ಸರ್. ಸೊ ಅವರಿಗೆ ಚಿಕ್ಕ ವಯಸ್ಸಲ್ಲಿ ಇಂಟ್ರೆಸ್ಟ್ ಇತ್ತಾ ಅಥವಾ ನಿಮ್ನ ನೋಡಿ ಕಲ್ತಿದ್ದ, ಹೆಂಗೆ? ಇಲ್ಲ ಅವ್ರಿಗೆ ಏನಂತಂದ್ರೆ ರಕ್ತ ಗೊತ್ತಲ್ಲ, ಸೊ ಹೇಳ್ಕೊಡ್ಬೇಕಂತ. ಸೊ ಆಟೋಮೆಟಿಕ್ ಬಂದಿರುತ್ತೆ. ಅವಳು ಸ್ಕೂಲಲ್ಲಿ 6th ಸ್ಟ್ಯಾಂಡರ್ಡ್ ಇದ್ದಾಗಲೇ 10th ಸ್ಟ್ಯಾಂಡರ್ಡ್ ಹೇಳ್ಕೊಡೋ ಕೆಪಾಸಿಟಿ ಇತ್ತು ಅವ್ರಿಗೆ. ಇವರು ಕ್ಲಾಸ್ ಲೆಕ್ಚರ್ ಎಲ್ಲ ಕರೆದು ನನ್ನ ಮಗಳು ಕಳಿಸಿ ಮಾಡ್ಕೊಂಡು ಹಂಗೆ ಕರ್ಕೊಂಡೋಗ್ಬಿಡೋರು. ಕಾಲೇಜ್ವರೆಗೂ ಮಾಡಿದ್ರು. ಸೊ ಅವ್ರು 6th ಸ್ಟ್ಯಾಂಡರ್ಡ್ ಇದ್ದಾಗ. ಸೊ ಆ ಕೆಪಾಸಿಟಿ ಇದೆ, ಕೊರಿಯೋಗ್ರಫಿ ನಾಲೆಡ್ಜ್ ಬೆಳೆಸ್ಕೊಂಡಿದ್ದಾಳೆ. ಸೊ ಒಳ್ಳೆ ಸ್ಟ್ರಾಂಗ್, ಒಳ್ಳೆ ಸ್ಟೈಲ್ ಇದೆ ಅವಳದ್ದು. ಸೊ ರಕ್ತದಲ್ಲೇ ಬಂದ್ಬಿಟ್ಟಿರ್ತಮ್ಮ ಡ್ಯಾನ್ಸ್, ನಾವೇನು ಹೇಳ್ಕೊಡ್ಬೇಕು ಈಗ ಕ್ಲಾಸ್ ನೋಡ್ಕೊಳ್ಳೋರ್ಗು. ಯಾವ ಕ್ಲಾಸ್ ಇದು ನಮ್ಮಮ್ಮ ಸೂಪರ್ ಸ್ಟಾರ್ ರಾಜಾರಾಣಿಯಲ್ಲೂ ಆರ್ಟಿಸ್ಟ್ಗಳನ್ನ ಇವಳೇ ಟ್ರೈನ್ ಅಪ್ ಮಾಡ್ತಿದ್ದಾಗ. ಸೂಪರ್. ಆರ್ಟಿಸ್ಟ್ಗಳಿಗೆಲ್ಲ ನಾವು ಕಂಪೋಸ್ ಮಾಡ್ಬಿಟ್ಟು ರೆಡಿ ಮಾಡಿಸ್ಕೊಂಡು. ಸೊ ನೀವೇ ಹೇಳಿದ್ರಿ ಪೂರ್ವಿನ ನೀವು ಬೆಳೆಸಿದ್ದು ಅಂತ. ಸೊ ಒಂದು ತಂದೆಯಾಗಿ ತಾಯಿಯಾಗಿ ಎರಡೂ ಆಗಿ ಕೂಡ ಅವ್ರನ್ನ ಬೆಳೆಸೋವಂಥ ಒಂದು ದಿನಗಳು ಹೇಗಿತ್ತು ಮಾಸ್ಟರ್? ಅದು ತುಂಬ ಈಸಿ ಅಮ್ಮ. ತಂದೆ ತಾಯಿಯಾಗಿ ಒಂದು ಮಗನ್ನ ಬೆಳೆಸೋದು ಅಂತ ಆ ವರ್ಡ್ ಈಸಿ. ಆ ಕಷ್ಟ ಅನ್ನೋದು ನಮ್ಮ ಮಗನ ಮಾತ್ರ ಗೊತ್ತು. ಎಷ್ಟು ಕಷ್ಟ ಆಗುತ್ತೆ ಮಗಳನ್ನ, ತಾಯಿ ಇಲ್ಲದ ಮಗಳನ್ನ ಬೆಳೆಸ್ಬೇಕು ಅಂತ ತಂದೆಗೆ. ನಮ್ಗೆ ಯಾವಾಗಲೂ ಹೇಳಿದ್ನಲ್ಲ, ತುಂಬ ಜವಾಬ್ದಾರಿ, ಭಯ, ಹೆಣ್ಮಗು. ಸೊ ಎಲ್ಲ ಕಷ್ಟಗಳು, ನೋವುಗಳು ಎಷ್ಟು ಸಲ ಇಬ್ಬರು ಹತ್ಕೊಂಡು ಇದ್ದೀವಿ. ಕಷ್ಟದಲ್ಲೂ ಅಷ್ಟೇ, ಸುಖದಲ್ಲೂ ಅಷ್ಟೇ. ಬೇಜಾರಾಗ್ತಾ ಆ ಟೈಮಲ್ಲೆಲ್ಲ ನನಗೆ. ಸೊ ಕಷ್ಟ ಇದ್ದಾಗಲೂ ನೋಡಿ, ಮಕ್ಕಳಂದ್ರೆ ಅದನ್ನೇ ಎಂತ ಅವಳ ಮನೆಗೆ ಬಂದುಬಿಟ್ರೆ ಸಾಕು, ನನ್ನ ಮಕ್ಕಳು ಮುಖ ನೋಡೋದಕ್ಕೆ ಖುಷಿ ನನಗೆ. ಆರಾಮಾಗಿ ಅಂತ ಅದು ಎಂತ ನೀವು ಎಷ್ಟು ಹೊರಗಡೆ ಏನೇ ಮಾಡ್ಕೊಂಡು ಬನ್ನಿ, ಮನೆಗೆ ಬಂದು ಮಕ್ಕಳು ಮುಖ ನೋಡಿದ್ರೆ ಅದಕ್ಕಂತ ಖುಷಿ ಯಾವುದೇ ಇಲ್ಲ. ಸೊ ಹಂಗಾಗಿ ಇವಳು ನೋಡ್ಕೊಂಡೆ ನಾನು ಹಿಂಗೆ ಬೆಳ್ಕೊಂಡು ಬಂದ್ಬಿಟ್ಟಿದ್ದೆ. ಸೊ ಇದೇ ಇನ್ನೊಂದು ಮೆಮೊರಿನ ಮೆಲ್ಕ್ ಹಾಕೋಣ. ನಮ್ಮ ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಇನ್ನೊಂದು ಮಿಸ್ಟ್ರಿ ಇದೆ. ಸೊ ನೋಡೋಣ. ಸೊ ಇನ್ನೊಂದು ಮಿಸ್ಟ್ರಿ ಏನಿಲ್ಲ. ಸೊ ನಮ್ಗೆ ಇದನ್ನ ಕೊಟ್ಬಿಟ್ಟು ಇದನ್ನ ತೋರಿಸಿ ಸಾಕು
ಇನ್ ಮಿಕ್ಕಿದ್ದು ಹಾ, ಅಪ್ಪ ಗೊತ್ತಾಯ್ತು. ಹೇಳ್ತಾರೆ ಅಂತ ಹೇಳಿದ್ರು. ಪಕ್ಕ ಗೊತ್ತಾಯ್ತು, ಪಕ್ಕ ಇದು ಲೈಟ್ರದೇ ಕಥೆ ಇದು. ಇದು lighter ಇಲ್ಲ. ಬಾಕ್ಸಿನ ಸೀಕ್ರೆಟ್ ಹೇಳಿ ಮಾಸ್ಟರ್. Actually ಏನ್ ಗೊತ್ತಾ, ಎಲ್ಲರೂ ಸ್ಮೋಕ್ ಮಾಡ್ಲಿಕ್ಕೆ ನಿಲ್ಲಿಸಿ ಸ್ಟಾಪ್ ಮಾಡಿ ಇರ್ತಾರೆ. ಹೌದು. ನನಗೆ ನನ್ನ ಮಕ್ಕಳು ಯಾವಾಗ್ಲೂ ಈ ಲಿವರ್ ಈ ಆರ್ಟ್ಗಳು ಗಿಫ್ಟ್ ಮಾಡ್ತಾಳೆ, ಓಕೆ. ಸ್ಮೋಕ್ ಮಾಡೋದು ಕಮ್ಮಿ ಮಾಡಿ ಅಂತ ಹೇಳ್ಬಿಟ್ಟು. ಈಗ ಕಮ್ಮಿ ಮಾಡಿ ಅಂತ ಒಂದ್ ಕಡೆ ಈ ತರ ಒಳ್ಳೆ ಲೈಟರ್ ಕೊಟ್ಬಿಟ್ಟು ಹಚ್ಕೊಂಡಿದ್ದೆ ಒಂದ್ ಕಡೆ ಅಲ್ವಾ. ಸೊ ಖುಷಿ ಅಲ್ಲ, ಕಥೆ ಇದೇ ಮಾಡ್ತಾರೆ. ಅಲ್ಲ ಅದ್ ಮೇ ಬಿ ಲೈಟರ್ ಕೊಟ್ಬಿಟ್ಟು ನಾನ್ ಕೊಟ್ಟಿದ್ದೀನಿ, ಸೊ ಸ್ಮೋಕ್ ಮಾಡೋ ಯೋಚನೆ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಅಂತ ಅಲ್ವಾ. ಇಲ್ಲ ಅಂದ್ರೆ ಅವ್ರಿಗೆ ಫುಲ್ ಡಿಸೈನ್ಡ್ ಲೈಟರ್ಸ್ ಎಲ್ಲ ತುಂಬಾ ಇಷ್ಟ. ನಂಗೆ ಇಷ್ಟ ಲೈಟರ್ದೆಲ್ಲ ತುಂಬಾ ಇಷ್ಟ. ಹಂಗೆ ಸೆಲೆಕ್ಷನ್ ಮಾಡ್ತಾಳೆ, ಈ ಡ್ರಾಗನ್ ತರ ರಗಡ್ ನೋಡಿದ ತಕ್ಷಣ ರಗಡ್ ಆಗಿರ್ಬೇಕು ಆ ತರ ಟೈಪ್ ಅಲ್ಲೇ ಸೆಲೆಕ್ಷನ್ ಮಾಡ್ಕೊಟ್ಟು ಪ್ರಾಪರ್ ಗಿಫ್ಟ್ ಕೊಡ್ತಾಳೆ ಅಂತ. ಸೊ ಯಾವಾಗ ಕೊಟ್ಟಿದ್ದೀವಿ ಆ ಗಿಫ್ಟ್ ಅವ್ರಿಗೆ? ಫಾದರ್ಸ್ ಡೇ ಕೊಟ್ಟಿದ್ದೆ. ಫಾದರ್ಸ್ ಡೇ ಸ್ಪೆಷಲ್. ಫಾದರ್ಸ್ ಡೇ ಸ್ಪೆಷಲ್ ಆಗಿ ಲೈಟರ್ ಕೊಡೋದೆಲ್ಲ ನೋಡಿದ್ರೆ ಇವಳೆ ಫಸ್ಟ್. ಸೊ ಇನ್ನ ಇಟ್ಕೊಂಡಿದ್ದೀರಲ್ಲ, ಇಟ್ಕೊಂಡಿದ್ದೆ ಸ್ಪೆಷಲ್ ಮೆಮೊರಿ. ಖಂಡಿತ. ಸೊ ನೀವು ಹಲವಾರು ಸೆಲೆಬ್ರಿಟೀಸ್ಗೆ ಕೊರಿಯೋಗ್ರಾಫ್ ಮಾಡಿದ್ರಿ. ಸೊ ಆ ಒಂದು ದಿನಗಳು ಹೇಗಿತ್ತು ಮಾಸ್ಟರ್? ಒಂದ್ಸಲ APS ಕಾಲ್ ಮಾಡಿದ್ರು, ಮಗ ಹಿಂಗೆ ಒಂದು ಹುಡುಗ ಬರ್ತಾನೆ ರೆಡಿ ಮಾಡೋದು. ನನಗೆ ಗೊತ್ತಿಲ್ಲ. ಸೊ ಧ್ರುವ ಸರ್ಜಾ ಅಂತ ಆಮೇಲೆ ಗೊತ್ತಾಗಿಲ್ಲ ನನಗೆ, ಸೊ ಆ ಟೈಮಲ್ಲಿ ಒಂದು 3 ತಿಂಗಳು ಅಲ್ಲೇ ಕ್ಲಾಸ್ ಮಾರುತಿನಗರದಲ್ಲಿ, ಸೊನ್ನೆನಹಳ್ಳಿ ಮಾರುತಿನಗರ ಅಂತ ಇತ್ತು, ಅಲ್ಲಿ ಕ್ಲಾಸ್ ತಗೋತಾ ಇದ್ದೆ ಅವ್ರಿಗೆ. ನನಗೆ ಗೊತ್ತಾಯಿಲ್ಲ. ಆಮೇಲೆ ಮಾಡ್ತಾ ಆಮೇಲೆ ಗೊತ್ತಾಯಿತು, ಅರ್ಜುನ್ ಅಕ್ಕನ ಮಗ ಇವರು ಧ್ರುವ ಸರ್ಜಾ ಅಂದರೆ ಇವರೇ ಅಂತ ಅಂದ್ಬಿಟ್ಟು. ಒಳ್ಳೆ ಫ್ರೆಂಡ್ಲಿ, ಒಳ್ಳೆ ಹಾರ್ಡ್ ವರ್ಕರ್. ನಿಜವಾಗ್ಲೂ ಹೇಳ್ಬಾರ್ದು, ಸುಮ್ಮನೆ ಬರೋಕ್ಕಾಗಲ್ಲ ಅಮ್ಮ. ಅವ್ರು ಎಷ್ಟು ಕಷ್ಟಪಡಿ ಆ ಮೂಮೆಂಟ್ಸ್ ಬರೋವರೆಗೂ ಬಿಡಲ್ಲ, ಸೊ ವೆರಿ ಕ್ಲೋಸು. ಸೊ ಆ ಟ್ಯಾಲೆಂಟ್ ಸುಮ್ಮನೆ ಬರೋದಿಲ್ಲ. ಸೊ ಕಷ್ಟಪಡ್ತಾರೆ. ಒಂದು ಆರ್ಟಿಕಲ್ ಅಷ್ಟೇ, ಒಂದು ಡ್ಯಾನ್ಸ್ ವಿಷಯದಲ್ಲಿ ಅಷ್ಟೇ, ಒಂದು ಫೈಟಿಂಗಲ್ಲಿ ಅಷ್ಟೇ ಕೂಡ ಹಾಡೋರು ತುಂಬ ಹಾಡೋರು. ನಾವು ಈಗ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಈಗ ನಾವು ಮೂಮೆಂಟ್ ಮಾಡಲ್ಲ ಅಂದರೆ ಮಾಡ್ಕೊಳ್ಳೋಣ ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ಅಂತಾರೆ. ಆ ಮೂಮೆಂಟ್ ಬರೋಲ್ಲ, ಆ ವ್ಯಕ್ತಿ ಬಿಡಲ್ಲ. 100% ಮಾಡ್ತಾರೆ. ಖುಷಿ ನನಗೆ ಆ ಟೈಮ್ ಫಸ್ಟ್ ಒಬ್ಬ ಆರ್ಟಿಸ್ಟ್ ಅಂತ ರೆಡಿ ಮಾಡಿದ್ರು ಧ್ರುವ ಸರ್ಜಾ ಅವರು. ಈಗಲೂ ಮೊನ್ನೆ ರೀಸೆಂಟಾಗಿ ಹೇಳಿದ್ರು ಸ್ಟೇಜ್ ಮೇಲೆ, ಮುರಳಿ ಮಾಸ್ಟರ್ ಕ್ರಿಕೆಟ್ ಮಾಡ್ಬೇಕಾರೆ. ಸೊ ನನಗೆ ಜಗ್ಗಿ ಮಾಸ್ಟರ್ ಕೂಡ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ. ಈಗಲೂ ಕೂಡ ಹಂಗೆ ಟೆಚ್ಚಲ್ಲಿ ಚೆನ್ನಾಗಿದ್ದೀವಿ. ಸೊ ಒಳ್ಳೆ ರೆಸ್ಪೆಕ್ಟ್ ಇದೆ, ಚೆನ್ನಾಗಿ ಮಾತಾಡಿಸ್ತಾರೆ. ಖುಷಿ ನನಗೆ. ಸೊ ಅಪ್ಪು ಸರ್ ಜೊತೆ ಕೂಡ ನೀವು ವರ್ಕ್ ಮಾಡಿದ್ದೀರಾ. ಹೌದು. ಸೊ ಆ ಒಂದು ದಿನಗಳ ಬಗ್ಗೆ ಹೇಳಿ ಮಾಸ್ಟರ್. ಅಪ್ಪು ಸರ್ದು ಫಸ್ಟ್ ಮಾಡಿದಾಗ ನಾನು ಬಿಂದಾಸ್ ಸಾಂಗು. ಬಿಂದಾಸ್ ಸಾಂಗಲ್ಲಿ ಒಂದೇ ಸ್ಟೇಜು, ಮಧ್ಯ ಪುನೀತ್ ರಾಜ್ಕುಮಾರ್ ಸರ್, ಈ ಕಡೆ ನಾನು, ಈ ಕಡೆ ನಮ್ಮ ಬೆಂಗಳೂರು ಮಂಗಳೂರು ಎಲ್ಲೇ ಹೋದ್ರು ಆ ಗಿಟಾರ್ ಇಟ್ಕೊಂಡು ಫುಲ್ ಆಗೆಲ್ಲ ಏನು ಫುಲ್ ಗಿಟಾರ್ ಇಟ್ಕೊಂಡು ಬೀಟ್ ಬರುತ್ತೆ, ಖುಷಿ ಅದು. ಆ ಟೈಮಲ್ಲಿ ಒಂದು ಫೋಟೋ ಸಿಗ್ತದೆ ನನಗೆ, ಊರಲ್ಲಿ ಇಟ್ಟಿದ್ದೆ, ಮಂಡ್ಯದಲ್ಲಿ ಇಟ್ಟಿದ್ದೆ ನಾನು. ಅವ್ರಿಗೆ ಅವತ್ತಿಂದ ಇವತ್ತಿನವರೆಗೂ ನಾನು ಮಜಾ ಟಾಕೀಸಲ್ಲಿ ಒಂದ್ಸಲಿ ಮಾಡಿಸಿದ್ದೆ. ಸೊ ಪುನೀತ್ ಸರ್ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಮಜಾ ಟಾಕೀಸಲ್ಲಿ ಒಂದು ಸಾಂಗ್ ಎಲ್ಲ ಮಕ್ಕಳು ಕರ್ಕೊಂಡೋಗಿ ಅವ್ರ ಜೊತೆ ಮಾಡಿಸಿದ್ದೆ. ಫ್ಯಾಮಿಲಿ ಪವರ್ಲ್ಲೂ ಕೂಡ ಮಾಡಿಸಿದ್ದೆ ಅವ್ರಿಗೆ. ಅದೊಂದು ನಾವು ಕಷ್ಟ ಅಂಥ ವ್ಯಕ್ತಿ ನಾವು ಕಳ್ಕೊಳ್ಳೋದಿದೆಯಲ್ಲ, ಯಾವ ಥರ ಬೇರೆ ಬಿಟ್ಟು ಯಾಕೆ ಹಿಡಿಯೋಕ್ಕಾಗ್ತಿರ್ಲಿಲ್ಲ, ತುಂಬ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಅವ್ರ ಜೊತೆ ಆ ಫೋಟೋ ಸಿಗಲಿಲ್ಲ, ನನ್ನ ಹತ್ರ ಇದೆ. ಮಾಸ್ಟರ್ ಅವ್ರ ಪಾಪ ಅಲ್ಲಿಂದ ಅಲ್ಲಿ ಮೇಲಿಂದ ಎಂಟ್ರಿ ತಗೋಬೇಕು, ಎಲ್ಲಿ ಮಾಸ್ಟರ್, ಓಕೆ ಮಾಸ್ಟರ್, ಈ ಥರ ನಾವು ಅವ್ರ ಜೊತೆ ನಿಂತ್ಕೊಳ್ಳೋಕ್ಕೂ ನಮಗೆ ಸಮ್ ಟೈಮಲ್ಲಿ ಯುಕ್ತಿ ಇರೋದಿಲ್ಲ. ಅವ್ರ ಜೊತೆ ವರ್ಕ್ ಮಾಡಿ ನಮ್ಗೆ ಅವರು ಮಾಸ್ಟರ್ ಅಂತ ಬಾಯಲ್ಲಿ ಕರೆದ್ರಲ್ಲ, ನಾನು ಹುಟ್ಟಿದ್ಗೂ ಸಾರ್ಥಕ ಆಗೋಯ್ತು. ನಿಜವಾಗ್ಲು ನಾವು ಹುಟ್ಟಿರೋದು ಸಾರ್ಥಕ. ಅಂತ ದೊಡ್ಡ ಮನೆತನ ಡಾಕ್ಟರ್ ರಾಜ್ಕುಮಾರ್ ಅವರು ಮಗವರು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ನಮ್ಮ ಮಾಸ್ಟರ್ ಅಂತ ಕೊಟ್ಟು, ಅದೆಲ್ಲ ಮರೆಯೋಕ್ಕಾಗಲ್ಲ ಮೇಡಮ್. ನಮ್ಮನ್ನ ಸುಟ್ಟಾಕಿದ್ರು ಹೋಗಲ್ಲ. ಅದು ಬೆಸ್ಟ್ ಮೆಮೊರಿ ಪುನೀತ್ ರಾಜ್ಕುಮಾರ್ ಸರ್. ಖುಷಿ ಆಗುತ್ತೆ. ಸೊ ಹಾಗೆ ಕೊರಿಯೋಗ್ರಫಿ ಕಂಟಿನ್ಯೂ ಮಾಡ್ಕೊಂಡು ಬರ್ತೀರಾ. ಸೊ ಪಕ್ಕಾ ಚಾಕ್ಲೇಟ್ ಗರ್ಲ್ ಈ ಒಂದು ಸಾಂಗ್ ಬಗ್ಗೆ ಹೇಳಿ. ಇಲ್ಲ ಸಿ ಏನಂತಂದರೆ ಯಾರಿಗೂ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ. ಚಂದನ್ ನೋಡಿದ್ರೆ ವಿಡಿಯೋ ಗೊತ್ತಿಲ್ಲ. ಚಂದನ್ ಶೆಟ್ಟಿ ತುಂಬ ಕಷ್ಟಪಟ್ಟಿದ್ದಾನೆ ಚಂದನ್. ನಾನು ಒಂದು ಜಡ್ಜ್ಮೆಂಟ್ಗೆ ಅಂತ ಹೋಗ್ತೀವಿ. ಸೊ ಅಲ್ಲಿ ಸೇಮ್ ಪೇಮೆಂಟ್ ಹೇಳ್ಬಿಡ್ತೀನಿ, 5,000 ರೂಪಾಯಿ. ಅವಾಗ ನಮ್ಮದು ನಾನು ಡ್ಯಾನ್ಸ್ ಜಡ್ಜ್ಮೆಂಟು, ಚಂದನ್ ಬಂದು ಸಿಂಗಿಂಗ್ ಜಡ್ಜ್ಮೆಂಟು. ಸೊ ಆ ಟೈಮಲ್ಲೂ ಕೂಡ ನಿಂಗೆ ಗೊತ್ತಿಲ್ಲ, ನನ್ನ ಮಗಳು ಗೊತ್ತು, ಅವ್ರು ಯಾವುದೋ ಒಂದು ಸಾಂಗ್ ಮಾಡಿದ್ರೆ ಅಣ್ಣ ಮನೆ ಹತ್ರ ಬರೋದು, ಪಾಪ ಮನೆ ಹತ್ರ ಬಂದು ಅಣ್ಣ ಈ ಸಾಂಗ್ ಹೆಂಗಿದೆ ಅಣ್ಣ ಅಂತ ಕೇಳಿಸ್ಬಿಟ್ಟು ಹೋಗೋದು.
ನಮ್ಮ ಮನೆಗೆ ಬರ್ತಿದ್ದ. ಕರೆಕ್ಟ್. ಸೊ ಇವತ್ತು ಆ ಸ್ಟಾರ್ ಇವತ್ತು ಅದಕ್ಕೆ ಆಗ ಅವನಿಗೂ ಅಷ್ಟೇ ತುಂಬ ಕಷ್ಟಪಟ್ಟಿದ್ದಾನೆ. ಇವಾಗ ಚಂದನ್ ಶೆಟ್ಟಿ, ಜಗ್ಗಿ ಮಾಸ್ಟರ್, ಸೊ ಆವಾಗ ಇಬ್ಬರು ಕಷ್ಟಪಟ್ಟಿದ್ದೀವಿ. ಸೊ ಖುಷಿ ಆಗುತ್ತೆ. ಆ ಟೈಮಲ್ಲೂ ಕೂಡ ಚಂದನ್ ಬಗ್ಗೆ ಹೇಳ್ಬೇಕಾದ್ರೆ ಖುಷಿ ಆಗುತ್ತೆ. ಇಲ್ಲೂ ಚೆನ್ನಾಗಿದ್ದಾನೆ ಅಂದರೆ ಖುಷಿ. ಸೊ ನೀವು ಕೊರಿಯೋಗ್ರಾಫ್ ಮಾಡಿರೋ ಅಷ್ಟು ಸಾಂಗ್ಸಲ್ಲಿ ಒಂದು ಬೆಸ್ಟ್ ಮೆಮೊರಿ ಅಮ್ಮ ನನಗಿದು ಅಂತ ಹೇಳೋದಾದ್ರೆ ಯಾವ್ದು ಮಾಸ್ಟರ್? ನನಗೆ ಒಂದು ಮಾಸ್ಟರ್ ಡ್ಯಾನ್ಸಲ್ಲಿ ಒಂದು ಸಾಂಗ್ ಮಾಡಿಸಿದ್ದೆ. ತುಂಬ ಅದು ತಾಯಿ ಕರಳು ಒಳಗಡೆಯಿಂದ ಮಗು ಕರಳು ಇರ್ತಲ್ಲ, ಆ ಮಗುನ ಈಗಲೂ ಒಂದು ವಿಡಿಯೋ ಹಾಕಿದ್ದೀನಿ, ಮನೆಯಲ್ಲಿ ಅದು ಹಾಕಿದ್ದೆ. ಅದು ತುಂಬ ಖುಷಿ ಕೊಡುತ್ತೆ ನನಗೆ. ಆ ಥೀಮು ಒಂದು ತಾಯಿ ಮಗುನ ಹೆಣ್ಮಗುನ ಕೊಲ್ಲಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೆ. ಒಂದು ನೆರಳು ಸತ್ತ ಮೇಲೂ ಕೂಡ ಆ ನೆರಳು ನಮ್ಮ ಜೊತೆನೇ ಇರುತ್ತೆ ಅನ್ನೋದಕ್ಕೆ ಅದೊಂದೊಂದು ಅಲ್ಟಿಮೇಟ್ ಆಗಿ ನನಗೆ ತುಂಬ ಇಷ್ಟ. ಅದು ವಿಡಿಯೋ ಬೆಸ್ಟ್ ಮೆಮೊರಿ. ಸೊ ಎಸ್ ಮಾಸ್ಟರ್ಸ್, ಈಗ ಎಲ್ಲರೂ ರಿಯಾಲಿಟಿ ಶೋ ಸಿಕ್ಕಾಪಟ್ಟೆ ಜನ ಡಾನ್ಸಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಕನಸು ಹೊತ್ತು ಹೋಗ್ತಾರೆ. ಸೊ ರಿಯಾಲಿಟಿ ಶೋನ ನೀವೇನಾದ್ರೂ ಹೇಳ್ಬೋದಾ? ನಿಜವಾಗ್ಲೂ ಟ್ಯಾಲೆಂಟ್ಸಿಗೆ ಬೆಲೆ ಇದೆಯಾ ಅಥವಾ ಹೇಗೆ ವರ್ಕ್ ಆಗುತ್ತೆ ಮಾಸ್ಟರ್? ಇಲ್ಲಮ್ಮ, ಖಂಡಿತ. ಸೊ ಯಾಕೆ ಅಂತಂದರೆ ಹೊರಗಡೆ ಜನ ಏನು ಅಂದ್ಕೊಂಡಿದ್ದಾರೆ, ದುಡ್ಡು ಕೊಟ್ಟ ತಕ್ಷಣ ಹೋಗ್ಬಿಡ್ತಾರೆ ಒಳಗಡೆ ಅಂತ ಅಂದ್ಕೊಂಡಿದ್ದಾರೆ. ದಿಸ್ ಇಸ್ ರಾಂಗ್. ದುಡ್ಡು ಕೊಟ್ಟರೆ ಎಲ್ಲ ಆಗಲ್ಲ, ಸೆಲೆಕ್ಷನ್ ಆಗಲ್ಲ, ಮಾಡಲ್ಲ. ಯಾಕೆ ಅಂತಂದರೆ ನೀವೇನೇ ದುಡ್ಡು ಕೊಟ್ಟು ಒಳಗಡೆ ಬಂದರೆ ಸ್ಟೇಜ್ ಮೇಲೆ ಯಾರೇ ಡ್ಯಾನ್ಸ್ ಮಾಡೋದು? ಕಂಟೆಸ್ಟೆಂಟೇ ಮಾಡ್ಬೇಕು ತಾನೆ, ಸೆಲೆಕ್ಷನ್ ಆಗಿರೋರೇ ಮಾಡ್ಬೇಕು ತಾನೆ, ಅಲ್ಲ ಅವ್ನ ಟ್ಯಾಲೆಂಟ್ ಗೊತ್ತಾಗಲ್ವಾ? ಸೊ ಅದು ತುಂಬ ಸುಳ್ಳು. ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಬಂತಾರೆ ಒಳಗಡೆ ಅನ್ನೋದಲ್ಲ. ಟ್ಯಾಲೆಂಟಿಗೆ ಮಾತ್ರ ಬೆಲೆ, ಟ್ಯಾಲೆಂಟ್ ಇರೋರಿಗೆ ಒಳಗಡೆ ತಗೊಳ್ಳೋದಮ್ಮ. ನಾನು ನೋಡಿರೋ ಮಟ್ಟಿಗೆ ನಾನು ಎಷ್ಟೋ ಕಡೆ ಆಡಿಷನ್ ಮಾಡಿದ್ದೀವಿ, ಚಾನಲ್ಗಳಿಗೂ ಕೂಡ ಆಡಿಷನ್ ಮಾಡಿದ್ದೀವಿ. ಸೊ ಹಂಗಾಗಿ ಟ್ಯಾಲೆಂಟ್ ಇದ್ರೆ ಮಾತ್ರ ಮಗು ಒಳಗಡೆ ಬರುತ್ತೆ. ನಿಮ್ಗೆ ಗೊತ್ತಿಲ್ಲ, ನಾನು ಮುಂಚೆ ನನ್ನ ಕ್ಲಾಸಲ್ಲಿ ಇಬ್ಬಿಬ್ಬರು ಮಕ್ಕಳು ಸ್ಟೂಡೆಂಟ್ ಸೆಲೆಕ್ಷನ್ ಆಗ್ತಾಯಿದ್ರು. ಇವಾಗ ಹೆಂಗಾಗಿದೆ, ಈಗ ಇವರೊಬ್ರು ಯಾರೊಬ್ರು ಮಾಸ್ಟ್ರು ಅವ್ರು ರೆಡಿ ಆಗಿರ್ತಾರೆ, ಆ ಮಗು ರೆಡಿ ಆಗಿರುತ್ತೆ. ಇವಾಗಿನ ರಿಯಾಲಿಟಿ ನಾನು ಮಾತಾಡ್ತಾ ಇದ್ದೀನಿ, ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಈಗ ನಾನು ನನ್ನ ಸ್ಟೂಡೆಂಟು, ನಾನು ಕರ್ಕೊಂಡು ಹೋಗ್ಬಿಟ್ಟು ಆಡಿಷನ್ ಕೊಡ್ತೀನಿ. ಆಡಿಷನ್ ಕೊಟ್ಟಾಗ ಅಲ್ಲೊಬ್ರು ಚಾನಲಲ್ಲಿ ಕೊರಿಯೋಗ್ರಫಿ ಮಾಡೋದು. ಈಗಿನ ನಾನು ಹೆಂಗೆ ಮಾಡ್ತಿದ್ದೆ ಗೊತ್ತಾ, ನನ್ನ ಮಕ್ಕಳನ್ನ ನಾನೇ ಬೆಳೆಸ್ತಾ ಇದ್ದೆ, ನಾನೇ ಕರ್ಕೊಂಡು ಹೋಗ್ತಿದ್ದೆ, ನಾನೇ ಚಾನಲ್ ಕುತ್ಕೊತಾ ಇದ್ದೆ, ನಾನೇ ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಅದ್ರಲ್ಲಿರೋ ಮಜಾ ಇನ್ನು ಕಷ್ಟ. ಈಗ ನಾವು ಅಷ್ಟು ಕಷ್ಟಪಟ್ಟು ಮಗುನ ರೆಡಿ ಮಾಡಿ ಬೆಳೆಸಿರ್ತೀವಲ್ಲ, ಅಲ್ಲಿ ಎಷ್ಟೊತ್ತು ಇನ್ನೊಂದು ಆ ಮಗುಗೆ, ಈಗ ಡ್ಯಾನ್ಸ್ ಬರೋ ಮಗುಗೆ ನೀವು ಎಷ್ಟೊತ್ತು ಕೊರಿಯೋಗ್ರಫಿ ಮಾಡೋದು? ಕರೆಕ್ಟ್ ಅಲ್ವಾ? ಅಲ್ಲಿ ಪಾಪ ಅವ್ರಿಗೆ ಈಗ ನೋಡಿ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳಿಗೆ, ಎಷ್ಟೋ ಜನ ಕೊರಿಯೋಗ್ರಾಫರ್ಸ್ಗೆ ಈ ಥರ ಆಗಿದೆ, ತುಂಬ ಜನಕ್ಕೆ ಆಗಿದೆ. ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಮಕ್ಕಳುಗಳು, ಆದರೆ ಅವ್ರ ಮಾಸ್ಟರ್ಗಳು ಕೊರಿಯೋಗ್ರಫಿ ಮಾಡೋಕ್ಕಾಗಲ್ಲ. ಅವ್ರು ಕರ್ಕೊಂಡೋಗಿ ಬೇರೆ ಮಾಸ್ಟರ್ ಕೊಟ್ಟು ಹೇಳಲ್ವಾ? ಸೊ ಈ ಥರ ಹಿಂಗೆ ಆಗ್ಬಿಟ್ಟಿದೆ. ನಾನು ಆ ಥರ ಮಾಡಿಲ್ಲ. ಸೊ ರಿಯಾಲಿಟಿ, ನಿಮ್ಮ ಟ್ಯಾಲೆಂಟು ಏನಿತ್ತು ಬರಬೇಕು, ಕೊರಿಯೋಗ್ರಫಿ ನನ್ನ ಸ್ಟೂಡೆಂಟ್ ನಾನು ಮಾಡಬೇಕು, ನನ್ನ ಸ್ಟೂಡೆಂಟ್ ನಾನು ಕೊರಿಯೋಗ್ರಫಿ ಮಾಡಬೇಕು. ಸೊ ಆ ಥರ ಅದು ಖುಷಿ ಅಮ್ಮ, ಅಲ್ವಾ? ಆಮೇಲೆ ನೀನು ಯಾವ ಬೆಳೆದಿರೋ ಮಕ್ಕಳನ್ನ ನೀನು ಮಾಡ್ತೀಯ. ಕರೆಕ್ಟ್. ನೀವು ಬೆಳೆದಿರೋ ಮಕ್ಕಳು, ರೆಡಿ ಆಗಿರೋ ಮಕ್ಕಳನ್ನ ಕಟ್ಕೊಂಡು ನೀನು ಆರಾಮ್ಸೆ ಕೊರಿಯೋಗ್ರಫಿ ಮಾಡ್ಬಿಡ್ತೀಯ. ಸೊ ಹಂಗೆ ನಾನು ಆ ಥರನೇ ಮಾಡ್ಕೊಂಡು ಬಂದಿದ್ದೀನಿ. ಸೊ ರಿಯಾಲಿಟಿ ಶೋ ರಿಯಲ್ ಟ್ಯಾಲೆಂಟ್ ಇರೋರು ಮಾತ್ರ ಅಂತ ಸತ್ಯ ಇದೆ. ಸೊ ಮುಂಚೆ ಸಾಕಷ್ಟು ರಿಯಾಲಿಟಿ ಶೋಸ್ ಜಗ್ಗಿ ಮಾಸ್ಟರ್ ಕಾಣಿಸ್ಕೊಂತ ಇದ್ರು, ಈಗೆಲ್ಲೋ ಕಾಣಿಸ್ಕೊಂತಿಲ್ಲ. ರೀಸನ್ ಏನು ಮಾಸ್ಟರ್? ಸೊ ರೀಸನ್ ಅಂತಂದ್ರೆ ನೋಡಿ, ಇದೇ ಹೇಳೋದು, ನಾವು ಇನ್ನೂ ಚಾನಲಲ್ಲೇ ಕೆಲಸ ಕೊರಿಯೋಗ್ರಫಿ ಮಾಡ್ಕೊಂಡಿದ್ರೆ, ಈಗ ನಮ್ಮ ಥರ ಆಸೆ ಇಟ್ಕೊಂಡು ಬರೋರಿಗೆ ಎಲ್ಲಿ ಅವಕಾಶ ಕೊಡ್ತೀರಾ ನೀವು? ಬರೀ ನಾವು ಸೀನಿಯರ್ಸ್ಗಳೇ ಚಾನಲಲ್ಲಿ ಇದ್ರೆ ಹೊಸಬ್ರಿಗೆ ಎಲ್ಲಿ ಚಾನ್ಸ್ ಕೊಟ್ಟಂಗಾಗತ್ತೆ. ಸರ್ ನೀವೊಂದು 10 ವರ್ಷ ಮಾಡಿದ್ರಿ ಸರ್ ಕೊರಿಯೋಗ್ರಫಿ, ಹೋಗ್ಲೇ ಈಗಲೂ ನಾನು ಕೊರಿಯೋಗ್ರಫಿ ಚಾನಲಲ್ಲೇ ಮಾಡ್ಕೊಂಡಿದ್ರೆ ಎಂತೆಂಥ ಟ್ಯಾಲೆಂಟ್ ಕೊರಿಯೋಗ್ರಾಫರ್ಸ್ ಎಲ್ಲ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅವ್ರ ಹೆಸರು ಮಾಡೋಕ್ಕಾಗಲ್ಲ. ಇದು ಸತ್ಯ ಇದು ನಡೀತಾ. ಈಗ ಎಷ್ಟು ಜನ ಎಂತೆಂಥ ಕೊರಿಯೋಗ್ರಾಫರ್ಸ್ ಇದ್ವಿ ನಾವೆಲ್ಲ, ಆಯ್ತಾ? ಸೊ ಎಷ್ಟು ಜನ ಬೇರೆ ಮಕ್ಳಿಗೂ ಬೇರೆ ಕೊರಿಯೋಗ್ರಾಫರ್ಸ್ ಚಾನ್ಸ್ ಸಿಗಲಿ. ಈಗ ನೋಡಿ, ನಾವು ಬಿಟ್ವಿ ಅಂದರೆ ಬಿಟ್ಟರೆ ಕರೆದು ಹೋಗಿ ಮಾಡ್ತೀವಿ. ಸೊ ಈಗ ಏನಂದ್ರೆ ನಾವು ಈ ಸ್ವಲ್ಪ ಈಚೆ ಬಂದಿದ್ದೀವಿ. ಸೊ ಅಲ್ಲೇ ಚಾನಲ್ ಅನ್ನ ತಿಂದಿದ್ದೀವಿ. ಸೊ ಈಗ ನಮ್ಮ ಸ್ಟೂಡೆಂಟು ಸಾಗರ ಹೊರಗಡೆ ಬಂದ, ಖುಷಿ ಅಲ್ಲ? ನಮ್ಮ ಸ್ಟೂಡೆಂಟ್ ಚಾನಲ್ ಮಾಡ್ತಿದ್ದಾನೆ ಆ ಥರ. ಸೊ ಎಲ್ರಿಗೂ ಅದು ಬರಬೇಕದು. ಯಾಕಂದರೆ ತುಂಬ ಟ್ಯಾಲೆಂಟ್ ಇರೋ ಕೊರಿಯೋಗ್ರಾಫರ್ಸ್ ತುಂಬ ಜನ ಇದ್ದಾರೆ, ಅವ್ರಿಗಿನ್ನ ಅವಕಾಶನೇ ಸಿಗ್ತಾ ಇಲ್ಲ. ಸೊ ಹಂಗಾಗಿ ಮಾಡಿ ಸರ್, ಎಲ್ಲರೂ ಮಾಡಲಿ. ಸೊ ದಯವಿಟ್ಟು ಸ್ವಲ್ಪ ಹೊಸ ಕೊರಿಯೋಗ್ರಾಫರ್ಸ್ಗಳು ಒಳಗಡೆ ಬರೋ ಥರ ಬಿಡಿ, ದಯವಿಟ್ಟು ಬಿಡಿ. ನನಗೆ ಅದು ತುಂಬ ಆಸೆ ಇದೆ ನನಗೆ.
ನಾನೇ ಬೆಳಿಬೇಕು, ನಾನೇ ಇರಬೇಕು ಎಲ್ಲ ಚಾನಲಲ್ಲೂ. ನೋ, ಸಾಕು. ನನಗೆ ಆಸೆ ಎಲ್ಲ ನನಗೆ ನೆರವೇರಿದೆ. ನನಗೆ ಬೇರೆ ಮಕ್ಕಳು ಒಳ್ಳೆ ಒಳ್ಳೆ ಟ್ಯಾಲೆಂಟೆಡ್ ಕೊರಿಯೋಗ್ರಾಫರ್ಸ್ ಬರಲಿ ಅನ್ನೋದೇ ನನ್ನ ಆಸೆ. ಸೊ ನಿಮ್ಮ ಲೈಫನ್ನ ಇವತ್ತಿನ ದಿನದವರೆಗೂ ಲೆಕ್ಕ ಹಾಕೊಂಡು ಬಂದರೆ, ಸೊ ಒಂದು ವರ್ಸ್ಟ್ ಫೇಸ್ ಇದು ನನ್ನ ಜೀವನದಲ್ಲೇ ಮರೆಯಲ್ಲ ಅನ್ನೋ ಒಂದು ಮೂಮೆಂಟ್ ಶೇರ್ ಮಾಡಿಬಿಡ್ಲಾ? ಹೇಳಿ ಅಷ್ಟು. ಎಲ್ಲ ಹುಡುಗರಿಗೂ ಸೊ ಒಂದು ಹುಡುಗಿ ಕೈ ಕೊಡಬೇಕು. ಕೈ ಕೊಡಬೇಕು. ಓಕೆ. ಹುಡುಗರು ಬೆಳೆಯಕ್ಕೆ ಸಾಧ್ಯ. ಓಕೆ. ಎಲ್ಲ ಹುಡುಗರು ನಾನು ಒಪ್ಪನಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ನನ್ನ ಹತ್ರ ಇಲ್ಲ ಅಂತ ಬಿಟ್ಟು ಹೋದ್ರ ಆ ಟೈಮಲ್ಲಿ. ಸೊ ಆ ನೋವುಗಳು ಕಂಬ್ಯಾಕ್ ಆಗಬೇಕು. ಎದುರ್ಕೊಂಡು ಏಡಿ ಥರ ಕುತ್ಕೊಂಡು ಈ ಸೂಸೈಡ್ ಮಾಡಿಕೊಂಡು ಅಪ್ಪ ಅಮ್ಮನ ಮನ್ಸು ನಯಿಸ್ಕೊಂಡು ಆ ಥರ ಆಗಿದೆ. ನಾನು ಯಾವಾಗಲೂ ಸುತ್ತಬಿಡ್ಬೇಕಾಗಿತ್ತು ಅಲ್ವಾ? ಸೊ ಹಂಗಾಗಿ ಛಲ ಉಟ್ಕೊಳ್ಳೋದೇ ಅಲ್ಲಿಂದ. ಕಂಬ್ಯಾಕ್ ರೆಡಿ ಆಗಬೇಕು. ಒಂದು ಹುಡುಗಿ ಕೈ ಕೊಟ್ಟಾಗಲಿ ಹುಡುಗರು ಬೆಳೆಯಕ್ಕೆ ಸಾಧ್ಯ. ಹುಡುಗರುಗಳಿಗೆ ನಾನು ಇದು ಹೇಳ್ತಾ ಇರೋದು. ಹುಡುಗಿರು ಪಾಪ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸೊ ನನಗಾಗಿರೋ ಅನುಭವಗಳು ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ಸೊ ಇವತ್ತು ಅವರು ರಿಗ್ರೆಟ್ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್. ಅವತ್ತು ನನ್ನ ಹತ್ರ ಏನೂ ಇಲ್ಲ ಅಂತ ಬಿಟ್ಟು ಹೋಗಿದ್ರಲ್ಲ, ಇವತ್ತೆಲ್ಲ ಇದ್ದಾರೆ. ಇದೇ ಶೂವಿಂದ ಹೊಡ್ಕೋಬೇಕು ಅವರು. ಆ ಲೆವೆಲ್ಗೆ ಹೋಗಿದ್ವಿ. ಅವ್ರ ಫ್ಯಾಮಿಲಿಗೆಲ್ಲ ಗೊತ್ತು. ಓಪನ್ ಆಗಿ ಹೇಳ್ತೀನಿ ನಾನು. ಆ ಲೆವೆಲ್ಗೆ ಅವತ್ತು ನನ್ನ ಹತ್ರ ಏನಿರಲಿಲ್ಲ. ಒಂದು ಚಿಕ್ಕ ಮನೆ, ಒಂದು ಹಾಲು, ಅಲ್ಲೇ ಮಲ್ಕೋಬೇಕು, ಅಲ್ಲೇ ತಿನ್ನಬೇಕು, ಅಲ್ಲೇ ಆಚೆ ಕಡೆ ಒಂದು ವಾಶ್ರೂಮ್ ಅಷ್ಟೇ. ಒಂದಿಬ್ಬರು ಮಲ್ಕೋಬೇಕು ಅಷ್ಟೇ ನನ್ನ ಹತ್ರ. ಅವಾಗ ಇದ್ದಿದ್ದು ನನ್ನ ಹತ್ರ ಆ ರೂಮ್ ಅಲ್ವಾ? ಇವತ್ತು ಕಷ್ಟಪಡ್ರಿ ಬಾಯ್ಸ್. ಸೊ ಒಂದು ಎಸ್ ಆರ್ ನೋ ಕ್ವೆಶ್ಚನ್ ರೌಂಡ್ ಹೋಗ್ಬಿಡೋಣ ಮಾಸ್ಟರ್. ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ನೀವು ಎಸ್ ಇಲ್ಲ ನೋ ಎರಡೇ ಒಂದೇ ವರ್ಡಲ್ಲಿ ಆನ್ಸರ್ ಮಾಡಿ. ಓಕೆ. ಓಕೆನಾ? ಸೊ ಯಾವತ್ತಾದ್ರೂ ಅಪ್ಪನ ಜೇಬಿಂದ ದುಡ್ಡು ಕದ್ದಿದ್ದೀರಾ? ಬೇಜಾರು ಕದ್ಬಿಟ್ಟಿದ್ದೀನಿ. ಸೊ ಜಗ್ಗಿ ಮಾಸ್ಟರ್ ಸಿಕ್ಕಾಪಟ್ಟೆ ಕೋಪಿಷ್ಟಾನ? ನಂಬರ್ 1 ಕೋಪಿಷ್ಟ. ಕೋಪ ಅವ್ರ ರಿಯಾಕ್ಷನ್ ಅವ್ರು ಹೇಳ್ತಾರೆ. ಸೊ ಸ್ವಲ್ಪ ಕೂಲ್ ಮಾಡ್ಕೊಂಡಿದ್ದೀನಿ ಈಗ. ಸೊ ತುಂಬಾ ಕೋಪ ಐತೆ ಬಿಡಮ್ಮ. ಇವತ್ತು ಎಷ್ಟು ಜನ ಚಾನಲ್ ವರ್ಕ್ ಮಾಡ್ತಿದ್ದಾರೆ ನಮ್ಮ ಹುಡುಗರುಗಳಿಗೆ, ಅವ್ರನ್ನೇ ಕೇಳಿದ್ರೆ ಹೇಳ್ಬಿಡ್ತಾರೆ. ವಿನ್ ಆಗಿದ್ರು ಬಂದು ಹೊಡಿತಾ ಇದ್ದೆ ಅಮ್ಮ. ಫಸ್ಟ್ ಪ್ಲೇಸ್ ಬಂದಿದ್ರು ಕೂಡ ನಾನು ಹೊಡಿತಾ ಇದ್ದೆ. ನನಗೆ ಗೊತ್ತಾಗಿರಲ್ಲ ನೀನೇನು ಮಿಸ್ಟೇಕ್ ಮಾಡಿದ್ದೆ ಅಂತ. ನೀವು ಯಾರೇ ನನ್ನ ಸ್ಟೂಡೆಂಟ್ಸ್ಗಳು ಯಾರನ್ನ ಕರ್ಕೊಂಡ್ಬಂದು ಕೂರ್ಸ್ ಕೇಳಿ ಹಂಗೆ ಬಾರ್ಸ್ ಹಾಕ್ಬಿಟ್ಟಿದ್ದೀನಿ. ಸೊ ಎಸ್ ಮಾಸ್ಟರ್ ಪೂರ್ವಿ ಅವರು ಇದ್ದಾರೆ. ಸೊ ಒಂದು ಅಪ್ಪ ಮಗಳ ಕಂಪ್ಯಾಟಿಬಿಲಿಟಿ ರೌಂಡ್ ಮಾಡೋಣ. ಹೇಳ್ತೀರಾ? ಪೂರ್ವಿ ರೆಡಿನಾ? ಸೊ ಎಸ್. ಸೊ ಕಂಪ್ಯಾಟಿಬಿಲಿಟಿ ರೌಂಡ್ಗೆ ಪ್ರಾಪ್ ಯಾವ ಕಲರ್? ಬ್ಲೂ. ಒಂದೇ ಬ್ಲೂ ಇರೋದು ಸರಿ ತಗೊಂಡ್ಬಿಟ್ರು. ಸೊ ಆಪ್ಷನ್ ಇಲ್ಲ ಗ್ರೀನ್. ಓಕೆ ಅಲ್ಲ ನಿಮಗೆ ಗ್ರೀನ್? ಓಕೆ. ಸೊ ಎಸ್ ಕಂಪ್ಯಾಟಿಬಿಲಿಟಿ ರೌಂಡ್ ಅಲ್ಲಿ ಕ್ವೆಶ್ಚನ್ ಕೇಳ್ತೀನಿ. ಫಾರ್ ಎಕ್ಸಾಂಪಲ್ ನೀವಿಬ್ರಲ್ಲಿ ಯಾರಿಗೆ ಚಾಕ್ಲೇಟ್ ಜಾಸ್ತಿ ಇಷ್ಟ ಅಂತ ಕೇಳಿದ್ರೆ ಸರ್ ಅಂದ್ರೆ ನೀವು ಸರ್ಗೆ ಹೊಡಿರಿ, ಅವ್ರಂದ್ರೆ ನೀವು ಅವರಿಗೆ ಬಾರ್ಸ್ ಹಾಕ್ಬಿಡ್ತೀನಿ. ಪಾಪ ಅವ್ರು ಎದ್ರುಕೊಂತ ಇದ್ದಾರೆ. ಇಲ್ಲ ಅಲ್ಲ? ಸೊ ಮಾಸ್ಟರ್ ಫೇವ್ರೆಟ್ ಕ್ವೆಶ್ಚನ್ ಇದು. ನೀವಿಬ್ರಲ್ಲಿ ಕೋಪ ಯಾರಿಗೆ ಜಾಸ್ತಿ? ಬಟ್ ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಡ್ರಾಮ್ಯಾಟಿಕ್ ಯಾರು ಜಾಸ್ತಿ ಡ್ರಾಮಾ ಮಾಡ್ತಾರೆ? ಡ್ರಾಮಾ ಅಂದ್ರೆ ಇವಳೆ. ತುಂಬಾ ಕೇರ್ ಮಾಡೋದು ಯಾರು? ನಾನೇ. ಇಬ್ರು. ಓಕೆ. ಜಗಳ ಯಾರು ಜಾಸ್ತಿ ಮಾಡೋದು? ಜಗಳ ಆಲ್ಮೋಸ್ಟ್ ಅವ್ರು ಯಾರು ಜಗಳ ಮಾಡೋದು? ಓಕೆ. ಜಾಸ್ತಿ ತಗಲೆ ಯಾರು? ನಾನೇ ಮನೇಲಿ. ಎಲ್ಲರೂ ಒಟ್ಟರೆ ನಾನು ಇರೋ ಕಡೆ ನಗು ಇದ್ದೇ ಇರುತ್ತೆ. ಸೊ ಆ ಥರ ಮನೇಲಿ. ಓಕೆ. ಪಾರ್ಟಿ ಪರ್ಸನ್ ಯಾರು? ಅವರೇ. ಸೂಪರ್. ಲೇಟ್ ಆಗಿ ಮಲ್ಗೋದು ಯಾರು? ಹೌದಾ? ಲೇಟ್ ಆಗಿ ಮಲ್ಕೊಂತಾರೆ. ಓಕೆ. ಲೇಟ್ ಆಗಿ ಮಲ್ಕೊಳ್ಳೋದು ಇವಳೆ, ಲೇಟ್ ಆಗಿ ತೊಡೋದು ಇವಳೆ. ಅವರೇ. ಜಾಸ್ತಿ ಶಾಪಿಂಗ್ ಮಾಡೋದು ಯಾರು? ಅವರೇನಾ? ಓಕೆ. ಸೊ ಒಂದೊಂದ್ ದಿನ ಸ್ನಾನನ ಸ್ಕಿಪ್ ಮಾಡೋದು ಯಾರು? ಆಲ್ವೇಸ್. ಓಕೆ. ಬ್ರಷ್ ಮಾಡದೆ ಟಿಫನ್ ಮಾಡೋದು ಯಾರು? ಪ್ರೌಡ್ ಆಗಿ ಹೇಳ್ತಾರೆ ಮಾಸ್ಟರ್ ನಾನೇ. ಫಸ್ಟ್ ಸಾರಿ ಕೇಳೋದು ಯಾರು? ಸೂಪರ್. ಸೊ ಸ್ಕಿನ್ ಕೇರ್ ಎಲ್ಲ ಜಾಸ್ತಿ ಯಾರು ಮಾಡೋದು? ನಮ್ಗೆಲ್ಲ ಏನ್ ಸ್ಕಿನ್ ನಮ್ಮ ಬ್ಲ್ಯಾಕ್ ಬ್ಯೂಟಿ ಅದಂಗೆ ಏನ್ ಕ್ರೀಮ್ ಹಾಕಿದ್ರು ಅಷ್ಟೇ, ಏನ್ ಆಗಿಲ್ಲ. ಓಕೆ ಸೂಪರ್. ಸೊ ಕಂಪ್ಯಾಟಿಬಿಲಿಟಿ ರೌಂಡ್ ಮುಗೀತು ಮಾಸ್ಟರ್. ಅಗೇನ್ ನಮ್ಮ ಒಂದು ಮಿಸ್ಟ್ರಿ ಬಾಕ್ಸ್ ಕಡೆ ಹೋಗೋಣ. ಡೆಫಿನೆಟ್ಲಿ. ಸೊ ವೇಟಿಂಗ್ ನೆಕ್ಸ್ಟ್ ಏನಿದೆ? ಲಾಸ್ಟ್ ಒನ್ ಇದು.
ಸೊ ಒಬ್ರು ಲೆಟರ್ ಬರೆದು ಕೊಟ್ಟಿದ್ದಾರೆ, ಯಾರು ಅಂತ ಗೆಸ್ ಮಾಡ್ತಾ ಇದ್ದೀನಿ ನೀವು, ಅಷ್ಟರಲ್ಲಿ ನಾನು ಆ ಲೆಟರ್ನ ತೆಗಿತೀನಿ. ಲೆಟ್ರ್ ಬರ್ದು ಕೊಟ್ಟಿದ್ದಾರೆ, ಅವರು ಬಂದಿರ್ತಾರೆ ಅಂತ ಹೇಳ್ತೀರಾ? ಓಕೆ, ಸೊ ಬ್ಯೂಟಿಫುಲ್ ಲೆಟರ್ ಪೂರ್ವಿ ಅವರ ಕಡೆಯಿಂದ. ಸೊ ಓದ್ಬೇಕು ನೀವು ಅದನ್ನ ಪ್ಲೀಸ್. ಇಲ್ಲ, ಅವಳು ಫೀಲ್ ಮಾಡ್ಕೊಂಡು ಬರ್ದಿರ್ತಾಳೆ. ಸೊ ಪ್ರೀತಿ ಅಪ್ಪನಿಗೆ, ನೀನು ಓದಿ ಚೆನ್ನಾಗಿರುತ್ತೆ. ಓದಿ. ನಾನು ಕೇಳ್ತೀನಿ, ಸಕ್ಕದಾಗಿ ಕೇಳ್ತೀನಿ. ಪ್ರೀತಿಯ ಅಪ್ಪನಿಗೆ, ನೀವು ಯಾವಾಗಲೂ ನನ್ನ ಬದುಕಿನ ದೊಡ್ಡ ಶಕ್ತಿ. ನಾನು ಎಷ್ಟು ಬಾರಿ ಹೇಳಿದರೂ ಸಾಲದು. ನೀವು ನನಗಾಗಿ ಮಾಡಿದ ಎಲ್ಲ ತ್ಯಾಗಗಳು, ಪರಿಶ್ರಮ ಮತ್ತು ಪ್ರೀತಿ ಎಂದಿಗೂ ಮರೆಯಲಾಗದು. ನಾನು ಚಿಕ್ಕ ವಯಸ್ಸಿನಿಂದ ಇಂದಿನವರೆಗೂ ನೀವು ನನ್ನ ಜೊತೆಯಲ್ಲಿ ನಿಂತು ನನ್ನ ಕನಸುಗಳಿಗೆ ಬೆಂಬಲ ನೀಡಿದ್ದೀರಿ. ನೀವು ಹೇಳಿದ ಪ್ರತಿಯೊಂದು ಮಾತು ನನ್ನ ಜೀವನದಲ್ಲಿ ದಾರಿದೀಪವಾಗಿದೆ. ಅಪ್ಪ, ನಿಮ್ಮ ಪ್ರೀತಿ ಮತ್ತು ಕಾಳಜಿಗೆ ನಾನು ಸದಾ ಕೃತಜ್ಞತೆ. ಸಿಕ್ಕಾಪಟ್ಟೆ ಎಮೋಷನಲ್ ಆದ್ರು ಅವರು ಓದ್ಬೇಕಾದ್ರೆ. ನೀವು ನನ್ನ ಹೆಮ್ಮೆ, ನನ್ನ ಹೀರೋ. ನಾನು ಯಾವಾಗಲೂ ನಿಮಗೆ ಹೆಮ್ಮೆ ತರಲು ಪ್ರಯತ್ನಿಸುತ್ತೇನೆ. ನೀವು ಆರೋಗ್ಯವಾಗಿದ್ದು ಸದಾ ಸಂತೋಷವಾಗಿರಬೇಕು. ಐ ಲವ್ ಯು ಅಪ್ಪ. ಐ ಲವ್ ಯು. ನನಗೆ ಇದು ನಾನು ನೋಡಿದ ಮೊದಲ ಫಸ್ಟ್ ಟೈಮ್ ಬಾಳು ಕಲಿಸಿದ ಸಲಹೆಗಾರ. ಫಸ್ಟ್ ಎವರ್ ಇಷ್ಟು ವರ್ಷದಲ್ಲಿ ಸೊ ಫಸ್ಟ್ ಟೈಮು ನನಗೆ ನನ್ನ ಮಗಳು ನನಗೆ ಲೆಟ್ರ್ ಬರ್ಕೊಟ್ಟಿರೋದು. ಸೊ ಥ್ಯಾಂಕ್ ಯು ಮಗಳೇ, ನೀವು ಚೆನ್ನಾಗಿರಬೇಕು, ಅದು ನನಗೆ ಖುಷಿ. ಸೊ ಚೆನ್ನಾಗಿರ್ತೀವಿ, ಡೋಂಟ್ ವಾರಿ. ಎಷ್ಟು ಇಂಪಾರ್ಟೆಂಟ್ ಮಾಸ್ಟರ್ ನಿಮ್ಗೆ ಈ ಲೆಟರ್ ಇವಾಗ? ನಾನು ಕೆಲವೊಂದು ಲೆಟರ್ ನನಗೆ ಇಟ್ಟಿರ್ತೀನಿ ಮನೆಯಲ್ಲಿ. ಅದು ಅವಳಿಗೆ ಗೊತ್ತು. ಓಕೆ. ಸೊ ನಮ್ಮ ಮನೆಯವ್ರಿಗೆ ಗೊತ್ತು. ನಾನು ಇರೋವರೆಗೂ ಇದ್ದಿದ್ದೆ ಇರೋದು ಮನೆಯಲ್ಲಿ. ಜಗ್ಗಿ ಮಾಸ್ಟರ್, ನೀವು ಒಂದು ಕ್ರಿಕೆಟ್ ಲೀಗ್ ಅನ್ನು ಓಪನ್ ಮಾಡ್ತೀರಾ, ಜಗ್ಗಿ ಕ್ರಿಕೆಟ್ ಲೀಗ್. ಸೊ ಅದ್ರ ಬಗ್ಗೆ ಹೇಳಿ ಮಾಸ್ಟರ್. ಅದ್ರ ಬಗ್ಗೆ ತುಂಬ ಖುಷಿ ಇದೆ, ನನಗೆ ತುಂಬ ಖುಷಿ ಇದೆ. ಯಾಕೆ ಅಂತಂದರೆ ನಾವು ಎಲ್ಲರೂ ಬಿಸಿ ಇರ್ತೀವಿ. ಕೊರಿಯೋಗ್ರಾಫರ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲ ಚಾನಲಲ್ಲಿ ಶೂಟಿಂಗಲ್ಲಿ ಅಲ್ಲಿ ಬಿಸಿ ಇರ್ತೀವಿ. ಹೌದು. ನಾವೆಲ್ಲರೂ ಸೇರಬೇಕು ಅಂತಂದರೆ ಕ್ರಿಕೆಟ್ ಒಂದು ಮಾಡಬೇಕು, ಎಲ್ಲರೂ ಇರ್ತೀವಿ. ಸೊ ಎಲ್ಲರ ಜೊತೆ ಇರ್ತೀವಿ. ಸೊ ಹಲವಾರು ಆರ್ಟಿಸ್ಟ್ಗಳನ್ನ ಕರೆಸ್ತೀವಿ. ಸೊ ಜೊತೆಲಿ ಮಾತಾಡ್ತೀವಿ, ಒಡನಾಟಗಳು. 3 days ಕ್ರಿಕೆಟ್ ಅದು. ಸೊ ಅವ್ರದ್ದು ಬ್ಯುಸಿ ಲೈಫಲ್ಲಿ ಬಿಟ್ಟು ನಾವೆಲ್ಲ ಕೊರಿಯೋಗ್ರಾಫರ್ಸ್ ಸೇರ್ಕೊಳ್ಳೋದಕ್ಕೆ ಅದನ್ನು ನಾವು ಮಾಡಿದ್ವಿ. ನನಗೊಂದು ಆಸೆ ಇದೆ. ಏನು ಆಸೆ ಇದೆ ಗೊತ್ತಾ? ಎಲ್ಲ ಕೊರಿಯೋಗ್ರಾಫರ್ಸ್ ಸೇರಿಕೊಂಡು, ಈಗ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳದ್ದು ಮಾತ್ರ ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ. ಸೊ ಸೆಲೆಬ್ರಿಟಿಗಳು ಮಾತ್ರ ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ. ಈ ಕೊರಿಯೋಗ್ರಾಫರ್ಸ್ ಬಂದಾಗ ಎಲ್ಲ ನಾವೆಲ್ಲ ಮೂಲೆ ಗುಂಪಾಗ್ಬಿಟ್ಟಿರ್ತೀವಿ. ಅದಕ್ಕೆ ನಾವೇನು ಮಾಡಿದ್ವಿ, ಎಲ್ಲ ಈಗ ನೋಡಿ, ಈಗ ಭೂಷಣ್ ಮಾಸ್ಟರ್ ನಡೆಸಿದ್ರು, ನಮ್ಮ ರುದ್ರ ಮಾಸ್ಟರ್ ನಡೆಸಿದ್ರು, ಮುರಳಿ ಮಾಸ್ಟರ್ ನಡೆಸಿದ್ರು, ನಾನು ನಡೆಸಿದೆ. ಎಲ್ಲರೂ ಸೇರ್ಕೊಳ್ತೀವಿ ಆ ಟೈಮಲ್ಲಿ. ನಮ್ಮ ಕಷ್ಟ ಸುಖ ಹಂಚ್ಕೊತೀವಿ, ಮಜಾ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ನಾವೇನು ದೊಡ್ಡ ಬೌಲರ್ ಅಲ್ಲ, ದೊಡ್ಡ ಕ್ರಿಕೆಟರ್ ಅಲ್ಲ, ನಮ್ಗೆ ಎಷ್ಟು ಬರ್ತೋ ಅಷ್ಟು ಆಡೋದು ಅಲ್ವಾ? ಸೊ ಖುಷಿ ಇದೆ ನಮಗೆ. ಎಲ್ಲ ಸುಮಾರು ಕಡೆಯಿಂದ ಬರ್ತಾರೆ ಕೊರಿಯೋಗ್ರಾಫರ್ಸು, ಡ್ಯಾನ್ಸರ್ಸು, ಎಲ್ಲರೂ ಮಜಾ ಮಾಡ್ತೀವಿ. ಖುಷಿ ಅದೊಂದು ಖುಷಿ. ಸೇಸ್ ಜಗ್ಗಿ ಮಾಸ್ಟರ್, ಈಗ ಜಗ್ಗಿ ಮಾಸ್ಟರ್ ಡಾನ್ಸ್ ಆಯ್ತು, ಕೊರಿಯೋಗ್ರಫಿ ಆಯ್ತು, ಎಲ್ಲ ಆಯ್ತು, ಎಲ್ಲ ಹೇಳ್ಬಿಟ್ಟಿದ್ದೀರಾ. ಫ್ಯಾಮಿಲಿದು ಹೇಳಿದ್ರಿ, ನಮ್ಮ ಮಕ್ಕಳದು ಹೇಳಿದ್ರಿ, ಡ್ಯಾನ್ಸ್ ಹೇಳಿದ್ರಿ, ಕ್ರಿಕೆಟ್ ಹೇಳಿದ್ರಿ, ಎವ್ರಿಥಿಂಗ್. ಇನ್ನೊಂದು ಎಕ್ಸ್ಕ್ಲೂಸಿವ್ ವಿಷಯ ಇದೆ ಮಾಸ್ಟರ್, ನಮ್ಮಲ್ಲೇ ಮೊದಲು ನಾವು ರಿವೀಲ್ ಮಾಡ್ತಾ ಇರುವಂತಹ ವಿಷಯ. ಅದು ಆಗ್ಬಿಡಿ. ಜಗ್ಗಿ ಮಾಸ್ಟರ್ಗೆ ಬರೀ ಡಾನ್ಸ್ ಮಾತ್ರ ಅಲ್ಲ, ಅದು ಬಿಟ್ಟು ಡೈರೆಕ್ಷನ್ ಅಲ್ಲಿ ಕೂಡ ಇಂಟ್ರೆಸ್ಟ್ ಇದೆ ಅಂತ ಕೇಳ್ಬಿಟ್ವಿ. ಡೈರೆಕ್ಷನ್ ಅಂಡ್ ಪ್ರೊಡ್ಯೂಸ್ ಕೂಡ ಮಾಡ್ಬೇಕಂತ ಇದ್ದೀರಾ ನೆಕ್ಸ್ಟ್? ಅದೊಂದು ಕೊನೆ ಆಸೆ ನನಗೆ. ಸೊ ನಾನೊಂದು ಡೈರೆಕ್ಷನ್ ಮಾಡೋಣ ಅಂತ ಅದೊಂದು ಆಸೆ ಇದೆ ನನಗೆ. ಸೊ ಅದೇ ಹೇಳಿದ್ದಲ್ಲಮ್ಮ, ಸೊ ಮೂವಿಗಳು ಅದು ಇದು ಮಾಡಿದೆ. ಸೊ ಡ್ಯಾನ್ಸು ನನ್ನ ಲೈಫಲ್ಲಿ ನಾನು ಅಂದ್ಕೊಂಡೇ ಇರೋ ನೆಕ್ಸ್ಟ್ ಲೆವೆಲ್ಗೆ ನನ್ನ ಕರ್ಕೊಂಡು ನಿಲ್ಲಿಸ್ತು. ಜಗ್ಗಿ ಮಾಸ್ಟ್ರು ಯಾರು ಅಂದ್ರೆ ಇಡೀ ಕರ್ನಾಟಕ ಗೊತ್ತಾಗೋ ಥರ ನಾನು ನಿಲ್ಲಿಸ್ತು. ನಾನಲ್ಲ, ಜನ ನಿಲ್ಲಿಸಿದ್ರು, ನನ್ನ ಸ್ಟೂಡೆಂಟ್ಸ್ಗಳು ನಿಲ್ಲಿಸಿದ್ರು, ನನ್ನ ಪೇರೆಂಟ್ಸು, ನನ್ನ ಫ್ರೆಂಡ್ ಸರ್ಕಲ್ಲು ಎಲ್ಲರೂ ಕೈ ಜೋಡಿಸಿದ್ದಾರೆ. ಜಗ್ಗಿ ಮಾಸ್ಟ್ರು ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋದಕ್ಕೆ ಒಬ್ಬ ಜಗ್ಗಿ ಮಾಸ್ಟರ್ ಕಡೆಯಿಂದ ಆಗಲಿಲ್ಲ ಅದು. ಆಯಿತಾ? ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಕೊರಿಯೋಗ್ರಾಫರ್ಸ್ ಆಗಿರ್ಬೋದು, ಡ್ಯಾನ್ಸರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಎಷ್ಟೋ ಸ್ಕೂಲ್ಸ್ ಆಗಿರ್ಬೋದು, ಎಷ್ಟೋ ಕಾಲೇಜ್ಗಳಾಗಿರ್ಬೋದು, ಎಷ್ಟೋ ಜನ ಆರ್ಟಿಸ್ಟ್ಗಳು ಅವ್ರ ಜಗ್ಗಿ ಮಾಸ್ಟರ್ ಅಂತ ಕರೆದಾಗ
ಅದೊಂದು ಖುಷಿ. ಹೌದು. ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬಂದಾಗ ನನ್ನ ಖುಷಿ ಇದೆ. ಈ ಲಾಸ್ಟ್ ನನ್ನೊಂದು ಒಂದು ಸಣ್ಣ ಆಸೆ, ಅದು ಒಂದು ಡೈರೆಕ್ಷನ್ ಮಾಡೋಣ ಅನ್ಕೊಂಡಿದ್ದೀನಿ. ಮಾಡ್ಬೇಕು. ಸೊ ದೇವ್ರ ದಯೆಯಿಂದ ಅದೊಂದು ಆದರೆ ಖುಷಿ. ಮಾಡಿ ಮಾಸ್ಟರ್, ಡೈರೆಕ್ಷನ್ ಮಾಡಿ. ಸೊ ನಿಮ್ಮಿಂದ ಇನ್ನ ಸಾಕಷ್ಟು ಪ್ರತಿಭೆಗಳಿಗೆ ಅವಕಾಶ ಸಿಗ್ಲಿ. ಸೊ ಎಸ್ ಮಾಸ್ಟರ್, ಕನ್ಫೆಷನ್ ಟೈಮ್. ಸೊ ಯಾವತ್ತಾದ್ರೂ ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು ಅಂತ ಅನ್ಕೊಂಡು ಹೇಳ್ದರೆ ಇದ್ರೆ, ಸೊ ಇವತ್ತು ನಮ್ಮ ಮೂಲಕ ಹೇಳ್ಬೇಕು ಅಂತ ಅಂದ್ರೆ ಇಷ್ಟುದಲ್ಲಿ ಇಷ್ಟಿದೆ ಹೇಳ್ಬಿಟ್ಟೆ ಎಲ್ರು. ಹೇಳಿ ಮಾಸ್ಟರ್, ಯಾವ್ದಾದ್ರು ಒಂದು ತುಂಬಾ ಇಂಪಾರ್ಟೆಂಟ್ ಅಂತ ತುಂಬ ಇಂಪಾರ್ಟೆಂಟ್, ಎಲ್ಲರೂ ಹೇಳ್ಬಿಡ್ತೀನಿ ಒಂದೇ ಸಲ. Okay. ಸೊ ನಾನು ತುಂಬ ಜನಕ್ಕೆ ಸ್ಟೂಡೆಂಟ್ಸ್ಗಳಿಗೆ ತುಂಬ ಅಂದರೆ ತುಂಬ ಹೊಡೆದ್ಬಿಟ್ಟಿದ್ದೀನಿ. ಸೊ ಅದು ಏನಕ್ಕೆ ಹೊಡೆದೆ ಅಂತ ನಿಮ್ಗೆ ಅದು ಗೊತ್ತಿರಲಿ. ನನ್ನ ಕಡೆಯಿಂದ ಬೈ ಮಿಸ್ಟೇಕ್ ಎಲ್ಲ ತಪ್ಪಾಗಿದ್ರೆ ಸಾರಿ. ಸೊ ಅದು ಗೊತ್ತಿಲ್ಲದೆ ಒಂದು ಕಡೆ ಬೈತೀನಿ. ನನ್ನ ಮಗಳು ವಿಷಯ ತಗೊಂಡಾಗ ನಾನು ಎಷ್ಟೋ ಸಲ ಹೊಡೆದಿದ್ದೀನಿ ಅವಳಿಗೆ, ಎಷ್ಟೋ ಸಲ ಬೈತೀನಿ. ಆದರೆ ಏನಕ್ಕೆ ಬೈತೀನಿ, ಏನಕ್ಕೆ ಹೊಡಿತೀನಿ ಅಂತ ಇವಳಿಗೆ ಗೊತ್ತಿದೆ. ಒಬ್ಬ ತಂದೆ ಒಬ್ಬ ಮಗಳಿಗೆ ಏನಾರು ಹೇಳ್ತಾ ಇರಬೇಕಾದ್ರೆ ಸೊ ಅದು ಅವಳಿಗೋಸ್ಕರ. ಇದು ನನ್ನ ಜೀವ ಅಲ್ವಾ, ನಾನು ಇವಳಿಗೆ ಹಾಳಾಗಿ ಬಿಡ್ತೀನಿ ಅನ್ನೋ ನೆವರ್. ಸೊ ಅವಳು ಖುಷಿ ಆಗಬೇಕು, ತಪ್ಪನ್ನ ತಿದ್ಕೋಬೇಕು. ಈಗ ಎಲ್ಲರೂ ಅಪ್ಪ ಅಮ್ಮಂಗೆ ಅದೇ ಆಸೆ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಲ್ವಾ, ನನ್ನ ಮಗ ಚೆನ್ನಾಗಿರ್ಬೇಕು ಅಂತ. ಸೊ ಹಂಗಾಗಿ ಅಕಸ್ಮಾತ್ ಇದು ನನ್ನ ಕಡೆಯಿಂದ ನಿನ್ಗೆ ಅಲ್ಟ್ ಆಗಿದ್ರೆ ಸಾರಿ, ನಿನಗೂ ಸಾರಿ ಕೇಳ್ತೀನಿ. ಯಾರಿಗೂ ಸಾರಿ ಕೇಳಿ, ನನ್ನ ಕಡೆಯಿಂದ ಯಾರಿಗಾರ ಅಲ್ಟ್ ಆಗಿದ್ರು ಕೂಡ ಸಾರಿ. ನಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಏನಾದರೂ ಅವ್ರಿಗೂ ಅಲ್ಟ್ ಆಗಿದ್ರೆ ಅವ್ರಿಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಗೊತ್ತಿಲ್ಲ, ನಾನು ಯಾವತ್ತೂ ತಪ್ಪು ಮಾಡೋಕ್ಕಲ್ಲ. ನಾನು ಮನುಷ್ಯ ತಪ್ಪು ಮಾಡಿಬಿಟ್ಟಿರ್ತೀನಿ, ತಪ್ಪು ಮಾಡಿದರೆ ಸಾರಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಸೊ ಓವರ್ ಆಲ್ ನಮ್ಮ ಪಾಡ್ಕಾಸ್ಟ್ ಹೆಂಗೆ ಅನಿಸ್ತು ಮಾಸ್ಟರ್ ನಿಮಗೆ? ತುಂಬ ಖುಷಿ ಆಯ್ತಮ್ಮ ನನಗೆ. ಯಾಕೆ ನೋಡಿ, ಈಗ ಹೊಸ ನಾನು ಅವಾಗಲೇ ಹೇಳಿದೆ ನಾನು ನಿಮಗೆ, ಚಾನಲ್ನಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಇಷ್ಟು ವರ್ಷ ಮಾಡ್ಕೊಂಬಂದಿದ್ದೀನಿ. ಇನ್ನೂ ಚಾನಲಲ್ಲೇ ಕೆಲಸ ಮಾಡಿದ್ರೆ ಹೊಸ ಪ್ರತಿಭೆಗಳು ಬರೋದಿಲ್ಲ. ಬಿಕಾಸ್ ಇದು ನೋಡಿ, ಇವತ್ತು ಹಿಂಗಿದೆ ಚಾನಲ್, ನಾಳೆ ದಿವಸ ದೊಡ್ಡ ಒಂದು ಚಾನಲ್ ಆಗಿರ್ಬೋದು ಇದು. ಗೊತ್ತಾ, ಅವಾಗ ನನ್ಗೆ ಖುಷಿ ಆಗುತ್ತೆ, ನನ್ನ ಫಸ್ಟ್ ನಾನು ಆ ಚಾನಲ್ ಇಂಟರ್ವ್ಯೂ ಮಾಡಿದ್ದೆ ನಾನು ಅಂತ. ಆ ಲೆವೆಲ್ಗೆ ಈ ಕಂಪ್ನಿ ಬೆಳಿಬೇಕು, ಆ ಲೆವೆಲ್ಗೆ ಈ ಚಾನಲ್ ಬೆಳಿಬೇಕು. ಸೊ ಆ ಥರ ನಾನು ಬಂದು ಎಲ್ಲೆಲ್ಲಿ ಇವತ್ತಿನವರೆಗೂ ಹೋಗಿದ್ದೀನೋ ಒಳ್ಳೆಯದೇ ಆಶೀರ್ವಾದ ಮಾಡಿ ಹೋಗಿರ್ತೀನಿ. ಒಂದು ದೊಡ್ಡ ಮಟ್ಟಿಗೆ ಇದೊಂದು ಚಾನಲ್ ಬೆಳೀಲಿ. ಸೊ ನನ್ನ ಕಡೆಯಿಂದ ಏನು ಸಪೋರ್ಟ್ ಬೇಕೋ ನಿಮಗೆ ಅದನ್ನು ಕೇಳಿ ನಾನು ಖಂಡಿತ ಮಾಡ್ತೀನಿ. ಸೊ ಒಳ್ಳೆಯದಾಗಲಿ ಎಲ್ರಿಗೂ. ನಮ್ಮ ಡಿ ಚಾನಲ್, ಡಿ ಕಂಪ್ನಿ ಅಲ್ಲ, ಸೊ ಒಳ್ಳೆಯದಾಗಲಿ. ಡಿ ಕಂಪ್ನಿ ಪ್ರೆಸೆಂಟ್ಸ್ ನಮ್ಮ ಮನದಾಳದ ಮಾತನ್ನು ಹಂಚಿ ತೆಗೆಸ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಚಾನಲ್ಗೆ ಕರೆದಿದ್ದಕ್ಕೆ ದರ್ಶನ್ಗೂ ಕೂಡ ಅಷ್ಟೇ, ನಮ್ಮ ಕ್ಯಾಮ್ರಾಮನ್ಗೂ ಅಷ್ಟೇ, ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಲವ್ ಯು ಆಲ್, ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮಾಸ್ಟರ್. ಸೊ ನಮ್ಮ ಡಿಟಾಕ್ಸ್ ಬಗ್ಗೆ, ನಮ್ಮ ಪ್ರೋಗ್ರಾಮ್ ಬಗ್ಗೆ ಒಂದು 2 ಲೈನ್ ಬರೆದು ನಿಮ್ಮ ಒಂದು ಸೈನ್, ನೀವು ನಿಮ್ಮ ಮಗಳು ಇಬ್ರು ಬರೀ, ನೀನೇನು ಬರೀತಿ ಫಸ್ಟ್? ಫಸ್ಟ್ ಆಫ್ ಆಲ್ ನನ್ನನ್ನು ಕರೆಸಿದ್ದಕ್ಕೆ ಎಸ್ ಮಾಸ್ಟರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಇದಾಗಿತ್ತು ಇವತ್ತಿನ ನಮ್ಮ ಮನಸ್ಸಿನ ಡಿಟಾಕ್ಸ್ ಪಾಡ್ಕಾಸ್ಟ್. ನಮ್ಮ ಜಗ್ಗಿ ಮಾಸ್ಟರ್ ಜೊತೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು ಅಂಡ್ ಸಾಕಷ್ಟು ವಿಷಯ ಹೇಳ್ಕೊಂಡಿದ್ದೀರಾ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ಬಿಡುವು ಮಾಡಿಕೊಂಡು ನಮ್ಮ ಶೋಗೆ ಬಂದಿದ್ದಕ್ಕೆ. ಅಂಡ್ ಪೂರಿ ಅವರೇ ಥ್ಯಾಂಕ್ ಯು ಸೋ ಮಚ್, ಬಿಹೈಂಡ್ ಅಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೀರಾ ನಮ್ಮ ಟೀಮ್ಗೆ. ಸೊ ಮಾಸ್ಟರ್, ನಮ್ಮ ಟೀಮ್ ಕಡೆಯಿಂದ ಒಂದು ಸಣ್ಣ ಕಿರುಕಾಣಿಕೆ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೂ ಅಷ್ಟೇ. ಸೊ ಒಳ್ಳೆಯದಾಗಲಿ. ಸೊ ದೊಡ್ಡ ಆ್ಯಂಕರ್ ಆಗಿ ನಮ್ಮ ಇಂಡಸ್ಟ್ರಿಗೆ ಬನ್ನಿ. ಸೊ ಗಾಡ್ ಬ್ಲೆಸ್ ಯು, ಇಡೀ ಟೀಮ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಮ್ಮ ಡಿ ಕಂಪನಿ ಪ್ರೆಸೆನ್ಸ್ ಮನಸ್ಸನ್ನ ಡಿಟಾಕ್ಸ್ ಪಾಡ್ಕಾಸ್ಟ್ ನಲ್ಲಿ ನಮ್ಮ ಜಗ್ಗಿ ಮಾಸ್ಟರ್ ಇದ್ರು, ಅವರ ಮನಸ್ಸನ್ನ ಡಿಟಾಕ್ಸ್ ಮಾಡ್ಕೊಂಡಿದ್ದಾರೆ. ಹೀಗೆ ನೆಕ್ಸ್ಟ್ ಸೆಲೆಬ್ರಿಟಿ ಗೆಸ್ಟ್ ಯಾರು ನಮ್ ಜೊತೆಗಿರ್ತಾರೆ ಅಂತ ನೀವ್ ಯೋಚನೆ ಮಾಡ್ತಾ ಇರಿ. ಸ್ಟೇ ಟ್ಯೂನ್, ನಾವು ವಾಪಸ್ ಬರ್ತೀವಿ ಮತ್ತೊಂದು ಪಾಡ್ಕಾಸ್ಟ್ ನಲ್ಲಿ ಇನ್ನೊಂದು ಸೆಲೆಬ್ರಿಟಿ ಜೊತೆ.